MathX, Tide, where numbers make achievers. ಎಸ್ ಆತ್ಮೀಯ ಸ್ಪರ್ಧಾ ವೀಕ್ಷಕರಿಗೆಲ್ಲರಿಗೂ ಮತ್ತೊಮ್ಮೆ ಮ್ಯಾಥ್ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಆನಂದ್ ಸವದತ್ತಿ. ಸೊ ಇವತ್ತಿನ ದಿನ ನಾವು ಮೆನ್ಸುರೇಷನ್ 3 ಡೈಮೆನ್ಷನಲ್ ಫಿಗರ್ಸ್ ಅಂದರೆ 3 ಆಯಾಮದ ಆಕೃತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ 3 ಡೈಮೆನ್ಷನಲ್ ಫಿಗರ್ಸ್ ಅಥವಾ 3 ಆಯಾಮದ ಆಕೃತಿಗಳು ನಿಮ್ಮ ಪರೀಕ್ಷೆಗಳಿಗೆ ಎಸ್ ಎಸ್ ಸಿ ಒಳಗೆ ಬರ್ತಕ್ಕಂತಹ GD ಆಗಿರ್ಬೋದು, MTS ಆಗಿರ್ಬೋದು, CGL ಆಗಿರ್ಬೋದು, ಹಾಗೆ ಮತ್ತು ಇನ್ನು RRB ಅಂತ ಬಂದಾಗ NTPC ಆಗಿರ್ಬೋದು, ಗ್ರೂಪ್ D ಆಗಿರ್ಬೋದು, ಹಾಗೆ ಇನ್ನು ಬ್ಯಾಂಕಿಂಗ್ ಅಂತ ಬಂದಾಗ IBPS ಕ್ಲರ್ಕ್ ಆಗಿರ್ಬೋದು, PO ಆಗಿರ್ಬೋದು, SBI ಕ್ಲರ್ಕ್, SBI PO, RRB. ಇದು RRB ಅಂದರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಆಗಿರ್ಬೋದು, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು. ಸೊ ಈ ರೀತಿ ಬ್ಯಾಂಕ್ ಎಕ್ಸಾಮ್ಸ್ಗಳಾಗಿರ್ಬೋದು, ಇಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ. ಸೊ ಹಾಗಿದ್ರೆ ಮತ್ತೆ ತಡ ಶುರು ಮಾಡೋಣ. ಸೊ 3 ಡೈಮೆನ್ಷನಲ್ ಫಿಗರ್ಸ್ ಇವತ್ತಿನ ಈ ಒಂದು ಸೆಷನಲ್ಲಿ 3 ಡೈಮೆನ್ಷನಲ್ ಫಿಗರ್ಸ್ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಬೇಸಿಕ್ ಲೆವೆಲ್ ಪೂರ್ತಿ ಈ ಒಂದು ವಿಡಿಯೋ ಏನಾಗಿರ್ತದ ಪೂರ್ತಿ ಬ್ಯಾಕ್ ಟು ಬೇಸಿಕ್ಸ್ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಮತ್ತೆ ಆಗ್ತಡ ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ಸೊ ಮೊದಲನೇದಾಗಿ ನಿಮ್ಗೆ ಮೆನ್ಸುರೇಷನ್ ಕ್ಷೇತ್ರಗಣಿತದಲ್ಲಿ 3 ಡೈಮೆನ್ಷನಲ್ ಫಿಗರ್ಸ್. ಮೊದಲನೇದಾಗಿ 3 ಡೈಮೆನ್ಷನಲ್ ಫಿಗರ್ಸ್ ಅಂತಂದ್ರೆ ಏನು, 3 ಆಯಾಮದ ಆಕೃತಿಗಳಂದ್ರೆ ಏನು ಅಂತ ನೋಡೋದಾದ್ರೆ 3 ಡೈಮೆನ್ಷನಲ್ ಫಿಗರ್ಸ್ ಅಂದ್ರೆ ಎಲ್ಲಿ ಯಾವ ಆಕೃತಿಗಳಿಗೆ ಉದ್ದ ಅಗಲದ ಜೊತೆಗೆ ಎತ್ತರವೂ ಇರುತ್ತದೆಯೋ ಅಂತ ಆಕೃತಿಗೆ 3 ಡೈಮೆನ್ಷನಲ್ ಫಿಗರ್ಸ್ ಅಂತ ಕರಿತೀವಿ. 3 ಆಯಾಮದ ಆಕೃತಿಗಳು. ಇಲ್ಲಿ 3 ಆಯಾಮಗಳ ಕಂಡು ಬರ್ತಾವೆ, ಉದ್ದ, ಅಗಲ, ಎತ್ತರ. ಓಕೆ, ಹಾಗಾದ್ರೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋ ಮೊದಲನೇ ಆಕೃತಿ ಯಾವುದಪ್ಪ ಅಂತಂದ್ರೆ ಚೌಕಗಣಾಕೃತಿ. ಇದನ್ನ ಇಂಗ್ಲಿಷ್ನಲ್ಲಿ ಕ್ಯೂಬ್ ಅಂತ ಕರೀತಾರೆ. ಹಾಗಿದ್ರೆ ಕ್ಯೂಬ್ ಬಗ್ಗೆ ಅಧ್ಯಯನ ಮಾಡ್ಬೇಕಂದ್ರೆ ಕ್ಯೂಬಿನ ಪ್ರಾಪರ್ಟೀಸ್ ಏನೇನಾಗಿರ್ತಾವ ಅಂತ ನೋಡೋಣ ಬನ್ನಿ. ಸೊ ಕ್ಯೂಬ್ ಚೌಕಗಣ ಅಂತ ಬಂದಾಗ, ಸೊ ಚೌಕಗಣಕ್ಕೆ ಒಟ್ಟು ಎಷ್ಟು ಮುಖಗಳಿದಾವ ಅಂತ ನೋಡೋಣಂತೆ. ಸೊ ಚೌಕಗಣ ಅಂತಂದ್ರೆ ಒಂದು ರಟಿನ್ ಬಾಕ್ಸ್ ಇಮ್ಯಾಜಿನ್ ಮಾಡ್ಕೊರಿ, ಸ್ಕ್ವೇರ್ಡ್ ರಟಿನ್ ಬಾಕ್ಸ್, ಕ್ಯೂಬ್ ಆಕೃತಿಯಲ್ಲಿರ್ತಕ್ಕಂತಹ ಒಂದು ರಟಿನ್ ಬಾಕ್ಸ್. ಅದನ್ನು ಓಪನ್ ಮಾಡಿದಾಗ ನಾವು ಮ್ಯಾಲೊಂದು ಸ್ಕ್ವೇರ್ ಇರುತ್ತೆ, ಮ್ಯಾಲೊಂದು ಸ್ಕ್ವೇರ್, ಕೆಳಗೊಂದು ಸ್ಕ್ವೇರು, ಸುತ್ತಲೂ 4 ಸ್ಕ್ವೇರ್ಸ್ ಇರ್ತಾವೆ. ಹೌದಾ, ಚೌಕಗಳಿರ್ತಾವ. ಸೊ ಹಾಗಿದ್ರೆ ಒಟ್ಟು ಎಷ್ಟು ಫೇಸಸ್ ಇರ್ತಾವ ಅಂತಂದ್ರೆ ಕ್ಯೂಬಿಗೆ ಒಟ್ಟು 6 ಫೇಸಸ್ ಇರ್ತಾವೆ. ಹೌದಾ, 6 ಫೇಸಸ್. ಸೊ ಹಾಗಿದ್ರೆ ಅದನ್ನ ಇಲ್ಲಿ ಈ ಕ್ಯೂಬನ್ನು ಈ ರೀತಿ ಓಪನ್ ಮಾಡಿದಾಗ ಈ ರೀತಿ ಕಾಣುತ್ತೆ ಅಂತ ತೋರಿಸಿದ್ದಾರೆ. ಹಾಗಿದ್ರೆ ನಿಮ್ಗೆ ಈ ಮೆನ್ಸುರೇಷನ್ 3D ಒಳಗೆ ಏನೇನು ಇಂಪಾರ್ಟೆಂಟ್ ಆಗಿರ್ತದೆ, ಯಾವ್ಯಾವ ಫಾರ್ಮುಲಾಸ್ ಬರ್ತಾವ ಅನ್ನೋದನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಿದ್ರೆ ಯಾವ್ಯಾವೆಲ್ಲ ಫಾರ್ಮುಲಾಸ್ ಬರ್ತಾವ ಅಂತ ನೋಡೋದಾದ್ರೆ ಮೊದಲನೇದಾಗಿ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಕನ್ನಡದಲ್ಲಿ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಸೊ ವಿಸ್ತೀರ್ಣ ಒಟ್ಟು ಮೇಲ್ಮೈ ಸರ್ಫೇಸ್, ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು. ಹೌದಾ, ಹಾಗಿದ್ರೆ ಕರ್ವ್ಡ್ ಸರ್ಫೇಸ್ ನೆಕ್ಸ್ಟ್ ಯಾವುದು, ಕರ್ವ್ಡ್ ಸರ್ಫೇಸ್ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋದು. ಸೊ ಮೂರನೇದಾಗಿ ವ್ಯಾಲ್ಯೂಮ್, ಸೊ ಗಣಫಲವನ್ನು ಕಂಡುಹಿಡಿಯೋದು ಅಥವಾ ಕ್ಷೇತ್ರಫಲವನ್ನು ಕಂಡುಹಿಡಿಯೋದಕ್ಕೆ ಕೇಳ್ತಾನೆ ನಿಮ್ಮ ಪ್ರಶ್ನೆ ಒಳಗೆ. ಸೊ ಅದು ಇಂಪಾರ್ಟೆಂಟ್. ಇನ್ನು 4ನೇದಾಗಿ ಕರ್ಣ ಅಥವಾ ಡಯಾಗೋನಲ್ ಕಂಡುಹಿಡಿಯೋದು ಬರುತ್ತೆ. ಹಾಗಿದ್ರೆ ಒಟ್ಟು 4 ಸೂತ್ರಗಳು ಬರ್ತಾವೆ. ಚೌಕಗಣ ಅಂತ ಬಂದಾಗ ಒಟ್ಟು ಎಷ್ಟು ಸೂತ್ರಗಳು ಬರ್ತಾವ್ರಿ, 4 ಸೂತ್ರಗಳು ಬರ್ತಾವೆ. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡ್ಕೋತಾ ಹೋಗೋಣವಾ. ಈಗ ಮೊದಲನೇದಾಗಿ ಟೋಟಲ್ ಸರ್ಫೇಸ್ ಏರಿಯಾ, ಒಟ್ಟು ಮೇಲ್ಮೈ ವಿಸ್ತೀರ್ಣ ಹೇಗೆ ಕಂಡುಹಿಡಿಯೋದು. ಸೊ ಕ್ಯೂಬ್ದ ಟೋಟಲ್ ಸರ್ಫೇಸ್ ಏರಿಯಾ ಹೆಂಗೆ ಕಂಡುಹಿಡಿತೀರಿ ನೋಡೋಣ್ರಿ. ಸೊ ಮೊದಲನೇದಾಗಿ ನೋಡ್ರಿ, ಒಟ್ಟ ಚೌಕಗಣ ಅಂತಂದ್ರೆ ನಾವು ಒಟ್ಟೆ ಎಷ್ಟು ಹೇಳಿದ್ನಿ, 6 ಫೇಸಸ್ ಇರ್ತಾವ ಅಂತ ಹೇಳಿದ್ನಿ. ಹಾಗಿದ್ರೆ ಇದು 1 ಸರ್ಫೇಸು, 2 ಸರ್ಫೇಸು, 3 ಸರ್ಫೇಸು, 4 ಸರ್ಫೇಸು, 5 ಸರ್ಫೇಸು, 6 ಸರ್ಫೇಸ್, ಒಟ್ಟು 6 ಸರ್ಫೇಸ್ಗಳು ಇರ್ತಾವೆ. ಹೌದಾ, ಸೊ ಹಾಗಿದ್ರೆ ಇವೆಲ್ಲಾನು ಹಿಂಗೆ ಸ್ಪ್ಲಿಟ್ ಮಾಡಿದಾಗ ಒಂದೊಂದು ಸ್ಕ್ವೇರ್ಸ್ ಆಗಿ ಬರ್ತಾವೆ. ಹಾಗಿದ್ರೆ ಒಂದು ಸ್ಕ್ವೇರಿಂದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ, ನಮ್ಗೆ ಒಂದು ಚೌಕದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ, A ಸ್ಕ್ವೇರ್ ಅಂತ ಐತಿ. ಏನೈತ್ರಿ, A ಸ್ಕ್ವೇರ್. ಹಾಗಾಗಿ ಸೆಕೆಂಡ್, ಓಕೆ, ಹಾಗಾಗಿ ಒಂದು ಸ್ಕ್ವೇರ್, ಒಂದು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಂದ್ರೆ A ಸ್ಕ್ವೇರ್. ಹಾಗಿದ್ರೆ ಒಂದು ಸರ್ಫೇಸಿನ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಂದ್ರೆ ಅದಕ್ಕೆ ಏನಾಗುತ್ತಾ, A ಸ್ಕ್ವೇರ್. ಹಾಗೆ ಒಟ್ಟು ಎಷ್ಟು ಸರ್ಫೇಸ್ಗಳದಾವ, 6 ಸರ್ಫೇಸ್ ಅದಾವ. ಇದ್ರದ್ದು A ಸ್ಕ್ವೇರ್ ಆಗುತ್ತಾ, ಇದ್ರದ್ದು A ಸ್ಕ್ವೇರ್ ಆಗುತ್ತಾ, ಇದ್ರದ್ದು A ಸ್ಕ್ವೇರ್ ಆಗುತ್ತಾ. ಸೊ ದಿಸ್ ಈಸ್ ಆಲ್ಸೋ A ಸ್ಕ್ವೇರ್ ಆ್ಯಂಡ್ ದಿಸ್ ಈಸ್ ಆಲ್ಸೋ A ಸ್ಕ್ವೇರ್. ಹಾಗಿದ್ರೆ ಒಟ್ಟ ಎಷ್ಟು ಫೇಸಸ್ ಅದಾವ ಅಂತ ಹೇಳಿದ್ನ ನಾನು, ಒಟ್ಟು 1 2 3 4 5 6 ಅಂದರೆ ಸುತ್ತಲೂ 4, ಮೇಲೆ ಒಂದು
ಕೆಳಗಡೆ ಒಂದು, ಒಟ್ಟೆ 6 ಫೇಸಸ್ ಅದಾವ. ಪ್ರತಿಯೊಂದರದ್ದು ಸರ್ಫೇಸ್ ಏರಿಯಾ ಏನಾಗಿರ್ತದೆ ಎ ಸ್ಕ್ವೇರ್ ಆಗಿರ್ತದೆ. ಹಾಗಿದ್ರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ, ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತ ಬಂದಾಗ 1 2 3 4 5 6 ಎ ಸ್ಕ್ವೇರ್ ಆಗುತ್ತೆ ನೋಡ್ರಿ. ಇದ್ರ ಸೂತ್ರ ಏನು 6 ಎ ಸ್ಕ್ವೇರ್. ಹಾಗಿದ್ರೆ ನಿಮ್ಮ ಚೌಕ ಗಣಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾಗ ನೀವು ಆನ್ಸರ್ ಏನು ಹೇಳ್ತೀರಿ? ಸೊ ಅದನ್ನು ಕಂಡುಹಿಡಿಬೇಕಂದ್ರೆ ಸೂತ್ರ ರೀ ಸರ 6 ಎ ಸ್ಕ್ವೇರ್ ಅಂತ ಹೇಳ್ತೀರಿ. ಹಾಗಿದ್ರೆ ಮುಂದಿನ ಸೂತ್ರ ಏನು? ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಸೂತ್ರ. ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಹೇಗೆ ಅಂತಂದ್ರೆ, ಸೊ ನೋಡ್ರಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದ್ರೆ ಏನು? ಸುತ್ತಲಿರ್ತಕ್ಕಂತಹ ಸರ್ಫೇಸ್ ಏರಿಯಾ ಅಷ್ಟೇ ಕೇಳ್ತಿದ್ದಾರೆ. ಸೊ ಮೇಲಿಂದು ಮತ್ತು ಕೆಳಗಿಂದು ಬಿಟ್ಟು ಟೋಟಲ್ ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ. ಒಟ್ಟು ಎಷ್ಟು ಚೌಕಗಳಿದಾವ ಅಂತ ನೋಡೋದಾದ್ರೆ ಒಟ್ಟು 4 ಚೌಕಗಳಿದಾವೆ ವಕ್ರ ಮೇಲ್ಮೈ ವಿಸ್ತೀರ್ಣ. ಹಾಗಿದ್ರೆ ಸೊ ಇಲ್ಲಿ ನೋಡ್ರಿ, ಇದು ಕೆಳಗಿಂದ ಅಂದ್ಕೊಳ್ರಿ, ಇದು ಟಾಪ್ ಅನ್ಕೊಳ್ರಿ, ಇದು ಬಾಟಮ್ ಅನ್ಕೊಳ್ರಿ. ಹಾಗಿದ್ರೆ ಸುತ್ತಲೂ ಎಷ್ಟು ಚೌಕಗಳಿದಾವ? ಒಟ್ಟು 4 ಚೌಕಗಳಿದಾವ. ಸುತ್ತಲೂ 4 ಚೌಕಗಳಿದಾವ. ಸೊ ಅದ್ರದ್ದೆಲ್ಲ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಂದ್ರೆ ಏನೈತಿ? ಸೊ ಎ ಸ್ಕ್ವೇರ್. ಹಾಗಿದ್ರೆ ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದಾಗ ಸೂತ್ರ ಏನಾಗುತ್ತೆ ರೀ? 4 ಚೌಕಗಳು. ಸೊ 4 ಎ ಸ್ಕ್ವೇರ್ ಆಗುತ್ತೆ. ಎಷ್ಟಾಗತ್ತೆ ರೀ? 4 ಎ ಸ್ಕ್ವೇರ್. 4 ಎ ಸ್ಕ್ವೇರ್. ಹಾಗಿದ್ರೆ ಇನ್ನು ಗಣಫಲ ಕಂಡುಹಿಡಿಬೇಕು ಅಂತಂದಾಗ, ಸೊ ಯಾವಾಗಲೂ ಗಣಫಲ ಅಂತ ಬಂದಾಗ ಗಣಫಲ ಕಂಡುಹಿಡಿಬೇಕಂತಂದ್ರೆ ಉದ್ದ ಇಂಟು ಅಗಲ ಇಂಟು ಎತ್ತರ ಅಂತ ನಿಮ್ಗೆ ಗೊತ್ತೈತಿ. ಸೊ ಉದ್ದ, ಇಲ್ಲಿ ಉದ್ದನೂ ಎ ಐತಿ. ಸೊ ಇಲ್ಲಿ ಉದ್ದ ಏನೈತ್ರಿ? ಎ ಐತಿ. ಅಗಲನೂ ಎ ಐತಿ. ಹಾಗೆ ಎತ್ತರನೂ ಎ ಐತಿ. ಸೊ ಹಾಗಿದ್ದಾಗ ಈ ಮೂರೂ ಕೂಡಿದಾಗ ಅಂತರ ಉದ್ದ ಇಂಟು ಅಗಲ ಇಂಟು ಎತ್ತರ ಮಾಡಿದಾಗ ಎ ಇಂಟು ಎ ಮಾಡಿದಾಗ ಏನು ಸಿಗ್ತೈತಿ ನಿಮ್ಗೆ? ಎ ಕ್ಯೂಬ್ ಅಂತ ಸಿಗ್ತೈತಿ. ಹಾಗಿದ್ರೆ ಗಣಫಲ ಕಂಡುಹಿಡಿಬೇಕಂತಂದ್ರೆ ಸೂತ್ರ ಏನೈತ್ರಿ? ಎ ಕ್ಯೂಬ್. ಏನು ಹಾಗಿದ್ರೆ ಗಣಫಲ ಕಂಡುಹಿಡಿಬೇಕಂದ್ರೆ ಸೂತ್ರ ಎ ಕ್ಯೂಬ್. ಇನ್ನು ಕರ್ಣ ಕಂಡುಹಿಡಿಬೇಕು ಅಂತ ಕೇಳ್ತಾರೆ. ಚೌಕ ಗಣದ ಕರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ನೋಡ್ರಿ, ನೆನ್ಪಿಟ್ಕೊಳ್ರಿ, ಎ ರೂಟ್ 3 ಅಂತ. ಏನಿದು? ಎ ರೂಟ್ 3. ಇವಿಷ್ಟು ಚೌಕ ಗಣಾಕೃತಿಯ ಸೂತ್ರಗಳಾಗಿರ್ತಾವ. ಸೊ ಇದ್ರ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಹೌದಾ? ಒಂದು ಗಣಾಕೃತಿ ಅಂತ, ಒಂದು ಚೌಕ ಗಣಾಕೃತಿಯ ಗಣಫಲ ಕಂಡುಹಿಡೀರಿ, ಬಾಹು ಕೊಡ್ತಾರೆ. ಇಲ್ಲಿ ಎ ಅಂತಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು. ಇಲ್ಲಿ ಎಲ್ಲ ಕಡೆ ಎ ಎ ಎ ಅಂತ ಮೆನ್ಷನ್ ಮಾಡಿದ್ದೇನಲ್ಲ, ಇದು ಎ ಅಂತಂದ್ರೇನು? ನಾನು ಬಾಹು ಅಂತ ತಗೊಂತೇನೆ. ಎ ಅಂತಂದ್ರೆ ಏನಿದು? ಬಾಹುವಿನ ಅಳತೆ. ಎ ಅಂದ್ರೆ ಬಾಹು ಅಥವಾ ಬಾಹುವಿನ ಅಳತೆ ಆಗುತ್ತೆ. ಸೊ ಇದಿಷ್ಟು ಮಾಹಿತಿ ಚೌಕ ಗಣಾಕೃತಿಯ ಮೇಲೆ ಸಂಬಂಧಪಟ್ಟಂಗ. ಸೊ ಇದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ನೀವು ಬಿಡಿಸ್ತಾ ಹೋದರೆ ನಿಮ್ಗೆ ಒಂದು ಐಡಿಯಾ ಸಿಗ್ತೈತಿ ಯಾವ ರೀತಿ ಪ್ರಾಬ್ಲಮ್ಸ್ ಬರ್ತಾವ. ಸೊ ನಾವು ಯಾವ ರೀತಿ ಅಟೆಂಡ್ ಮಾಡಬೇಕು. ಸೊ ಇವತ್ತಿನ ಈ ಒಂದು ವಿಡಿಯೋ ಪೂರ್ತಿ ಕಂಪ್ಲೀಟ್ಲಿ ಬೇಸಿಕ್ಸ್ ಮೇಲೆ ಇರ್ತೈತಿ. ಗಣಾಕೃತಿಗಳ ಮೇಲೆ ಅಥವಾ 3 ಡೈಮೆನ್ಷನಲ್ ಫಿಗರ್ಸ್ ಅಂದ್ರೆ 3 ಆಯಾಮದ ಆಕೃತಿಗಳ ಮೇಲೆ ಬೇಸಿಕ್ ವಿಡಿಯೋ ಆಗಿರ್ತೈತಿ. ಇವತ್ತು ಬೇಸಿಕ್ ಪ್ರಾಬ್ಲಮ್ಸ್ನೆಲ್ಲ ಕಾನ್ಸೆಪ್ಟ್ ಬಿಲ್ಡಿಂಗ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಕಾನ್ಸೆಪ್ಟ್ ಬಿಲ್ಡಿಂಗ್ ಪ್ರಾಬ್ಲಮ್ಸ್ಗಳನ್ನ ಈ ಒಂದು ಸೆಷನಲ್ಲಿ ಡಿಸ್ಕಸ್ ಮಾಡ್ಕೊಂತ ಹೋಗೋಣ್ರಿ. ಸೊ ಮೊದಲನೇದಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಕೊತ ಹೋಗೋಣ ಬನ್ರಿ. ಸೊ ಫಾರ್ ದ ಫಸ್ಟ್ ಪ್ರಾಬ್ಲಮ್ ಈಸ್, ನೋಡ್ರಿ ಮೊದಲನೇ ಪ್ರಾಬ್ಲಮ್. ಸೊ ಚೌಕ ಗಣಾಕೃತಿ ಅಥವಾ ಕ್ಯೂಬ್ ಮೇಲೆ ಮೊದಲನೇ ಪ್ರಾಬ್ಲಮ್ ಏನೈತಿ ಓದ್ರಿ. ಇಫ್ ದ ಸೈಡ್ ಲೆಂತ್ ಆಫ್ ಅ ಕ್ಯೂಬ್ ಈಸ್ 5 ಸೆಂಟಿಮೀಟರ್ ದೆನ್ ವಾಟ್ ಈಸ್ ದ ವ್ಯಾಲ್ಯೂಮ್ ಅಂತ ಕೇಳ್ತಿದ್ದಾರೆ. ಸೊ ಕನ್ನಡದಲ್ಲಿ ಒಂದು ಗಣದ ಬದಿಯ ಉದ್ದ ಅಥವಾ ಬಾಹುವಿನ ಉದ್ದ 5 ಸೆಂಟಿಮೀಟರ್ ಕೊಟ್ಟಾಗ ಅದ್ರ ಗಣಫಲ ಎಷ್ಟಾಗಿರ್ತದ ಅಂತ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತೈತಿ. ಹಾಗಿದ್ರೆ ಚೌಕ ಗಣಾಕೃತಿ ಅಥವಾ ಚೌಕ ಗಣದ ಗಣಫಲ ಕಂಡುಹಿಡಿಬೇಕಂದ್ರೆ ಸೂತ್ರ ನಾ ಈಗಲೇ ಡಿಸ್ಕಸ್ ಮಾಡಿದ್ನಿ. ಏನಾಗಿರ್ತದ ಚೌಕ ಗಣಾಕೃತಿಯ ಚೌಕ ಗಣದ ಗಣಫಲವನ್ನು ಕಂಡುಹಿಡಿಬೇಕಂದ್ರೆ ಸೂತ್ರ ಎ ಕ್ಯೂಬ್ ಆಗಿರ್ತದೆ. ಹೌದಾ? ಹಾಗಿದ್ರೆ ಸೊ ಚೌಕದ ಘನಫಲ ಅಂತ ಬಂದಾಗ ಸೂತ್ರ ಏನೈತಿ? ಎ ಕ್ಯೂಬ್. ಇಲ್ಲಿ ಎ ಎಷ್ಟು ಕೊಟ್ಟಿದ್ದಾರೆ ನಮಗವರು? ಎ ಎಷ್ಟು ಕೊಟ್ಟಿದಾರ? 5 ಸೆಂಟಿಮೀಟರ್ ಕೊಟ್ಟಿದಾರ. ಹಾಗಿದ್ರೆ ಎ ಕ್ಯೂಬ್ ಅಂದ್ರೆ 5 ಕ್ಯೂಬ್ ಆಗುತ್ತಾ? ಸೊ ಇಟ್ ನಥಿಂಗ್ ಬಟ್ 5 ಇಂಟು 5 ಇಂಟು 5 ಎಷ್ಟಾಗತ್ತೆ ರೀ? ಹಾಗಿದ್ರೆ 5 ಇಂಟು 5 ಇಂಟು 5 125 ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಇಸ್ ನಥಿಂಗ್ ಬಟ್ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಹಾಗಿದ್ರೆ ಚೌಕ ಗಣಾಕೃತಿಯ ಗಣಫಲವನ್ನು ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತೆ ನಮ್ಗೆ? ಎ ಕ್ಯೂಬ್. ಸೊ ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ 125 ಸೆಂಟಿಮೀಟರ್ ಕ್ಯೂಬ್ ಆಗಿರ್ತದ. ಪ್ಲೀಸ್ ಮೇಕ್ ಅ ನೋಟ್. ಸೊ ಮುಂದಿನ ಪ್ರಶ್ನೆಗೆ ಡಿಸ್ಕಸ್ ಮಾಡೋಣ ಅಂತ.
ಒಂದು ಬಾಹುವಿನ ಅಳತೆ ನೋಡ್ರಿ, ಒಂದು ಬಾಹುವಿನ ಅಳತೆ ಅವ್ರು ಏನು ಕೊಟ್ಟಾರ 5 ಸೆಂಟಿಮೀಟರ್. ಹಾಗಿದ್ರೆ ಮುಂದಿನ ಪ್ರಶ್ನೆ ಹೋಗೋಣವಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈಸ್, ಸೊ ವಾಟ್ ಅಬೌಟ್ ದ ನೆಕ್ಸ್ಟ್ ಪ್ರಾಬ್ಲಮ್? ಸೊ ನೋಡೋಣ. ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಕ್ಯೂಬ್ ಈಸ್ 54 ಸೆಂಟಿಮೀಟರ್ ಸ್ಕ್ವೇರ್. ವಾಟ್ ಈಸ್ ದ ಲೆಂತ್ ಆಫ್ ಇಟ್ಸ್ ಸೈಡ್ ಅಂತ ಕೇಳತ್ತಾರ. ಸೊ ಒಂದು ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ 54 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಹಾಗೆ ಅದರ ಬದಿಯ ಉದ್ದ ಅಥವಾ ಬಾಹುವಿನ ಉದ್ದ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಅವ್ರು ಏನು ಕೊಟ್ಟಾರ, ಏನು ಕೇಳ್ತಾರ ಅಂತ ಬರ್ಕೊಳ್ಳೋದು. ಸೊ ಅವ್ರು ಏನು ಕೊಡತ್ತಾರ ನಮ್ಗೆ? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾನ TSA ಅಂತ ಶಾರ್ಟ್ ಫಾರ್ಮ್ ಒಳಗೆ ಬರೀತೇನೆ, ಅಂದ್ರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಸೊ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಡತ್ತಾರ ಅವ್ರು? ಹಾಗಿದ್ರ 54 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಡತ್ತಾರ. ಸೊ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು? 54 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಡ್ತಾ ಇದ್ದಾರೆ. ಸೊ ನಮಗೆ ಗೊತ್ತದ ರೀ, ಒಂದು ಚೌಕ ಗಣಾಕೃತಿದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ ರೀ? ಒಟ್ಟು ಮೇಲ್ಮೈ ಅಂತಂದ್ರೆ ಟೋಟಲ್ ಎಲ್ಲ ಎಷ್ಟು ಫೇಸ್ ಅದಾವ, ಒಟ್ಟು 6 ಫೇಸ್ ಅದಾವ, 6 ಫೇಸಿಂದ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು ಅಂತ ಹೇಳ್ತಾರೆ. ಸೊ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ ರೀ? 6a² ಅಂತ ಐತಿ. ನಾ ಈಗೆಲ್ಲ ಡಿಸ್ಕಸ್ ಮಾಡಿದೆ, ಫಾರ್ಮುಲಾಸ್ ಡಿಸ್ಕಸ್ ಮಾಡ್ಬೇಕಾದ್ರೆ 6a² ಅಂತ ಐತಿ. ಸೊ ಹಾಗಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು ಏನೈತಿ ನಮ್ಗೆ? 6a² ಈಸ್ ಈಕ್ವಲ್ ಟು 54 ಅಂತ ಅವ್ರು ಕೊಡತ್ತಾರ. ನಮ್ಗೆ ಏನು ಕಂಡುಹಿಡಿಬೇಕಾಗೈತಿ? ಎ ಕಂಡುಹಿಡಿಬೇಕಾಗೈತಿ. ಎ ಅಂದ್ರೆ ಏನಂತ ಹೇಳಿದ್ ನಾನು? ಒಂದು ಬಾಹು ಅಥವಾ ಬದಿಯ ಉದ್ದವನ್ನು ಕೇಳತ್ತಾರ ಅವ್ರು. ಬದಿಯ ಉದ್ದ ಅಥವಾ ಎ ಕಂಡುಹಿಡಿಬೇಕು ಆಗೈತಿ. ಸೊ ಹಾಗಿದ್ರೆ ಎ ಕಂಡುಹಿಡಿಬೇಕಂದ್ರೆ ಸೂತ್ರ ಮಾಡಬೇಕು ಅಂತಂದ್ರೆ ನಾ ಏನು ಮಾಡ್ತೇನೆ? ಈ ಇಂಟು 6 ಇದನ್ನ ಈ ಕಡೆ ತೊಗೊಂಡು ಬರ್ತೀನಿ. ಸೊ a² ಈಸ್ ಈಕ್ವಲ್ ಟು ಏನಾಗುತ್ತೆ ರೀ? 54 ಡಿವೈಡೆಡ್ ಬೈ 6 ಆಗುತ್ತೆ. 54 ಡಿವೈಡೆಡ್ ಬೈ 6. ಸೊ ಕ್ಯಾನ್ಸಲೇಷನ್ ಮಾಡಿದ್ರೆ 6 1 6, 6 9 54. ಸೊ a² ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ರೀ? ಹಾಗಿದ್ರೆ 9 ಸೆಂಟಿಮೀಟರ್ ಆಗುತ್ತಾ? ಸಾರಿ 9 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತಾ? ಸೊ ಎ ಈಸ್ ಈಕ್ವಲ್ ಟು ಅಂತಂದಾಗ √9 ಆಗುತ್ತೆ. ಸ್ಕ್ವೇರ್ ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗುತ್ತಾ? ರೂಟ್ ಆಗುತ್ತೆ. ಸ್ಕ್ವೇರ್ ಇದ್ದಿದ್ದು ಈ ಸ್ಕ್ವೇರ್ ಇದ್ದಿದ್ದು ಈ ಕಡೆ ಹೋದಾಗ ಏನಾಗುತ್ತಾ? ರೂಟ್ ಆಗುತ್ತೆ. ಸೊ √9 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ರೀ? ಹಾಗಿದ್ರೆ √9 ಸರ್ ನೀವು ಕೇಳ್ಬೋದ್ರಿ. ಸೊ 3 ಇಲ್ಲಿ ಪ್ಲಸ್ ಆರ್ ಮೈನಸ್ ಬರ್ತೈತ್ರಿ ಸರ್. ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದಾಗ ರೂಟ್ ಆದಾಗ ಅದು +3 ಅಂತ ಬರ್ತೈತ್ರಿ ಅಂತ. ಸೊ ಯಾವಾಗಲೂ ಬದಿಯ ಉದ್ದ ನೆಗೆಟಿವ್ ಆಗಿರಂಗಿಲ್ಲ, ಅದಕ್ಕೆ a ಈಸ್ ಈಕ್ವಲ್ ಟು 3 ಆಗುತ್ತಾ. ಸೊ ಹಾಗಿದ್ರೆ ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದಾಗ ಏನಾಗುತ್ತಾ? ರೂಟ್ ಆಗುತ್ತಾ. √9 ಈಸ್ ನಥಿಂಗ್ ಬಟ್ a ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಹಾಗಿದ್ರೆ ಆನ್ಸರ್ ಎಷ್ಟಾಗುತ್ತೆ ರೀ? ಹಾಗಿದ್ರೆ ಒಂದು ಬಾಹುವಿನ ಉದ್ದ ಅಂತ ಕೇಳಿದಾಗ ಅವ್ರಿಗೆ ಆನ್ಸರ್ ಎಷ್ಟಾಗುತ್ತಾ? 3 ಸೆಂಟಿಮೀಟರ್. ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಬದಿಯ ಉದ್ದ ಅಂತ ಕೇಳಿದಾಗ 3 ಸೆಂಟಿಮೀಟರ್ ಆಗತ್ತೆ ರೀ. ಸೊ ಮೇಕ್ ನೋಟ್ ಡೌನ್ ಮಾಡ್ಕೊಳ್ರಿ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋದಾದ್ರೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್, ವಾಟ್ ಈಸ್ ದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಅ ಕ್ಯೂಬ್ ವಿತ್ ಅ ಸೈಡ್ ಲೆಂತ್ ಆಫ್ 6 ಸೆಂಟಿಮೀಟರ್ ಅಂತ ಕೊಟ್ಟದನ್ನು. ಹಾಗಿದ್ರೆ ನಾವು ಏನು ಡಿಸ್ಕಸ್ ಮಾಡಿದ್ವಿ ರೀ? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕಂಡುಹಿಡಬೇಕಂತಂದ್ರೆ ಸೂತ್ರ ಏನೈತಿ? 4a² ಅಂತ ಐತಿ. ಹಾಗಿದ್ರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದನ್ನ LSA ಅಂತ ತಗೋತೇನೆ. LSA ಈಸ್ ಈಕ್ವಲ್ ಟು ನಮಗೆ ಸೂತ್ರ ಏನೈತಿ? 4a² ಅಂತ ಕೊಟ್ಟಿದಾರ. ಸೊ ಸೂತ್ರ ಗೊತ್ತೈತೆ ನಮಗೆ. ಸೊ LSA ನಮಗೆ ಬದಿ ಎಷ್ಟು ಕೊಟ್ಟಾರ? a ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ ಅವರು? ಬದಿಯ ಉದ್ದ a ಈಸ್ ಈಕ್ವಲ್ ಟು 6 ಮೀಟರ್ ಅಂತ ಕೊಟ್ಟಾರ. ಸೊ ಬದಿಯ ಉದ್ದವನ್ನು ಏನು ಕೊಟ್ಟಾರ? a ಈಸ್ ಈಕ್ವಲ್ ಟು 6 ಮೀಟರ್. ಸೊ ಎಲ್ಲೆಲ್ಲಿ a ಐತಿ ಅಲ್ಲಿ 6 ಮೀಟರ್ ತುಂಬಕ್ರಿ. ಸೊ LSA ಈಸ್ ಈಕ್ವಲ್ ಟು, ಸೊ 4 ಇಂಟು ಎಲ್ಲ a ಐತಿ ಅಲ್ಲಿ 6 ತುಂಬ್ರಿ. ಸೊ 6a² ಆಗುತ್ತೆ. ಸೊ 4 ಇಂಟು 6 ಎಷ್ಟಾಗತ್ತೆ ರೀ? ಹಾಗಿದ್ರೆ 36 ಆಗುತ್ತಾ. 36 ಇಂಟು 4 ಮಾಡ್ರಿ. 36 ಇಂಟು 4 ಮಾಡಿದಾಗ ಎಷ್ಟಾಗುತ್ತಾ? 144 ಮೀಟರ್ ಸ್ಕ್ವೇರ್ ಆಗುತ್ತೆ. ಹೌದಾ? ಸೊ 6 ಮೀಟರ್ ಕೊಟ್ಟಾರ, 144 ಮೀಟರ್ ಸ್ಕ್ವೇರ್. ಸೊ ಆಪ್ಷನ್ 4 ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಮೇಕ್ ಅ ನೋಟ್. ಭಾಳ ಇಂಪಾರ್ಟೆಂಟು, ಈಸಿಯೆಸ್ಟ್ ಟಾಪಿಕ್. ಸೊ ಮೆನ್ಸುರೇಷನ್ 3D ಅಂತ ಬಂದಾಗ, ಸೊ ಮೆನ್ಸುರೇಷನ್ 3D ನೋಡ್ರಿ, ಇದ್ರ ಮೇಲೆ ಒಂದು ಫಿಕ್ಸ್ ಕ್ವಶನ್ SSC GD ಆಗಿರ್ಬೋದು, MTS ಆಗಿರ್ಬೋದು, CHSL ಆಗಿರ್ಬೋದು, CGL ಆಗಿರ್ಬೋದು, ಹಾಗೆ NTPC ಆಗಿರ್ಬೋದು, EPFO ಆಗಿರ್ಬೋದು, ITPP, IB,
ಇಂಥ ಇನ್ನೂ ಹಲವಾರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗಳು ಇರ್ತಾವೆ. ಸ್ಟೇಟ್ ಗೌರ್ಮೆಂಟಿಗೆ ಇದನ್ನ ಇದು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಸ್ಟೇಟ್ ಗೌರ್ಮೆಂಟ್ನಾಗೂ ಇದನ್ನು KPSC ಒಳಗೆ ನೀವು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಬರೀತಿರಲ್ಲ, ಸೊ ಅದ್ರಾಗ ಭಾಳ ಇಂಪಾರ್ಟೆಂಟ್ ಇವು. ಓಕೆ, ಸೊ ಹಾಗಿದ್ರೆ ನೋಟ್ ಡೌನ್ ಮಾಡ್ಕೊಳ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಸೊ ಈ ಒಂದು ಸೆಷನ್ ಒಳಗೆ ನಾವು ಕಂಪ್ಲೀಟಾಗಿ ಏನು ಮಾಡ್ತಾ ಇದ್ದೇವೆ, ಬೇಸಿಕ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೆನ್ಸುರೇಷನ್ 3Dಗೆ ಸಂಬಂಧಪಟ್ಟಂಥ ಭಾಳ ಬೇಸಿಕ್ಸ್ ಅಂದರೆ ಕಂಪ್ಲೀಟ್ಲಿ 0 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಭಾಳ ಸಿಂಪಲ್ ಪ್ರಾಬ್ಲಮ್ಸು, ನಾವು ಸೂತ್ರಗಳನ್ನ ಬೈಪಾಟ್ ಹಾಕಬೇಕಾಗುತ್ತೆ. ಸೊ ಮೆನ್ಸುರೇಷನ್ ಅಂತ ಬಂದಾಗ ಫಾರ್ಮುಲಾಸ್ ಆರ್ ಕಂಪಲ್ಸರಿ ಟು ಅಟೆಂಪ್ಟ್ ದ ಇದನ್ನ ಕ್ವಶನ್ಸ್. ಸೊ ಅದಕ್ಕೆ ನೆನ್ಪಿಟ್ಕೊಳ್ರಿ ಫಾರ್ಮುಲಾಸ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನೈತೆ ನೋಡ್ರಿ. ದ ಸ್ಪೇಸ್ ಡಯಾಗೋನಲ್ ಆಫ್ ಅ ಕ್ಯೂಬ್ ಈಸ್ 8√3 ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ವ್ಯಾಲ್ಯೂಮ್? ಸೊ ಇಲ್ಲಿ ಸ್ಪೇಸ್ ಡಯಾಗೋನಲ್ ಅಂತಂದ್ರೆ ಏನು ಅಂತ ತಿಳ್ಕೊಳ್ರಿ ಫಸ್ಟ್. ಸೊ ಸ್ಪೇಸ್ ಡಯಾಗೋನಲ್ ಅಂತಂದ್ರೆ ನೋಡ್ರಿ, ಇಲ್ಲಿ ಅಂಡರ್ಲೈನ್ ಮಾಡ್ತೀನಿ ನೋಡ್ರಿ, ಬೇಕಂದ್ರೆ ಸಿಲೆಕ್ಟ್. ತಗೊಳ್ರಿ. ಸೊ ಸ್ಪೇಸ್ ಡಯಾಗೋನಲ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್. ಇಲ್ಲಿ ಯೆಲ್ಲೋ ಕಲರ್ ಏನು ಕಾಣ್ತೈತಲ್ಲ, ಇಲ್ಲಿಗೆ ಇರ್ತಂತ ಡಿಸ್ಟೆನ್ಸ್. ಹಾಗಾದ್ರೆ ನಿಮ್ಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನಂತಂದ್ರೆ ಇಲ್ಲಿ ಇಷ್ಟು ಡೈರೆಕ್ಟಾಗಿ ಕ್ವಶನ್ ಕೇಳಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಇದನ್ನು ಚೌಕ ಗಣಾಕೃತಿ ಐತಿ, ಅದರಲ್ಲಿ ಇರಿಸಬಹುದಾದ ಅತಿ ಉದ್ದನೆಯ ಕಟ್ಟಿಗೆ ಎಷ್ಟು ಉದ್ದವಾಗಿರ್ತದ ಅಂತ ಹಿಂಗೆ ಕೇಳ್ಬೋದು ಕ್ವಶನ್. ಸೊ ಅವಾಗೆಲ್ಲ ನೀವು ಏನು ಮಾಡಬೇಕು, ಡಯಾಗೋನಲ್ ಲೆಂತ್ ಕಂಡುಹಿಡಿಬೇಕು. ಹಾಗಿದ್ರೆ ಡಯಾಗೋನಲ್ ಲೆಂತ್ ಕೊಟ್ಟಿದ್ದಾರೆ ಅವರು. ಸೊ ಈ ಕರ್ಣ ಕೊಟ್ಟಿದ್ದಾರೆ. ಕರ್ಣ ಎಷ್ಟು ಕೊಟ್ಟಿದ್ದಾರೆ? ಸ್ಪೇಸ್ ಡಯಾಗೋನಲ್ ಅಥವಾ ಕರ್ಣ ಎಷ್ಟು ಕೊಟ್ಟಿದ್ದಾರೆ? D = 8√3 ಅಂತ ಕೊಟ್ಟಿದ್ದಾರೆ. ಇದ್ರ ಮುಖಾಂತರವಾಗಿ ನಾವು ಏನು ಕಂಡುಹಿಡಿಬೇಕಾಗೈತಿ? ಕರ್ಣ ಕೊಟ್ಟಿದಾರ, ನಾವು ಗಣಫಲವನ್ನ ಕಂಡುಹಿಡಿಬೇಕು, ಹೌದಾ ಇಲ್ರಿ? ಸೊ ಗಣಫಲ ಕಂಡುಹಿಡಿಬೇಕಂದ್ರೆ ಏನು ಸೂತ್ರ ಐತಿ ನೋಡೋದಾದ್ರ, ಸೊ ಡಯಾಗೋನಲ್ = 8√3 ಅಂತಂದ್ರೆ ನಮಗೆ ಇದನ್ನ ಚೌಕ ಗಣಾಕೃತಿಯ ಕರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತ್ರಿ? A√3. ಸೊ A√3 = 8√3 ಇತ್ತಪ್ಪ ಅಂತಂದ್ರೆ ಅಫ್ಕೋರ್ಸ್ A = ಎಷ್ಟಾಗತ್ರಿ? 8 ಆಗತ್ತೆ, ಹೌದಾ ಇಲ್ರಿ? ಕಲರ್ ಒಂಚೂರು ಚೇಂಜ್ ಮಾಡ್ಕೊಂತಾರೆ ಅನ್ಕೊಂತದೆ. ಸೊ ಹಾಗಿದ್ರೆ ಏನೈತಿ? A√3 = 8√3 ಅಂತ ಕೊಟ್ಟಿದಾರ. ಸೊ A = ಏನಾಗತ್ತ? 8. ಸೊ A = ಏನು ಸಿಕ್ತು ನಮ್ಗೆ? 8 ಸೆಂಟಿಮೀಟರ್ ಅಂತ ಸಿಕ್ತು. ಸೊ A = ಏನು ಸಿಕ್ತು? 8 ಸೆಂಟಿಮೀಟರ್. ಹಾಗಿದ್ರೆ ನಮ್ಗೆ ಗಣಫಲ, ಚೌಕ ಗಣಾಕೃತಿಯ ಗಣಫಲವನ್ನ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತ್ರಿ? ಸೊ ಚೌಕ ಗಣಾಕೃತಿಯ ಗಣಫಲ ಕಂಡುಹಿಡಿಬೇಕಂದ್ರೆ ಸೂತ್ರ ಘನಫಲ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತ್ರಿ? A³ ಅಂತ ಐತಿ. ಸೊ A³ ಅಂದ್ರೆ 8³ ಆಗತ್ತಾ. ಸೊ 8³ ಎಷ್ಟಾಗತ್ರಿ? 8 × 8 × 8. 8 8 64, 64 8 ಎಷ್ಟು ರೀ? 512 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೆಂಟಿಮೀಟರ್ ಕ್ಯೂಬ್ 512 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳೈತೆ ನೋಡ್ರಿ. ಆಪ್ಷನ್ D ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಇವೆಷ್ಟು ಬೇಸಿಕ್ ಲೆವೆಲ್ ಕ್ವಶನ್ಸ್ ಆನ್ ಕ್ಯೂಬ್. ಇನ್ನು ಇದ್ರ ಮೇಲೆ ನಾವು ಎಕ್ಸಾಮ್ಗೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ನ, PYQ ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತೇನೆ. ಅದ್ರದ್ದು ಒಂದು ಸೆಷನ್ ಹಾಕೊಳ್ತೇನೆ. ಅಲ್ಲಿ PYP SSC GD ಒಳಗೆ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಕೇಳೋಣ, SSC MTS ಒಳಗೆ ಯಾವ ರೀತಿ ಪರ್ಟಿಕ್ಯುಲರ್ಲಿ ಕೇಳೋಣ, ಅಥವಾ RRB ಒಳಗೆ ಯಾವ ರೀತಿ ಪರ್ಟಿಕ್ಯುಲರ್ ಆಗಿ ಕೇಳಿದಾನ, ಸೊ ಅದರದ್ದು ಡೆಪ್ನೆಸ್ ಏನು, ಒಂದು ಟಾಪಿಕ್ ಐತಂದ್ರೆ ಅದರದ್ದು ಡೆಪ್ನೆಸ್ ಯಾವ ರೀತಿ ಕೇಳ್ತಾನೆ, ಮತ್ತು ಒಂಚೂರು CGL ಲೆವೆಲಿಗೆ ಆದ್ರೆ ಒಂಚೂರು ಹೆಂಗೆ ಟ್ವಿಸ್ಟ್ ಮಾಡಿ ಕೇಳ್ತಾನೆ ಕ್ವಶನ್ಸ್ನ. ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದ್ರು ಅದನ್ನ ಅನಲೈಸ್ ಮಾಡಿ ಆನ್ಸರ್ ಮಾಡುವಂಥ ಕೆಪಬಿಲಿಟೀಸ್ ಹೆಂಗೆ ಬೆಳೆಸ್ಕೊಳ್ಬೇಕು. ಸೊ ಇವಷ್ಟು ನಾವು ಇದನ್ನು ನೆಕ್ಸ್ಟ್ ಒಂದು ಸೆಷನ್ ಮಾಡ್ಕೊಳ್ತೀನಿ. ಅದ್ರಾಗ PYQ ಸೆಷನ್ ಅಂತ, ಮೆನ್ಸುರೇಷನ್ 3D PYQ ಸೆಷನ್ ಅಂತ ಮಾಡಿಕೊಂಡು ಅದರಲ್ಲಿ ಡಿಸ್ಕಷನ್ ಮಾಡ್ಕೋತಾ ಹೋಗ್ತೀನಿ. ಓಕೆ, ಸೊ ಹಾಗಿದ್ರೆ ಮೇಕ್ ಅ ನೋಟ್. ಸೊ ಹಾಗಿದ್ರೆ ಮುಂದಿನ ಆಕೃತಿ ನೋಡೋಣ. ಹಾಗಿದ್ರೆ ನೆಕ್ಸ್ಟ್ ಆಕೃತಿ ಯಾವುದು? ಓಕೆ, ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ. ಓಕೆ, ಇದೊಂದು ಪ್ರಶ್ನೆ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಆಕೃತಿ ಬಗ್ಗೆ ಡಿಸ್ಕಸ್ ಮಾಡ್ಕೋತಾ ಹೋಗೋಣಂತೆ. ಸೊ ಹಾಗಿದ್ರೆ ಏನೈತೆ ನೋಡ್ರಿ. ಇಫ್ ದ ವ್ಯಾಲ್ಯೂಮ್ ಆಫ್ ಅ ಕ್ಯೂಬ್ ಈಸ್ 729 ಸೆಂಟಿಮೀಟರ್ ಕ್ಯೂಬ್
ಇಫ್ ದ ವ್ಯಾಲ್ಯೂಮ್ ಆಫ್ ಅ ಕ್ಯೂಬ್ ಈಸ್ 729 ಸೆಂಟಿಮೀಟರ್ ಕ್ಯೂಬ್ ವಾಟ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೇಳ್ತಾನೆ. ಸೊ ಅವ್ರು ನಿಮ್ಗೆ ಗಣಪಲ ಕೊಟ್ಟಾರ್ರಿ, ಗಣಪಲ ಕೊಟ್ಟು ಏನು ಕಂಡಿಡಿ ಅಂತ ಕೇಳ್ತಾರ ಅವ್ರು ನಿಮ್ಗೆ, ಏನು ಕಂಡು ಹಿಡಿತಾರೆ, ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡಿಡಿ ಅಂತ ಕೇಳ್ತಾರೆ. ಹಾಗಿದ್ರೆ ಚೌಕ ಗಣಾಕೃತಿಯ ಗಣಪಲ, ಚೌಕದ ಗಣಪಲ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತ್ರಿ, ಚೌಕದ ಗಣಪಲ ಈಸ್ ಈಕ್ವಲ್ ಟು ಎ ಕ್ಯೂಬ್. ಸೊ ಎ ಕ್ಯೂಬ್ ಈಸ್ ಈಕ್ವಲ್ ಟು 729 ಅಂತ ಕೊಡತ್ತಾರೆ. ಎ ಕ್ಯೂಬ್ ಈಸ್ ಈಕ್ವಲ್ ಟು 729. ಹಾಗಿದ್ರೆ ಎ ಕ್ಯೂಬ್ ಈಸ್ ಈಕ್ವಲ್ ಟು 729 ಆದ್ರೆ ಎ ಎಷ್ಟಾಗುತ್ತಾ, ಯಾವ ಸಂಖ್ಯೆಯ ಕ್ಯೂಬ್ ರೂಟ್ ನಿಮ್ಗೆ ಗೊತ್ತಿರಬೇಕು. ಸೊ ನೆನಪಿಟ್ಕೊಳ್ರಿ, 1ರಿಂದ 10 ಮಟ ಕ್ಯೂಬ್ ನಂಬರ್ಸ್ ಅಂದರೆ ಘನಸಂಖ್ಯೆಗಳು ನಿಮ್ಗೆ ಘನಸಂಖ್ಯೆಗಳ ಮೇಲೆ ಅರಿವಿರಬೇಕು. ಸೊ ಅಂದಾಗ ಮಾತ್ರ ಈ ಒಂದು ಇದನ್ನು ಪರ್ಟಿಕ್ಯುಲರ್ಲಿ ನಿಮ್ಗೆ ಎಲ್ಲೆಲ್ಲಿ ಅಂದ್ರೆ ಮ್ಯಾಥಮೆಟಿಕ್ಸ್ನಲ್ಲಿ ಎಲ್ಲ ಕಡೆ ಹೆಲ್ಪ್ ಆಗ್ತಾವೆ. ಇದನ್ನು 1ರಿಂದ 30 ತನ ಸ್ಕ್ವೇರ್ ನಂಬರ್ಸ್ ಗೊತ್ತಿರಬೇಕು, 1ರಿಂದ 10 ತನ ಕ್ಯೂಬ್ ನಂಬರ್ಸ್ ಗೊತ್ತಿರಬೇಕು. ಹಾಗಿದ್ರೆ ಇಲ್ಲಿ ಕೊಟ್ಟಾರೆ ಎ ಕ್ಯೂಬ್ ಈಸ್ ಈಕ್ವಲ್ ಟು 729. ಹಾಗಿದ್ರೆ ಎ ಎಷ್ಟಾಗುತ್ತೆ, ಹಾಗಿದ್ರೆ ಎ ಈಸ್ ಈಕ್ವಲ್ ಟು ಬೇಕಂತಂದ್ರೆ ಸೊ ವಾಟ್ ಈಸ್ ದ ಕ್ಯೂಬ್ ರೂಟ್ ಆಫ್ 729? 729 ಕ್ಯೂಬ್ ಎಷ್ಟಾಗುತ್ತೆ, 9 ಆಗುತ್ತೆ. ಸೊ ಎ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ರೀ, 9 ಆಗುತ್ತೆ. ಸೊ ಎ ಈಸ್ ಈಕ್ವಲ್ ಟು ಹಾಗಿದ್ರೆ 9 81 ಆಗುತ್ತೆ. 81 ಇಂಟು 9 ಮಾಡಿದಾಗ ನಿಮ್ಗೆ ಎಷ್ಟಾಗುತ್ತೆ, 729 ಸಿಗ್ತದೆ. ಸೊ ಎ ಈಸ್ ಈಕ್ವಲ್ ಟು ಎಷ್ಟಾಯ್ತು, ಹಾಗಿದ್ರೆ 9 ಆಯಿತು. ನಿಮಗೆ ಏನು ಕೇಳತ್ತಾರ ಅವರು, 9 ಇಟ್ಕೊಂಡು ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಹಾಗಿದ್ರೆ ಚೌಕ ಗಣದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಏನು ಸೂತ್ರ ಐತ್ರಿ, ಚೌಕ ಗಣದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೊ ನೆಕ್ಸ್ಟ್ ಪೇಜಿಗೆ ತಗೋಣ. ಸೊ ಚೌಕ ಗಣದ ಒಟ್ಟು ಮೇಲ್ಮೈ ವಿಸ್ತೀರ್ಣ TSA ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು ಏನು ಸೂತ್ರ, 6a² ಅಂತ ಐತಿ, ಹೌದಾ ಇಲ್ರಿ? ಹಾಂ, ನಮಗೆ ಎ ಎಷ್ಟು ಸಿಕ್ಕೈತ್ರಿ, ಈಗ ಎ ಈಸ್ ಈಕ್ವಲ್ ಟು 9 ಸಿಕ್ಕೈತೆ. ಸೊ 6 ಇಂಟು 9 ಸ್ಕ್ವೇರ್ ಎಷ್ಟಾಗತ್ತೆ, 6 ಇಂಟು 9 ಎಷ್ಟಾಗುತ್ತೆ, 81. ಸೊ ಈಗ ನಾವೇನು ಮಾಡಬೇಕು, 81 ಇಂಟು 6 ಮಾಡಬೇಕು. ಎಷ್ಟಾಗತ್ತೆ ರೀ, 6 1 6, 8 6 ಎಷ್ಟಾಗತ್ತೆ, 48, 486 ಆಗುತ್ತೆ ಸೆಂಟಿಮೀಟರ್ ಸ್ಕ್ವೇರ್. ಸೆಂಟಿಮೀಟರ್ ಒಳಗೆ ಕೊಟ್ಟರೆ ಸೆಂಟಿಮೀಟರ್ ಸ್ಕ್ವೇರ್, ಮೀಟರ್ ಒಳಗೆ ಕೊಟ್ಟರೆ ಮೀಟರ್ ಸ್ಕ್ವೇರ್. ಇಲ್ಲಿ ಏನು ಕೊಟ್ಟಾರ, ಸೆಂಟಿಮೀಟರ್ ಒಳಗೆ ಕೊಟ್ಟಾರ. ಸೊ ಸೆಂಟಿಮೀಟರ್ ಸ್ಕ್ವೇರ್ ಎಷ್ಟಾಗುತ್ತೆ, 486 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಆಪ್ಷನ್ ಯಾವುದಾಗುತ್ತೆ, 486 ಅಂದ್ರೆ ಸೊ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಹೌದಾ? ಹಾಗಿದ್ರೆ ಮುಂದಿನ ಆಕೃತಿ ಯಾವುದಂತ ನೋಡೋಣ. ಸೊ ನೆಕ್ಸ್ಟ್ ಆಕೃತಿ. ಸೊ ಇವಷ್ಟೂ ಪ್ರಾಕ್ಟೀಸ್ ಮಾಡಿರಿ, ಇದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಐಡಿಯಾ ಸಿಗ್ತೈತಿ. ಸೊ ಹಾಗೆ ಇನ್ನು ಕ್ಯೂಬಾಯ್ಡಿಗೆ ಹೋಗೋಣ ಅಂತ. ಆಮೇಲೆ PYQ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಕ್ಯೂಬಾಯ್ಡ್ದೆಲ್ಲ ಸೇರಿಸಿ ಒಂದ್ರಾಗ ಡಿಸ್ಕಸ್ ಮಾಡ್ತೀನಿ. ಹಂಗೆ ಸಿಲಿಂಡರ, ಕೋನ ಮತ್ತು ಸ್ಪಿಯರ, ಹೆಮಿಸ್ಪಿಯರ್ ಇವನ್ನೆಲ್ಲನೂ ಡಿಸ್ಕಸ್ ಮಾಡ್ತೀನಿ. ಓಕೆ, ಮುಂದೆ ಹಾಗೆ ಕಂಟಿನ್ಯೂ ಮಾಡ್ಕೊತ ಹೋಗೋಣ. ಇವತ್ತಿನ ತರಗತಿಯಲ್ಲಿ ಮಾತ್ರ ಏನು ಮಾಡ್ತೀನಿ, ಡಿಸ್ಕಸ್ ಮಾಡ್ತೀನಿ ಅಂತಂದ್ರೆ ಬೇಸಿಕ್ಸ್ ಮನ್ಸುರೇಷನ್ದ ಎಲ್ಲ ಸೂತ್ರಗಳನ್ನ ಬಳಸ್ತೀನಿ. 3D ಒಳಗೆ ಬರ್ತಕ್ಕಂತಹ ಎಲ್ಲ ಸೂತ್ರಗಳನ್ನ ಬರೆಸ್ಕ್ಯಾರ ಅದರದ್ದು ಇನ್ಫಾರ್ಮೇಷನ್ ಕೊಟ್ಟು ಅದ್ರ ಮೇಲೆ ಬೇಸಿಕ್ ಪ್ರಾಬ್ಲಮ್ಸ್ನ ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡಿಕೊಡ್ತೇನೆ ಅಂತ. ಓಕೆ, ಹಾಗೆ ಸೊ ನೆಕ್ಸ್ಟ್ ಆಕೃತಿ ಇದನ್ನ ಬರ್ಕೊಂಡಿಲ್ಲ ಅಂದ್ರೆ ಬರ್ಕೊಳ್ರಿ ಒಂದ್ಸಲ. ಓಕೆ, ಸೊ ನೆಕ್ಸ್ಟ್ ಆಕೃತಿಗೆ ಹೋಗೋಣ. ನೆಕ್ಸ್ಟ್ ಆಕೃತಿ ಬಂದು ಆಯತ ಗಣಾಕೃತಿ ಅಥವಾ ಕ್ಯೂಬಾಯ್ಡ್ ಅಂತ ಕರಿತೀವಿ. ಸೊ ಆಯತ ಗಣಾಕೃತಿ. ಸೊ ಆಯತ ಗಣಾಕೃತಿ ಅಂತ ಬಂದಾಗೂ ಇಲ್ಲಿ ಎಷ್ಟು ಫೇಸಸ್ ಬರ್ತಾವ್ರಿ ನಿಮಗೆ, ಎಷ್ಟು ಫೇಸಸ್ ಬರ್ತಾವ, ಒಟ್ಟ 6 ಫೇಸಸ್ ಬರ್ತಾವೆ, 6 ಫೇಸಸ್. ಆದ್ರೆ ಎಲ್ಲ ಉದ್ದ ಅಗಲ ಎತ್ತರ ಎಲ್ಲಾನು ಸೇಮ್ ಇರಬೇಕು ಅಂತ ಏನು ರೂಲ್ ಇಲ್ಲಿ. ಚೌಕ ಗಣಾಕೃತಿಯೊಳಗೆ ಏನಿತ್ತು, ಉದ್ದ ಅಗಲ ಎತ್ತರ ಮೂರೂ ಸಮನಾಗಿದ್ದು ಅಂತಂದ್ರೆ ಆ ಆಕೃತಿಗೆ ಚೌಕ ಗಣಾಕೃತಿ ಅಂತ ಕರಿತೀವಿ ಅಂತಿತ್ತು. ಹಾಗಿದ್ರೆ ಆಯತ ಗಣಾಕೃತಿಯೊಳಗೆ ಉದ್ದ ಅಗಲ ಎತ್ತರಗಳು ಯಾವುದೂ ಸರಿಸಮವಾಗಿರೋದಿಲ್ಲ, ಎಲ್ಲ ಚೇಂಜ್ ಆಗಿರ್ತಾವ. ಸೊ ಅದಕ್ಕೆ ಅಂಥ ಆಕೃತಿಗೆ ನಾವು ಏನಂತ ಕರಿತೀವಿ, ಆಯತ ಗಣಾಕೃತಿ ಅಂತ ಕರಿತೀವಿ. ಹಾಗಿದ್ರೆ ಆಯತ ಗಣಾಕೃತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲಿ ಬರ್ತಕ್ಕಂತಹ ಫಾರ್ಮುಲಾಸ್ ಯಾವಾಗಿರ್ತಾವ ಅವ್ನು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನೋಡ್ರಿ, ಈಗ ನಮಗೆ ಸೊ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು, ಆಮೇಲೆ ಕರ್ವ್ಡ್ ಸರ್ಫೇಸ್ ಏರಿಯಾ, ಆಮೇಲೆ ಡಯಾಗೋನಲ್, ಆಮೇಲೆ ವ್ಯಾಲ್ಯೂಮ್, ಇವಿಷ್ಟನ್ನು ಡಿಸ್ಕಸ್ ಮಾಡಬೇಕು. ಸೊ ಮೊದಲನೇದಾಗಿ ಕರ್ವ್ಡ್ ಸರ್ಫೇಸ್ ಏರಿಯಾನ ಡಿಸ್ಕಸ್ ಮಾಡೋಣಂತೆ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಂತಂದ್ರೆ ಈಸಿಯೆಸ್ಟ್ ಮೆಥಡ್ ನಮಗೆ ಮೆನ್ಸುರೇಷನ್ 3D ಒಳಗೆ ಆಯತ ಅಂತ ಡಿಸ್ಕಸ್ ಮಾಡ್ತೀವಿ. ಸೊ ಆಯತದ ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ, ಆಯತದ ಸುತ್ತಳತೆ ನಾನು ಹೆಂಗೆ ನೆನಪಿಟ್ಕೊಳ್ಬೇಕು ಅನ್ನೋದನ್ನ ಈ ಸೆಷನ್ ಒಳಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಆಯತದ ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ ರೀ,
2 ಇಂಟು ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ಹಿಂದಿನ ಒಂದಿಷ್ಟು ವಿಡಿಯೋಸ್ಗಳನ್ನ ನೀವು ನೋಡಿದಾಗ ನಿಮ್ಗೆ ಐಡಿಯಾ ಸಿಕ್ಕಿರ್ತೈತಿ. ಸೊ ಆಯತದ ಸುತ್ತಳತೆ ಅಂತ ಬಂದಾಗ ಏನೇ ಸೂತ್ರ 2 ಇಂಟು ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ಸೊ ಹಂಗ ಇದು ಆಯತದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ರೆ ಏನಿಲ್ಲ, ಅದನ್ನ ಬರೆಯುದು 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಅಂತ ಬರೆಯುದು. ಇದಕ್ಕಷ್ಟಕ್ಕೂ ಹೆಚ್ಚಲೆ ಗುಣಾಕಾರ ಮಾಡಿಬಿಟ್ರಿ ಅಂತಂದ್ರೆ ಏನು ಸಿಗ್ತೈತೆ ನಿಮ್ಗೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಕ್ಬಿಡ್ತೈತೆ. ಓಕೆ, ಸೊ ಹಾಗಿದ್ರೆ ಇನ್ನು ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಂತಂದ್ರೆ ನೋಡ್ರಿ, ಸೊ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಂದ್ರೆ ಸೂತ್ರ 2 ಇಂಟು ಬ್ರಾಕೆಟ್ ಎಲ್ ಬಿ ಪ್ಲಸ್ ಬಿ ಹೆಚ್ ಪ್ಲಸ್ ಹೆಚ್ ಎಲ್ ಆಗುತ್ತೆ. ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಹೆಚ್ ಎಲ್. ಸೊ ಇದು ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ. ಇಲ್ಲಿ ಎಲ್ ಅಂತಂದ್ರೆ ಏನಂತ ಹೇಳಿದ ನಾನು? ಸೊ ಎಲ್ ಅಂತಂದ್ರೆ ಉದ್ದ, ಬಿ ಅಂತಂದ್ರೆ ಅಗಲ, ಹೆಚ್ ಅಂದ್ರೆ ಏನು? ಎತ್ತರ. ಹಾಗಿದ್ರ ಕರ್ನ ಕಂಡುಹಿಡಿಬೇಕಂದಕ್ಕಿಂತ ಮುಂಚೆ ವ್ಯಾಲ್ಯೂಮ್ ಘನಫಲ ಅಥವಾ ಕ್ಷೇತ್ರಫಲ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ ನೋಡೋಣ ಅಂತ. ಸೊ ಕ್ಷೇತ್ರಫಲ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ? ಎಲ್ ಇಂಟು ಬಿ ಇಂಟು ಹೆಚ್ ಅಂದ್ರೆ ಉದ್ದ ಇಂಟು ಅಗಲ ಇಂಟು ಎತ್ತರ. ಇದು ಸೂತ್ರ ಯಾವುದಕ್ಕೆ? ಆಯತ ಘನಾಕೃತಿಯ ಇದನ್ನು ಕಂಡುಹಿಡಿಬೇಕಂದ್ರೆ, ಘನಫಲವನ್ನು ಕಂಡುಹಿಡಿಬೇಕಂದ್ರೆ. ಇನ್ನು ಆಯತ ಘನಾಕೃತಿಯ ಕರ್ಣವನ್ನು ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ ಅಂತ ನೋಡೋದಾದ್ರೆ, ಸೊ ನೆನ್ಪಿಟ್ಕೊಡ್ರಿ, ಅಂಡರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್. ಇವಿಷ್ಟು ಸೂತ್ರಗಳು ನಮಗೆ ಎದಕ್ಕೆ? ಆಯತ ಘನಾಕೃತಿಯ ಬಗ್ಗೆ ಇನ್ಫಾರ್ಮೇಷನ್. ಸೊ ಆಯತ ಘನಾಕೃತಿ ಅಂತಂದ್ರೆ ನಿಮ್ಗೆ ಏನು ಗೊತ್ತಾಗಬೇಕು? ಉದ್ದ ಅಗಲ ಎತ್ತರಗಳು ಯಾವುವು ಸೇಮ್ ಇರೋದಿಲ್ಲ. ಇದೊಂದೇ ಪಾಯಿಂಟ್. ನಾಲ್ಕು ಇದನ್ನ ನೋಡ್ರಿ, ಎಷ್ಟು ಫೇಸಸ್ ಅದಾವೆ? ಒಟ್ಟ 6 ಫೇಸಸ್ ಅದಾವೆ. ಓಕೆ, 6 ಫೇಸಸ್ ಅದಾವಂತ ಸೇಮ್ ಅದ್ರಗತೆನೇ ಬರ್ತೈತಿ ಇದ್ರದ್ದು ಫಾರ್ಮುಲಾಸ್ ಕಂಡುಹಿಡಿಬೇಕಂತಂದಾಗ. ಸೊ ಇದನ್ನ 2 ಎಲ್ ಬಿ ಬರ್ತಾವೆ, 2 ಬಿ ಎಚ್ ಬರ್ತಾವೆ, 2 ಹೆಚ್ ಎಲ್ ಬರ್ತಾವೆ. ಅದಕ್ಕೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ 2 ಇಂಟು ಬ್ರಾಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಹೆಚ್ ಎಲ್. ಇನ್ನು ಆಯತ ಘನಾಕೃತಿಯ ಇದನ್ನ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದ್ರೆ ಸುತ್ತಲ್ಲಿ ಇರ್ತಕ್ಕಂಥ ಜಾಗವನ್ನ ಅಥವಾ ಏರಿಯಾವನ್ನ ಕಂಡುಹಿಡಿಬೇಕಂದ್ರೆ 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಇಂಟು ಹೆಚ್ ಐತಿ. ಹಾಗೆ ಕರ್ಣವನ್ನ ಕಂಡುಹಿಡಿಬೇಕಂದ್ರೆ ಅಂಡರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಐತಿ. ಇನ್ನು ನೆಕ್ಸ್ಟ್ ಘನಫಲ ಅಥವಾ ಕ್ಷೇತ್ರಫಲ ಕಂಡುಹಿಡಿಬೇಕಂತಂದ್ರೆ ಎಲ್ ಇಂಟು ಬಿ ಇಂಟು ಹೆಚ್. ಸೊ ಇವಿಷ್ಟು ಸೂತ್ರಗಳನ್ನ ನೋಟ್ ಡೌನ್ ಮಾಡ್ಕೊಳ್ರಿ, ಪ್ರಾಕ್ಟೀಸ್ ಮಾಡ್ರಿ. ಇದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣಂತೆ. ಓಕೆ, ಮೇಕ್ ಅ ನೋಟ್. ಸೊ ಹಾಗಿದ್ರೆ ಕ್ಯೂಬಾಯ್ಡ್ ಮೇಲೆ ಇನ್ನಷ್ಟು ಪ್ರಶ್ನೆಗಳನ್ನ ನೋಡೋಣಂತೆ. ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈಸ್, if the length, breadth and height of a cuboid are 8 cm, 3 cm and 2 cm respectively, then what is its volume ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಕನ್ನಡದಲ್ಲಿ ಏನಿದೆ? ಒಂದು ಆಯತ ಘನದ ಉದ್ದ, ಅಗಲ ಮತ್ತು ಎತ್ತರಗಳು ಅನುಕ್ರಮವಾಗಿ 8 ಸೆಂಟಿಮೀಟರ್, 3 ಸೆಂಟಿಮೀಟರ್ ಹಾಗೂ 2 ಸೆಂಟಿಮೀಟರ್ ಇದ್ದರೆ ಆಯತದ ಘನಫಲ, ಆಯತ ಘನದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಸೊ ಹಾಗಿದ್ರೆ ಆಯತ ಘನದ ಘನಫಲವನ್ನು ಕಂಡುಹಿಡಿಬೇಕು ಅಂತಂದ್ರೆ ನಿಮಗೆ ಏನೈತಿ ಸೂತ್ರ ಅಂತ ನೋಡೋದಾದ್ರೆ, ಸೊ ಆಯತ ಘನದ ಘನಫಲ ಲಾರ್ಜ್ ಟಿಪ್ ಟು ಕಲರ್ ಪೆನ್, ಸ್ಮಾಲ್ ಟಿಪ್ಪಿಗೆ ಇದಿರಲಿ. ಓಕೆ, ಸೊ ಆಯತದ ಘನಫಲ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ? ಎಲ್ ಇಂಟು ಬಿ ಇಂಟು ಹೆಚ್, ಉದ್ದ ಇಂಟು ಅಗಲ ಇಂಟು ಎತ್ತರ. ಸೊ ಆಯತ ಘನದ ಘನಫಲ ಕಂಡುಹಿಡಿಬೇಕಂದ್ರೆ ಎಲ್ ಇಂಟು ಬಿ ಇಂಟು ಹೆಚ್ ಐತ್ರಿ. ಸೊ ಉದ್ದ ಎಷ್ಟಿದೆ ಹಾಗಿದ್ರೆ? ಸೊ ಉದ್ದ ಎಷ್ಟಿದೆ ನಮಗೆ? ಉದ್ದ ಸೊ 8 ಸೆಂಟಿಮೀಟರ್ ಉದ್ದ ಇದೆ, ಅಗಲ 3 ಸೆಂಟಿಮೀಟರ್ ಅಗಲ ಇದೆ, ಎತ್ತರ 2 ಸೆಂಟಿಮೀಟರ್ ಇದೆ. ಸೊ ಹಾಗಿದ್ರೆ 8 3 24, 24 ಎಷ್ಟಾಗುತ್ತೆ? 48 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಆಪ್ಷನ್ ಯಾವ್ದಾಗುತ್ತೆ ಹಾಗಿದ್ರೆ? 48 ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಮೇಕ್ ಅ ನೋಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮೇಕ್ ಅ ನೋಟ್. ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈಸ್, ಸೊ ನೆಕ್ಸ್ಟ್ ಪ್ರಾಬ್ಲಮ್,
So total surface area of a cuboid is 94 centimeter square. If its length and breadth are 5 centimeter and 3 centimeter, and what is its height ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಅಂತಂದ್ರೆ ಒಂದು ಆಯತ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವು 94 ಸೆಂಟಿಮೀಟರ್ ಸ್ಕ್ವೇರ್ ಹಾಗೂ ಉದ್ದ ಮತ್ತು ಅಗಲಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಆದರೆ ಅದರ ಎತ್ತರವನ್ನು ಕೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ನಮ್ಗೆ ಗೊತ್ತದ, ಸೊ ಆಯತದ ಒಟ್ಟು ಮೇಲ್ಮೈ ವಿಸ್ತೀರ್ಣ, ಆಯತ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತ್ರಿ? ಸೊ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಂದ್ರೆ ಸೂತ್ರ 2 ಇಂಟು ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಹೆಚ್ ಪ್ಲಸ್ ಹೆಚ್ ಇಂಟು ಎಲ್, 2 ಇಂಟು ಎಲ್ ಬಿ ಪ್ಲಸ್ ಬಿ ಹೆಚ್ ಪ್ಲಸ್ ಹೆಚ್ ಎಲ್ ಅಂದ್ರೆ 2 ಇಂಟು ಬ್ರಾಕೆಟ್ ಉದ್ದ ಇಂಟು ಅಗಲ ಪ್ಲಸ್ ಅಗಲ ಇಂಟು ಎತ್ತರ ಪ್ಲಸ್ ಎತ್ತರ ಇಂಟು ಅಗೇನ್ ಉದ್ದ ಅಂತೈತಿ. ಸೊ ಇದು ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಆಯತಗಣದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ. ಸೊ ಹಾಗಿದ್ರೆ ನಮಗೆ ಕೊಟ್ಟಿದ್ದಾರೆ, ಅವರು ಏನೇನು ಕೊಟ್ಟಿದಾರ ತುಂಬಿಕೊಡ್ರಿ. ಆಯತಗಣದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಟ್ಟಿದಾರ? ಸೊ ಇದನ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವ್ರು 94 ಅಂತ ಕೊಟ್ಟಿದ್ದಾರೆ. ಸೊ ಎಲ್ ಇಂಟು ಬಿ, ಫಸ್ಟ್ ಎಲ್ ಕೊಟ್ಟಿದ್ದಾರೆ, ಉದ್ದ ಕೊಟ್ಟಿದ್ದಾರೆ ನೋಡ್ರಿ. ಉದ್ದ 5 ಸೆಂಟಿಮೀಟರ್ ಕೊಟ್ಟಾರ, ಅಗಲ 3 ಸೆಂಟಿಮೀಟರ್ ಅಂದ್ರೆ 5 ಇಂಟು 3 ಆಯ್ತು. ಪ್ಲಸ್ ಬಿ ಇಂಟು ಹೆಚ್ ಕೊಟ್ಟಿದಾರ, ಅವ್ರ ಬಿ ಎಷ್ಟು ಕೊಟ್ಟಿದಾರ? 3 ಕೊಟ್ಟಿದಾರ, ಆದರೆ ಹೆಚ್ ಕೊಟ್ಟಿಲ್ಲ, ಹೆಂಗೈತೆ ಹಂಗೆ ಇರಲಿ. ಪ್ಲಸ್ ಹೆಚ್ ಇಂಟು ಎಲ್, ಹೆಚ್ ಎಷ್ಟು ಕೊಟ್ಟಿದಾರ? ಹೆಚ್ ಕೊಟ್ಟಿಲ್ಲ, ಎಲ್ ಎಷ್ಟು ಕೊಟ್ಟಿದಾರ? 5. ಸೊ ತುಂಬಿಕೊಂಡು ಆದ ತಕ್ಷಣ ಏನು ಮಾಡಬೇಕು? ಸೊ ಸಿಂಪ್ಲಿಫಿಕೇಶನ್ ಫಸ್ಟ್ ಕಡ್ತಾ ಇದು ಇಂಟು ಬ್ರಾಕೆಟ್ ಇರೋದ್ರಿಂದ, ಇದು ಆವರಣದ ಒಳಗಿರೋದ್ರಿಂದ ಬೇಕಾದ್ರೆ ಇದನ್ನ ಕಡ್ತಾ ಹೊಡಿಬೋದು ನೀವು. ಸೊ ಕಡ್ತಾ ಹೊಡಿತೀನಿ ಅಂದರೆ 2 1 2 2 4 8 1 ಉಳಿತು 14 ಆಯ್ತು, 2 7 14. ಸೊ ಇಲ್ಲಿ 47 ಆಯ್ತು ಈಸ್ ಈಕ್ವಲ್ ಟು ಇನ್ನು 5 3 ಎಷ್ಟಾಗತ್ತಾ? 15 ಪ್ಲಸ್ 3 ಹೆಚ್ ಪ್ಲಸ್ 5 ಹೆಚ್, ಹೌದ್ರಿ? ಸೊ 47 ಈಸ್ ಈಕ್ವಲ್ ಟು 15 ಪ್ಲಸ್ 5 ಹೆಚ್ಚಿಗೆ 3 ಹೆಚ್ಚು ಕೂಡಿಸಿದ್ರೆ ಎಷ್ಟಾಗತ್ತಾ? 8 ಹೆಚ್ಚು ಆಗುತ್ತೆ. ಇನ್ನು ಪ್ಲಸ್ 15, ಇದು ಪ್ಲಸ್ 15 ಐತಲ್ರಿ, ಈ ಪ್ಲಸ್ 15 ಆ ಕಡೆ ಹೋದ್ರೆ ಏನಾಗತ್ತಾ? ಮೈನಸ್ 15. ಹಾಗಿದ್ರೆ 47ರಲ್ಲಿ 15 ತೆಗೆದಾಗ ಎಷ್ಟು ಉಳಿತೈತೆ ನಮ್ಗೆ? ಎಷ್ಟು ಉಳಿತೈತೆ ರೀ? 32 ಉಳಿತೈತೆ. ಸೊ 32 ಈಸ್ ಈಕ್ವಲ್ ಟು 8 ಹೆಚ್ ಆಯ್ತಂದ್ರೆ, ಹಾಗಿದ್ರೆ ಹೆಚ್ ಬೇಕಂತಂದ್ರೆ ಏನು ಕ್ಯಾನ್ಸಲೇಷನ್ ಮಾಡಿರಿ. 8 1 8 8 ಎಷ್ಟಲೇ 32 ರೀ. ಹಾಗಿದ್ರೆ 8 4 32. ಸೊ ಹಾಗಿದ್ರೆ ಹೆಚ್ ಎಷ್ಟಾಗತ್ತೆ ರೀ? ಹಾಗಿದ್ರೆ ಹೆಚ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಹೆಚ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ? ಹೆಚ್ ಅಂದ್ರೆ 4 ಸೆಂಟಿಮೀಟರ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಮೇಕ್ ಅ ನೋಟ್ ಮಾಡ್ಕೊಳ್ರಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ ಇನ್ನೊಂದ್ಸಲ ನೋಡ್ಕೊಳ್ರಿ. ಓಕೆ, ಹಾಗಿದ್ರೆ ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಸೊ ಒಂದ್ಸಲ ನೋಟ್ ಡೌನ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟ್ ಈಸ್ ದಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ವಿತ್ ಡೈಮೆನ್ಷನ್ಸ್ 10 ಮೀಟರ್ ಇಂಟು 5 ಮೀಟರ್ ಇಂಟು 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ 10 ಮೀಟರ್ ಇಂಟು 5 ಮೀಟರ್ ಇಂಟು 3 ಮೀಟರ್ ಅಂತ ಆಯಾಮಗಳನ್ನು ಹೊಂದಿರುವ ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವೆಷ್ಟು ಅಂತ ಕೇಳ್ತದೆ. ಹಾಗಿದ್ರೆ ಈ ರೀತಿ ಕೊಟ್ಟಾಗ ನಮಗೆ ಸರ್ ಉದ್ದ ಅಗಲ ಎತ್ತರಗಳನ್ನ ಕೊಟ್ಟಿಲ್ಲ ಅನ್ನೋ ಹಾಗಿಲ್ಲ. ಸೊ ಇಲ್ಲಿ ನೋಡ್ರಿ, ಮೊದಲನೇ ನಂಬರ್ ಏನಿದೆಯಲ್ಲ, ಇದು 10 ಮೀಟರ್ ಅಂತ ಏನಿದೆಯಲ್ಲ, ಇದು ಉದ್ದ ಆಗುತ್ತೆ. ಇದೇನಿದು ಉದ್ದ, ಲೆಂತ್. ಇದು 5 ಮೀಟರ್ ಐತಲ್ಲ, ಇದು ಬ್ರೆಡ್ತ್ ಅಗಲ. ಇದು 3 ಮೀಟರ್ ಐತಲ್ಲ, ಇದು ಹೈಟ್ ಎತ್ತರ. ಹಾಗಿದ್ರೆ ಉದ್ದ 10 ಮೀಟರ್ ಕೊಟ್ಟಾರ, ಅಗಲ 5 ಮೀಟರ್ ಕೊಟ್ಟಾರ, ಎತ್ತರ 3 ಮೀಟರ್ ಕೊಟ್ಟಾರ. ಈ ಆಯಾಮಗಳನ್ನು ಹೊಂದಿರುವಂತಹ ಆಯತದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೊ ಏನು ಸೂತ್ರ ಐತಿ? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಂದ್ರೆ ಸೂತ್ರ ನಮ್ಗೆ ಏನೈತಿ? ಸೊ ಎಲ್ ಎಸ್ ಎ ಅಂತ ತಗೋರಿ, ಸಿ ಎಸ್ ಎ ಅಂತ ತಗೋರಿ. ಎಲ್ ಎಸ್ ಎ ಇಸ್ ಈಕ್ವಲ್ ಟು ಏನೈತ್ರಿ? 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಇಂಟು ಹೆಚ್ ಅಂತ ಐತ್ರಿ. ಸೊ ಹಾಗಿದ್ರೆ 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಅಂತಂದ್ರೆ ಎಲ್ ಎಷ್ಟು ಕೊಟ್ಟಿದ್ದಾನ್ರಿ? ಅಲ್ಲಿ 10 ಕೊಟ್ಟಿದ್ದಾನ, ಬಿ ಎಷ್ಟು ಕೊಟ್ಟಿದ್ದಾನ? 5 ಕೊಟ್ಟಿದ್ದಾನ. ಸೊ 10 ಪ್ಲಸ್ 5 ಇಂಟು ಹೆಚ್ ಎಷ್ಟು ಕೊಟ್ಟಿದ್ದಾನ? 3 ಕೊಟ್ಟಿದ್ದಾನೆ. ಸೊ 2 ಇಂಟು ಬ್ರಾಕೆಟ್ 10 ಪ್ಲಸ್ 5 15 ಇಂಟು 3, 15 ಎರಡಲೇ ಎಷ್ಟಾಗತ್ತಾ? 30. 30 ಇಂಟು 3 ಮಾಡ್ತೀರಿ. 33ಲೇ ಎಷ್ಟಾಗತ್ತಾ? 90 ಮೀಟರ್ ಸ್ಕ್ವೇರ್.
ಯಾವಾಗಲೂ ವಿಸ್ತೀರ್ಣವನ್ನು ಎದುರಾಗಳಿತೀವಿ, ಇಲ್ಲಿ ಏರಿಯಾ ಅಂತ ಬಂದಾಗ ಅಥವಾ ವಿಸ್ತೀರ್ಣ ಅಂತ ಬಂದಾಗ ಅದನ್ನು ಮೀಟರ್ ಸ್ಕ್ವೇರ್ ಒಳಗೆ ಅಳಿತೀರಿ, ಅದಕ್ಕೆ 90 ಮೀಟರ್ ಸ್ಕ್ವೇರ್. ಓಕೆ, ಅಂದರೆ ಚದರಮಾನದಲ್ಲಿ ಅಳಿತೀರಿ. ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಸ್ಕ್ವೇರ್, ಮೀಟರ್ ಕೊಟ್ಟಿದ್ರೆ ಮೀಟರ್ ಸ್ಕ್ವೇರ್. ಓಕೆ, ಸೊ ಮೇಕ್ ಅ ನೋಟ್ ಡೌನ್. ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋದಾದ್ರೆ, ಸೊ ಆಯತ ಘನಾಕೃತಿಯ ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ. ಅ ಲೆಂತ್ ಆಫ್ ಅ ಬಾಡಿ ದ ಲೆಂತ್ ಆಫ್ ದ ಬಾಡಿ ಡಯಾಗೋನಲ್ ಆಫ್ ಅ ಕ್ಯೂಬಾಯ್ಡ್ ವಿತ್ ದ ಸೈಡ್ಸ್ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ಆ್ಯಂಡ್ 7 ಸೆಂಟಿಮೀಟರ್. ಅಂದ್ರೆ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬದಿಗಳನ್ನು ಹೊಂದಿರುವ ಆಯತದ ಕರ್ಣದ ಉದ್ದ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಹಾಗಿದ್ರೆ ಆಯತ ಘನದ ಕರ್ಣದ ಉದ್ದವನ್ನು ಕಂಡುಹಿಡಿಬೇಕು. ಆಯತ ಘನದ ಘನಾಕೃತಿಯ ಕರ್ಣದ ಉದ್ದವನ್ನು ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತೆ ನಿಮ್ಗೆ? ಸೊ ಆಯತ ಘನಾಕೃತಿಯ ಕರ್ಣ, ಆಯತ ಘನಾಕೃತಿಯ ಕರ್ಣ ಅಂತ ಬಂದಾಗ, ಆಯತ ಘನಾಕೃತಿಯ ಕರ್ಣ ಅಂತ ಬಂದಾಗ ಸೂತ್ರ √L² ಪ್ಲಸ್ B² ಪ್ಲಸ್ H² ಅಂತೈತಿ. ಸೊ L² ಪ್ಲಸ್ B² ಪ್ಲಸ್ H². ಹಾಗಿದ್ರೆ ನಮಗೆ L ಗೊತ್ತೈತಿ, B ಗೊತ್ತೈತಿ, H ಗೊತ್ತೈತಿ, ಹೌದಾ? ಇಲ್ಲೇನು ಕೊಟ್ಟಿದ್ದಾರೆ? 4 ಸೆಂಟಿಮೀಟರ್ 4 ಸೆಂಟಿಮೀಟರ್ 7 ಸೆಂಟಿಮೀಟರ್ ಬದಿಗಳನ್ನು ಹೊಂದಿರುವ. ಇಲ್ಲಿ L B H ಯಾವುದಾದ್ರೂ ತಗೋಬಹುದು, ಇಟ್ಸ್ ಡಸಂಟ್ ಮ್ಯಾಟರ್ಸ್. ಸೊ ತಗೊಳ್ರಿ, √4² ಪ್ಲಸ್ 4² ಪ್ಲಸ್ 7². ಸೊ ಎಷ್ಟಾಗತ್ತಾ? √16 ಪ್ಲಸ್ 16 ಪ್ಲಸ್ 14 ಅಂದರೆ 4 ಸ್ಕ್ವೇರು 16, ಈ 4 ಸ್ಕ್ವೇರ್ 16, ಈ 7 ಸ್ಕ್ವೇರ್ 49. ಸೊ 16 ಪ್ಲಸ್ 16 ಎಷ್ಟಾಗತ್ತಾ? 32. 32 ಪ್ಲಸ್ 49 ಎಷ್ಟಾಗತ್ತಾ? ಹಾಗಿದ್ರೆ ಸೊ 49ಗೆ 32 ಕೊಡಿಸ್ರಿ, ಎಷ್ಟಾಗತ್ತಾ? 4 4 8 81 ಆಗುತ್ತೆ. ಸೊ ಹಾಗಿದ್ರೆ √ ಎಷ್ಟಾಗತ್ತೆ ರೀ? 81. ಸೊ √81 ಅಂದರೆ ಎಷ್ಟು? ಯಾವ ಸಂಖ್ಯೆಯ ಇದನ್ನ ಸ್ಕ್ವೇರ್ ರೂಟ್ ಅಥವಾ ವರ್ಗ ಮೂಲವನ್ನು 81ರ ವರ್ಗ ಮೂಲ ಯಾವುದಾಗಿರ್ತತಿ ಅಂತ ನೋಡೋದಾದ್ರೆ 81ರ ವರ್ಗ ಮೂಲ 9 ಆಗಿರ್ತದೆ. ಸೊ 9 81 ಆಗಿರೋದ್ರಿಂದ ಸೊ ಆನ್ಸರ್ ಎಷ್ಟಾಗುತ್ತೆ ಇದಕ್ಕೆ? 9 ಸೆಂಟಿಮೀಟರ್. ಸೊ ಆಪ್ಷನ್ ಯಾವುದಾಗುತ್ತೆ 9 ಸೆಂಟಿಮೀಟರ್ ಅಂದ್ರೆ? ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಮೇಕ್ ಅ ನೋಟ್. ಇದಿಷ್ಟು ಆಯತ ಘನಾಕೃತಿಯ ಬೇಸಿಕ್ ಲೆವೆಲ್ ಕ್ವಶನ್ಸ್, ಅಂದರೆ ನಿಮ್ಮ ಕಾನ್ಸೆಪ್ಟ್ ಬಿಲ್ಡಿಂಗ್ ಕ್ವಶನ್ಸ್ ಅಂತ ಹೇಳ್ಬೋದು. ಸೊ ನೀವು ಇದನ್ನು ಅಭ್ಯಾಸ ಮಾಡಿದ್ರಿ ಅಂತಂದರೆ ನಿಮ್ಮ ಕಾನ್ಸೆಪ್ಟ್ ಬಿಲ್ಡ್ ಆಗ್ತೈತಿ. ಇದರ ನಂತರವಾಗಿ ನಾವು SSC RRB ಹಾಗೆ ಇನ್ನಿತರ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಕೇಳಿರ್ತಕ್ಕಂತಹ PYQ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ. ಸೊ ಅದನ್ನು ಡಿಸ್ಕಷನ್ ಮಾಡಿದಾಗ ಆ ತರಗತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಬೇಸಿಕ್ ಲೆವೆಲ್ ಇದು ಅರ್ಥ ಆಗಿರಬೇಕು. ಹಾಗೆ ಮನ್ಸುರೇಷನ್ 3Dಯಲ್ಲಿ ಬರ್ತಕ್ಕಂತಹ ಎಲ್ಲ ಸೂತ್ರಗಳು ನಿಮಗೆ ಬೈಪಾಟ್ ಆಗಿದ್ದಪ್ಪ ಅಂತಂದಾಗ ಅವಾಗ ನಿಮಗೈತಲ್ಲ ಒಂದು ಐಡಿಯಾ ಸಿಗ್ತೈತಿ. PYQ ಕ್ವಶನ್ಸ್ ಡಿಸ್ಕಷನ್ ಮಾಡಬೇಕಾದ್ರೆ ಇವನು ಹೆಂಗೆ ಸಾಲ್ವ್ ಮಾಡೋದು ಅಂತ ನಿಮಗೊಂದು ಐಡಿಯಾ ಸಿಗ್ತೈತಿ. ಓಕೆ, ಹಾಗಿದ್ರೆ ಮುಂದಿನ ಆಕೃತಿಗೆ ಹೋಗೋಣ ಅಂತ. ಸೊ ಅಲ್ಲಿ ತನಕ ನೋಡ್ರಿ, ನೋಟ್ ಡೌನ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಇನ್ನೂ ಒಂದು ಪ್ರಾಬ್ಲಮ್ ಇದೆ ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇದೊಂದು ಆಯತ ಘನಾಕೃತಿ, ಇನ್ನೊಂದು ಪ್ರಾಬ್ಲಮ್ ಐತಿ, ಅದನ್ನ ನೋಡಿ ಆಮೇಲೆ ಕ್ಯೂಬಾಯ್ಡ್ ಯಾವುದು ಸಿಲಿಂಡ್ರಿಗೆ ಹೋಗೋಣಂತೆ. ಸೊ ಹಾಗಿದ್ರೆ ಮುಂದಿನ ಆಯತ ಘನಾಕೃತಿ ಮೇಲೆ ಇನ್ನೊಂದು ಪ್ರಾಬ್ಲಮ್ ನೋಡ್ಕೊಳ್ರಿ, ಆಮೇಲೆ ಡೈರೆಕ್ಟ್ ಹೋಗೋಣಂತ. ಓಕೆ, ಸೊ ನೋಡ್ರಿ, ಅ ಕ್ಯೂಬಾಯ್ಡ್ ಹ್ಯಾಸ್ ಅ ವ್ಯಾಲ್ಯೂಮ್ ಆಫ್ 240 ಸೆಂಟಿಮೀಟರ್ ಕ್ಯೂಬ್. ಇಫ್ ಇಟ್ಸ್ ಲೆಂತ್ ಈಸ್ 10 ಸೆಂಟಿಮೀಟರ್ ಆ್ಯಂಡ್ ಹೈಟ್ ಈಸ್ 6 ಸೆಂಟಿಮೀಟರ್, ವಾಟ್ ಈಸ್ ಇಟ್ಸ್ ಬ್ರೆಡ್ತ್ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಕನ್ನಡದಲ್ಲಿ ಏನಿದೆ ನೋಡ್ರಿ, ಒಂದು ಆಯತ ಘನದ ಘನಫಲ 240 ಸೆಂಟಿಮೀಟರ್, ಘನಫಲ ಕೊಟ್ಟಿದ್ದಾರೆ 240 ಸೆಂಟಿಮೀಟರ್ ಕ್ಯೂಬ್ ಅಂತ. ಸೊ ಮತ್ತೇನು ಕೊಟ್ಟಿದ್ದಾರೆ? ಅದರ ಉದ್ದ 10 ಸೆಂಟಿಮೀಟರ್, ಎತ್ತರ 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಉದ್ದ ಮತ್ತು ಎತ್ತರಗಳನ್ನ ಕೊಟ್ಟಿದ್ದಾರೆ, ಅವ್ರೇನು ಕೇಳ್ತಾರ? ನಿಮ್ಗೆ ಅಗಲ ಕೇಳಾಕತ್ತಾರ. ಸೊ ಹಾಗಿದ್ರೆ ಆಯತ ಘನದ ಘನಫಲ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತ್ರಿ? ಆಯತ ಘನದ ಘನಫಲ ಕಂಡುಹಿಡಿಬೇಕಂದ್ರೆ ಸೂತ್ರ ಸೊ ಆಯತದ ಘನಫಲ ಇಸ್ ಈಕ್ವಲ್ ಟು ಏನೈತೆ ಸೂತ್ರ? L ಇಂಟು B ಇಂಟು H ಅಂತ ಐತ್ರಿ. ಸೊ ಆಯತದ ಘನಫಲ ಅವ್ರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 240 ಅಂತ ಕೊಟ್ಟಿದ್ದಾರೆ. ಉದ್ದ ಅಗಲ ಎತ್ತರಗಳಲ್ಲಿ ಉದ್ದ ಕೊಟ್ಟಿದ್ದಾರೆ 10 ಅಂತ,
ಅಗಲ ಕೊಟ್ಟಿಲ್ಲ, ಅದಕ್ಕೆ ಬಿ ಅಂತ ತಗೊಳ್ರಿ. ಎತ್ತರ ಕೊಟ್ಟಿದ್ದಾರೆ, ಎತ್ತರ ಎಷ್ಟು ಕೊಟ್ಟಿದ್ದಾರೆ ರೀ? ಆರ್ ಅಂತ ಕೊಟ್ಟಿದ್ದಾರೆ. ಸೊ ಕಳ್ತಾ ಹೊಡೇನ್ರಿ. ಸೊ ಕ್ಯಾನ್ಸಲೇಷನ್ ನೋಡಿ, ಈ ಝೀರೋ ಕೆಟ್ ಕ್ಯಾನ್ಸಲ್, ಈ ಝೀರೋ ಹೋಯ್ತು. ಇನ್ನು ಆರ್ ಒಂದಲೇ 6, 6 4 24. ಹಾಗಿದ್ರೆ ಬೇಸ್ ಸಾರಿ ಬ್ರೆಡ್ ಎಷ್ಟಾಗುತ್ತೆ? ಹಾಗಿದ್ರೆ 4 ಸೆಂಟಿಮೀಟರ್. ಬಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ರೀ? ಹಾಗಿದ್ರೆ 4 ಸೆಂಟಿಮೀಟರ್ ಆಗುತ್ತೆ. ಸೊ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಮೇಕ್ ಅ ನೋಟ್. ಹಾಗಾದರೆ ಮುಂದಿನ ಆಕೃತಿಗೆ ಹೋಗೋಣಂತ. ಮೇಕ್ ಅ ನೋಟ್. ಓಕೆ, ಸೊ ನೆಕ್ಸ್ಟ್ ಮುಂದಿನ ಆಕೃತಿ ನೋಡೋದಾದ್ರೆ, ಸೊ ನೆಕ್ಸ್ಟ್ ಆಕೃತಿ ಯಾವುದಿದೆ? ಸಿಲಿಂಡರ್ ಆಕೃತಿ. ನೋಡ್ರಿ ಏನಿದೆ? ಸಿಲಿಂಡರ್ ಆಕೃತಿ. ಸೊ ಸಿಲಿಂಡರ್. ಸೊ ಸಿಲಿಂಡರ್ ಅಂತ ತಕ್ಷಣ ಸಿಲಿಂಡರ್ ಅಂತಂದ ತಕ್ಷಣ ಇದರಲ್ಲಿಯೂ ಸೇಮ್ ಸೂತ್ರಗಳು ಬರ್ತಾವೆ. ಒಟ್ಟು ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ, ಘನಫಲ, ಘನಫಲ ಅಥವಾ ಕ್ಷೇತ್ರಫಲ, ಇಷ್ಟು ಸೂತ್ರ, ಒಟ್ಟು 3 ಸೂತ್ರಗಳು ಬರ್ತಾವೆ. ಹಾಗಿದ್ರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಏನು ಮಾಡ್ಬೇಕ್ರಿ? ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಯಾವ ರೀತಿ ಕಂಡುಹಿಡಿಯೋದ್ರಿ? ಸೊ ಘನಫಲ ಕಂಡುಹಿಡಿಬೇಕಂದ್ರೆ ಏನು ಕಂಡುಹಿಡಿಬೇಕ್ರಿ? ಸೊ ಅದಕ್ಕೆ ಸೂತ್ರಗಳು ಏನದಾವ ಅಂತ ನೋಡೋದಾದ್ರೆ, ಮೊದಲೇಕ ನಾವು ಒಂದು ಸಿಲಿಂಡರ್ನ ಇಮ್ಯಾಜಿನ್ ಮಾಡ್ಕೊರಿ. ಓಕೆ, ಲೆಟ್ ಅಸ್ ಕನ್ಸಿಡರ್ ಅ ಸಿಲಿಂಡರ್. ಸಿಲಿಂಡರ್ ಎಲ್ಲೈತಿ? ಓಕೆ, ಇಲ್ಲಿ ಸಿಲಿಂಡರ್ ಐತಿ. ಸಿಲಿಂಡರ್ನ ಎತ್ತರನ ನಾವು ಗುರುತ ಮಾಡ್ಕೋತೇನೆ. ಓಕೆ, ಸಿಲಿಂಡರ್ನ ಎತ್ತರವನ್ನು. ಸೊ ದಿಸ್ ಈಸ್ ಎತ್ತರ, ಹೈಟ್ ಆಫ್ ದ ಸಿಲಿಂಡರ್, ಹೆಚ್ ಅಂತ ಗುರುತ ಮಾಡೋಣ. ದಿಸ್ ಈಸ್ ಹೆಚ್. ಓಕೆ, ಇನ್ನು ಇಲ್ಲಿಂದ ಸೊ ದಿಸ್ ಈಸ್ ಆರ್. ಓಕೆ, ತ್ರಿಜ್ಯ ಅಂತ ಕರಿತೀವಿ. ಈ ಸಿಲಿಂಡರ್ನ ತ್ರಿಜ್ಯವನ್ನು ಆರ್ ಅಂತ ಗುರುತ ಮಾಡ್ತೀವಿ ಇಲ್ಲಿ. ಹೌದಾ? ಇದರದ್ದು ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂತ ಅನ್ನೋದಾದ್ರೆ, ಸೊ ಒಂದು ಪೇಪರ್ ತಗೊಳ್ಳೋಣ. ಫಾರ್ ಯುವರ್ ರೆಫರೆನ್ಸ್, ಲೆಟ್ ಅಸ್ ಟೇಕ್ ಒನ್ ಪೇಪರ್. Here we have one paper. Okay, this is cylinder. Can you see this? Okay, I am closed it. So okay, this is cylinder. So this is cylinder. Idu cylinder ಆಕೃತಿ. ಸೊ ಈಗ ಈ ಸಿಲಿಂಡರ್ನ ನಾನು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು? ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನು ಕಂಡುಹಿಡಿಬೇಕು. ಹಾಗಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು ಅಂತಂದ್ರೆ ಇದ್ರದ್ದು ಎತ್ತರ ಏನಿದೆ? ಸೊ ಎತ್ತರ ಎಷ್ಟಿದೆ? ಹೆಚ್ ಅಂತನೂ ಎತ್ತರ ಇದೆ. ಇದ್ರದ್ದು ಎತ್ತರ ಎಷ್ಟು? ಹೆಚ್ ಅಂತಂದು ಗುರುತ ಮಾಡ್ಕೊಂಡಿವಿ ನಾವು. ಅಲ್ಲಿ ಆಕೃತಿಯೊಳಗೆ ಗುರುತ ಮಾಡ್ಕೊಂಡಿವಿ ಹೆಚ್ ಅಂತ. ಹಾಗಾದರೆ ಇದ್ರದ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಸುತ್ತಲಿರ್ತಕ್ಕಂತಹ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂತಂದ್ರೆ, ಸೊ ಅವಾಗ ನೋಡ್ರಿ ನಾವು ಇದ್ರದ್ದು ವಿಸ್ತೀರ್ಣ ಕಂಡುಹಿಡಿಬೇಕು. ಹೌದಾ? ಸೊ ಅದಕ್ಕೆ ಇದ್ರ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಫಸ್ಟ್ ಇದು ಎಷ್ಟು ಡಿಸ್ಟೆನ್ಸ್ ಐತೆ ಅಂತಂದ್ರೆ ಇದು ಹೆಚ್ ಅಂತ ಹೇಳಿದ್ರಿ. ಹಾಗಿದ್ರೆ ಈ ಸೈಡ್ ನೋಡಿದಾಗ ನಿಮ್ಗೆ ಈ ಸಿಲಿಂಡರ್ದ ಈ ಸೈಡ್ ನೋಡಿದಾಗ ಇದು ಯಾವ ಆಕೃತಿ ಒಳಗೆ ಕಾಣ್ತೈತಿ ನಿಮ್ಗೆ? ಇದು ಸರ್ಕ್ಯುಲರ್ ಆಕೃತಿ ಒಳಗೆ ಕಾಣ್ತೈತಿ, ಸರ್ಕಲ್ ಒಳಗೆ ಕಾಣ್ತೈತಿ. ಸೊ ಸರ್ಕಲ್. ಸೊ ನನಗೆ ಇಲ್ಲಿ ಸೊ ಈ ಪಾಯಿಂಟಿಂದ ಹಿಡಿದು ಒಂದು ರೌಂಡ್ ಸುತ್ತ ಹಾಕೊಂಡು ಈ ಪಾಯಿಂಟಿಗೆ ಬರಬೇಕು ಅಂತಂದ್ರೆ ಎಷ್ಟು ಡಿಸ್ಟೆನ್ಸ್ ಐತಿ ಅಂತ ಕಂಡುಹಿಡಿಬೇಕು ಅಂತಂದ್ರೆ ಈ ಸರ್ಕ್ಯುಲರ್ ಅಂದ್ರೆ ವೃತ್ತದ ಸುತ್ತಳತೆ ಕಂಡುಹಿಡಿಬೇಕು. ಹೌದಾ ಇಲ್ಲ? ಸೊ ಇಲ್ಲಿಂದ ಹಿಡಿದ ಮತ್ತೆ ರಿಟರ್ನ್ ಒಂದು ರೌಂಡ್ ಹಾಕೊಂಡು ಇಲ್ಲಿಗೆ ಬರಬೇಕು ಅಂದ್ರೆ ವೃತ್ತದ ಸುತ್ತಳತೆ ಕಂಡುಹಿಡಿಬೇಕು. ಹೌದಾ? ಹಾಗಿದ್ರೆ ಇದು ವೃತ್ತದ ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತ್ರಿ? 2πr ಐತಿ. ಏನೈತ್ರಿ? 2πr. ಹಾಗಿದ್ರೆ ಇದನ್ನು ಅನ್ಫೋಲ್ಡ್ ಮಾಡಿದಾಗ ನಿಮ್ಗೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಡಿಸ್ಟೆನ್ಸ್ನ 2πr ಅಂತ ಹೇಳ್ತೀರಿ. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇರೋ ಡಿಸ್ಟೆನ್ಸ್ ಏನಂತ ಹೇಳ್ತೀರಿ? 2πr. ಸೊ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇರೋ ಡಿಸ್ಟೆನ್ಸ್ನ ಹೆಚ್ ಅಂತ ಹೇಳಿದ್ರಿ. ಹಾಗಿದ್ರೆ ಇದು ನೋಡಕ್ಕೆ ಯಾವ ಆಕೃತಿ ಒಳಗೈತಿ ನಿಮ್ಗೆ? ನೋಡಕ್ಕೆ ಇದು ರೆಕ್ಟ್ಯಾಂಗ್ಯುಲರ್ ಅಂದ್ರೆ ಆಯತಾಕೃತಿ ಒಳಗೈತಿ. ಸೊ ಈಗ ಆಯತದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನಿಮ್ಗೆ ಸೂತ್ರ ಏನೈತಿ? ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಉದ್ದ ಇಂಟು ಅಗಲ. ಸೊ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ 2πr, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಹೆಚ್. ಸೊ ಉದ್ದ ಇಂಟು ಅಗಲ ಮಾಡಿದಾಗ 2πr ಇಂಟು ಹೆಚ್ ಮಾಡಿದಾಗ ಏನು ಸಿಗುತ್ತೆ ನಮ್ಗೆ? 2πr
ಹೆಚ್. ಸೊ ಹಾಗಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದ್ರೆ ಸೂತ್ರ ಏನೈತ್ರಿ 2πr h. ನೋಟ್ ಡೌನ್ ಮಾಡ್ಕೊಳ್ರಿ. ಸೊ 2πr h ದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದಾಗ ಒಂದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದಾಗ 2πr h ಅಂತ ಆಗುತ್ತೆ. ಓಕೆ, ಇನ್ನು ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದಾಗ ಸೊ ಒಟ್ಟು ಮೇಲ್ಮೈ ವಿಸ್ತೀರ್ಣಕ್ಕೆ ಬರೋಣಂತ. ಸೊ ಓಕೆ, ಇನ್ನೊಂದು ಈಗ ಸಿಲಿಂಡರ್ ನೋಡ್ರಿ. ಸೊ ಈಗ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಸೊ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಇದ್ರ ಸುತ್ತಲೂ ಇರ್ತಕ್ಕಂಥ ವಿಸ್ತೀರ್ಣವನ್ನು ಕಂಡು ಹಿಡಿದ್ರಿ. ಈಗ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಪಾದ ಮತ್ತು ಇದು ಪಾದ ಬೇಸ್ ಮತ್ತು ಅದರ ಟಾಪ್, ಹೌದಾ? ಸೊ ಇವೆರಡೂ ಸೇರಿಸಿ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾನು ಸೇರಿಸಿದಾಗ ನಮ್ಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗ್ತೈತೆ, ಹೌದಾ? ಸೊ ಹಾಗಿದ್ರೆ ನನಗೆ ಇದು ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಕ್ಕಿದೆ. ಸೊ ಈ ಡಿಸ್ಟೆನ್ಸ್ನ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಇದ್ರದ್ದು ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಈ ಸರ್ಕ್ಯುಲರ್ ಆಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಂದ್ರೆ ಅಥವಾ ವೃತ್ತದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನಿಮ್ಗೆ ಸೂತ್ರ ಏನೈತಿ πr² ಅಂತ ಐತಿ, ಹೌದಾ ಇಲ್ರಿ? ಏನೈತ್ರಿ πr². ಇಲ್ಲಿ πr², ಇಲ್ಲಿ πr², ಮತ್ತು ಇದ್ರದ್ದು ವಿಸ್ತೀರ್ಣ ಬೇಕಂದ್ರೆ ಇದು ಏನೈತಿ 2πr h ಅಂತ ನಮಗೆ ಸಿಕ್ಕೈತಿ. ಹಾಗಿದ್ರೆ ಇದೊಂದು πr², ಇದೊಂದು πr², ಇದೊಂದು 2πr h ಒಟ್ಟುನು ಕೂಡಿಸಿದಾಗ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಸಿಗ್ತೈತಿ, ಹೌದಾ? ಈಗ 2πr h ಕೂಡಿಸ್ತೇನೆ. ಸೊ 2πr h ಜೊತೆಗೆ 2πr h ಅಂತಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ, ಅದ್ರ ಜೊತೆಗೆ ಇಲ್ಲೊಂದು πr² ಐತಿ, ಇಲ್ಲೊಂದು πr² ಐತಿ, ಒಟ್ಟು ಎರಡು πr² ಕೂಡಿಸ್ಬೇಕು. πr² ಕೂಡಿಸ್ಬೇಕು ಅಂದಾಗ ನಮ್ಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗ್ತೈತಿ. ಸೊ ಹಾಗಿದ್ರೆ ಇವೆರಡದ್ರಾಗೂ ಕಾಮನ್ ಯಾವ್ದೈತಿ 2πr ಅಂತ ಕಾಮನ್ ಐತಿ. ಸೊ ಇವೆರಡರಾಗ ಯಾವ್ದು ಕಾಮನ್ ಐತಿ 2πr ಕಾಮನ್ ಐತಿ. ಏನು ಉಳಿತೈತಿ ಹಾಗಿದ್ರೆ ಇಲ್ಲಿ h ಉಳಿತೈತ್ರಿ ಸರ, ಇಲ್ಲಿ r ಉಳಿತೈತಿ ಸರ್. ಹಾಗಿದ್ರೆ ಇದಕ್ಕೆ ಆನ್ಸರ್ ಏನ್ರಿ 2πr ಇಂಟು ಬ್ರಾಕೆಟ್ h ಪ್ಲಸ್ r ಇಸ್ ದಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್ ಅಂತ ಹೇಳ್ಬೋದು. ಹಾಗಿದ್ರೆ ಇನ್ನೇನು ಕಂಡುಹಿಡಿದೈತಿನ ಘನಫಲ, ಕ್ಷೇತ್ರಫಲ. ಸೊ ಘನಫಲ ಅಥವಾ ಕ್ಷೇತ್ರಫಲ ಅಂತ ತಿಳ್ಕೊಡ್ರಿ. ಸೊ ಇದನ್ನು ಯಾವ ರೀತಿ ನೆನ್ಪಿಟ್ಕೋತೀರಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡ್ಕೊಳ್ರಿ, ಒಂದು ಮದುವೆ ಮನೆ ಐತೆ ಅಂತ ತಿಳ್ಕೊಳ್ರಿ, ಹೌದಾ? ಈ ಮದುವೆ ಮನೆಯೊಳಗೆ ಏನು ಮಾಡಿರ್ತಿರ್ತಾರೆ, ತಾಟ್ ಜೋಡಿಸ್ತಿರ್ತಾರೆ, ಹೌದಾ? ಸೊ ತಾಟ್ಸ್ ಜೋಡಿಸಿಟ್ಟಿರ್ತಾರೆ. ಅದು ಒಂದ್ರ ಮೇಲೆ ಒಂದು ತಾಟ್, ಒಂದ್ರ ಮೇಲೆ ಒಂದೊಂದು ತಾಟ್, ಒಂದ್ರ ಮೇಲೆ ಒಂದು ತಾಟ್ ಹಂಗೆ ಇಟ್ಟಿಟ್ಟು ಏನಾಗಿರ್ತೈತಿ ಒಂದು ಸಿಲಿಂಡರ್ ಆಕೃತಿ ಆಗಿರ್ತೈತಿ, ಹೌದಾ ಇಲ್ಲ? ಸೊ ಸಿಲಿಂಡರ್ನ ಆಕೃತಿ. ಸೊ ಆ ಸಿಲಿಂಡರ್ ಏನು ಒಂದ್ರ ಮೇಲೆ ಒಂದು ತಾಟ್ ಇಟ್ಟು ಸಿಲಿಂಡರ್ನ ಆಕೃತಿ ಆಗಿರ್ತೈತಲ್ಲ ಅದ್ರ ಎತ್ತರವನ್ನು ಹೆಚ್ ಅಂತ ತಗೊಳ್ಳೋಣ. ನಾವು ಎತ್ತರವನ್ನು ಏನು ತಗೊಳ್ಳೋಣ, ಹೆಚ್ ಅಂತ ತಗೊಳ್ಳೋಣ. ಕೆಳಗಡೆ ಇರ್ತಕ್ಕಂತಹ ಒಂದು ಸರ್ಕ್ಯುಲರ್ ಅಂದ್ರೆ ವೃತ್ತಾಕಾರದ ಒಂದು ಪ್ಲೇಟಿಂದ ವಿಸ್ತೀರ್ಣ ಎಷ್ಟಾಗಿರ್ತದೆ πr² ಆಗಿರ್ತದೆ. ಸೊ ಹಂಗೆ πr² ಪ್ಲಸ್ πr² ಪ್ಲಸ್ πr² ಹಂಗೆ ಏರಿಸ್ಕೊತಾ ಬಂದಾಗ ಅದು ಹೆಚ್ಚು ಡಿಸ್ಟೆನ್ಸ್ ಒಳಗೆ ಟ್ರಾವೆಲ್ ಆಗಿ ಇದು ಹೆಚ್ಚು ಡಿಸ್ಟೆನ್ಸ್ ಮಟ್ಟ ಇರ್ತೈತಿ ಅನ್ನೋ ಕಾರಣಕ್ಕೆ ಇದೇನಾಗಿರ್ತೈತಿ ಘನಫಲ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ πr² h ಆಕತಿ. ಸೊ ಆಪ್ಷನ್ ಸಾರಿ ಘನಫಲ ಅಂತಂದ್ರೆ ಏನಾಗುತ್ತೆ ಹಾಗಿದ್ರೆ ಸೂತ್ರ πr² h. ಈ ರೀತಿ ನೆನ್ಪಿಟ್ಕೊಂಡ್ರೆ ನಿಮ್ಗೆ ನೆನಪು ಜಲ್ದಿ ಉಳಿತೈತಿ, ಹೌದಾ? ಹಾಗಿದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ 2πr h. ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ 2πr ಇಂಟು ಬ್ರಾಕೆಟ್ h ಪ್ಲಸ್ r. ಇನ್ನು ಘನಫಲ ಅಥವಾ ಕ್ಷೇತ್ರಫಲ ಅಂತ ಕಂಡುಹಿಡಿಬೇಕಂದ್ರೆ πr² h, ಹೌದಾ? ಸೊ ಇವಿಷ್ಟು ಸೂತ್ರಗಳು ಅದರ ಮೇಲೆ ಸಿಲಿಂಡರ್ಗೆ ಸಂಬಂಧಪಟ್ಟಂಗೆ ಅದಾವೆ. ಹಾಗಿದ್ರೆ ಇದ್ರ ಮೇಲೆ ಒಂದಿಷ್ಟು ಬೇಸಿಕ್ಸ್ ಲೆವೆಲ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಹಾಗಿದ್ರೆ ಮೊದಲನೇ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಅಂತ. ಸೊ ಫಸ್ಟ್ ಪ್ರಾಬ್ಲಮ್ ಈಸ್ ನೋಡ್ಸೋಣ. A right circular cylinder has a radius 7 cm and height 10 cm. What is its volume ಅಂತ ಕೇಳ್ತಾರೆ. ಸೊ ಹಾಗಿದ್ರೆ ಕನ್ನಡದಲ್ಲಿ ಒಂದ್ಸಲ ಹೌದನಾ? ಆ ಲಂಬ ವೃತ್ತೀಯ ಸಿಲಿಂಡರ್ನ ಅಂದ್ರೆ ಒಂದು ಲಂಬ ವೃತ್ತಾಕಾರದ ಸಿಲಿಂಡರ್, ಈ ಸಿಲಿಂಡರಿನ ತ್ರಿಜ್ಯ 7 ಸೆಂಟಿಮೀಟರ್ ಅಂತ, ಎತ್ತರ 10 ಸೆಂಟಿಮೀಟರ್ ಅಂತ. ತ್ರಿಜ್ಯ 7 ಸೆಂಟಿಮೀಟರ್, ಎತ್ತರ 10 ಸೆಂಟಿಮೀಟರ್. ಹಾಗಿದ್ರೆ ಅದರ ಘನಫಲ ಎಷ್ಟು ಅಂತ ಕೇಳ್ತಾರೆ. ಹಾಗಿದ್ರೆ ಒಂದು ಸಿಲಿಂಡರಿನ ಘನಫಲವನ್ನು ಕಂಡುಹಿಡಿಬೇಕಂದ್ರೆ ನಿಮಗೆ ಈಗಾಗಲೇ ಹೇಳಿದ್ದೀನಿ, ಸಿಲಿಂಡರ್ನ ಘನಫಲ ಅಂದ ತಕ್ಷಣ ಮದುವೆ ಮನೆ ನೆನಪಾಗಬೇಕು, πr² h ನೆನಪಾಗಬೇಕು. ಸೊ ಹಾಗಿದ್ರೆ ಸಿಲಿಂಡರ್ನ ಘನಫಲ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತ್ರಿ ಸರ್? ಸಿಲಿಂಡರ್ನ ಘನಫಲ ಕಂಡುಹಿಡಿಬೇಕಂದ್ರೆ ಸೂತ್ರ πr² h ಐತ್ರಿ ಸರ್. πr² h ಐತ್ರಿ ಘನಫಲ. ಸಿಲಿಂಡರ್ನ ಘನಫಲ ಕಂಡುಹಿಡಿಬೇಕಂದ್ರೆ ಸೂತ್ರ πr² h ಐತ್ರಿ. ಸೊ ಹಾಗಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗ್ತೈತ್ರಿ. ಇದು ಪೈ ಹಂಗೆ ಇರಲ್ರಿ, ಯಾಕಂದ್ರೆ ಕೊಟ್ಟಂತ 4 ಆಪ್ಷನ್ ಒಳಗೆ ಪೈ ಐತ್ರಿ. ಓಕೆ, ಸಿ ಒಂದು ಆಪ್ಷನ್ನಾಗ ಪೈ ಇಲ್ಲ,
ಸೊ ಟ್ರೈ ಮಾಡೋಣ, ಪೈ ಹಂಗೆ ಇಟ್ಕೊಳಕ್ಕೆ ಟ್ರೈ ಮಾಡೋಣ. ಆಮೇಲೆ ಇನ್ ಕೇಸ್ ಬರಲಿಲ್ಲ ಅಂತಂದಾಗ ನಾವು ಪೈನ ವ್ಯಾಲ್ಯೂ 22/7 ಅಂತ ತುಂಬ್ಕೊಳ್ಳೋಣ ಅಂತ. ಈಗ ಪೈ ಹಂಗೆ ಇರಲಿ. ಆರ್ ಸ್ಕ್ವೇರ್, ಆರ್ ಅಂದ್ರೆ ಎಷ್ಟು ಕೊಟ್ಟಿದಾರ? 7 ಕೊಟ್ಟಾರ. ಸೊ 7 × 7. ಹೆಚ್ ಅಂದ್ರೆ ಎಷ್ಟೈತಿ? ಎತ್ತರ 10 ಐತಿ. ಹೌದಾ? ಇವನಿಷ್ಟನ್ನು ಗುಣಾಕಾರ ಮಾಡೋಣ. ಹಾಗಿದ್ರೆ ಪೈ ಇಂಟು 7 7 49, 49 10 490 ಆಗುತ್ತೆ. ಸೊ ಹಾಗಿದ್ರೆ ಆನ್ಸರ್ ಎಷ್ಟಾಗುತ್ತೆ? 490 ಪೈ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ಹಾಗಿದ್ರೆ ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಕ್ಯೂಬ್. ಸೊ ಆಪ್ಷನ್ ಯಾವ್ದಾಗುತ್ತೆ? ಹಾಗಿದ್ರೆ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಹಾಗಿದ್ರೆ ಒಂದ್ಸಲ ನೋಟ್ ಡೌನ್ ಮಾಡ್ಕೊಳ್ರಿ, ಅಥವಾ ಸ್ಕ್ರೀನ್ಶಾಟ್ ತಕ್ಕೊಳ್ರಿ, ಅಥವಾ ಪಾಸ್ ಮಾಡಿ ಬರ್ಕೊಳ್ರಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣಂತ. ಸೊ ಹಾಗಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋದಾದ್ರೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? ವಾಟ್ ಈಸ್ ದಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್ ವೇರ್ ದ ರೇಡಿಯಸ್ ಈಸ್, ಸೊ ರೇಡಿಯಸ್ ಆಫ್ ಬೇಸ್ ಈಸ್ 5 ಮೀಟರ್ ಆ್ಯಂಡ್ ಹೈಟ್ 12 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಒಂದು ಸಿಲಿಂಡರ್ನ ತಳ ತ್ರಿಜ್ಯ 5 ಮೀಟರ್ ಐತಂತ, ಎತ್ತರ 12 ಮೀಟರ್ ಐತಂತ. ಹಾಗಿದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್, ಫಸ್ಟ್ ಏನೇನು ಕೊಟ್ಟಾರ ಅದನ್ನು ನೋಟ್ ಡೌನ್ ಮಾಡ್ಕೊಳ್ರಿ. ತ್ರಿಜ್ಯ ಕೊಟ್ಟಾರ, ಆರ್ ಕೊಟ್ಟಾರ 5 ಮೀಟರ್ ಅಂತ. ಸೊ ತ್ರಿಜ್ಯ 5 ಮೀಟರ್. ಹೆಚ್ ಎತ್ತರ ಎಷ್ಟು ಕೊಟ್ಟಾರ? 12 ಮೀಟರ್. ಇಷ್ಟು ಕೊಟ್ಟಿದ್ದಾರೆ ಅವರು. ಹಾಗಿದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತ್ರಿ? 2πr ಹೆಚ್ ಅಂತ ಐತಿ. ಸೊ ಹಾಗಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. 2 ಹೆಂಗೈತೆ ಹಂಗೆ, 2 × π ಇದು ಹೆಂಗೈತೆ ಹಂಗೆ ಇರಲಿ. ಆರ್ನ ಬೆಲೆ ಎಷ್ಟೈತಿ? 5 ಐತಿ. ಹೆಚ್ನ ಬೆಲೆ ಎಷ್ಟೈತಿ? 12 ಐತಿ. ಸೊ ಮಲ್ಟಿಪ್ಲೈ ಮಾಡ್ರಿ. 12 5 60, 62 ಎಷ್ಟಾಗುತ್ತೆ? 120 π. ಈಗ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂದರೆ ಮೀಟರ್ ಒಳಗೆ ಕೊಟ್ಟಿದ್ದಾರೆ. ಸೊ ಮೀಟರ್ ಏರಿಯಾ ಏನೈತೆ? ಮೀಟರ್ ಸ್ಕ್ವೇರ್ ಐತಿ. 120 ಮೀಟರ್ ಪೈ ಮೀಟರ್ ಸ್ಕ್ವೇರ್ ಅಂತ ಆಪ್ಷನ್ ಒಳಗೆ ಐತೆ ನೋಡ್ರಿ. ಸೊ ಆಪ್ಷನ್ ಬಿ ಐತ್ರಿ. ಇನ್ ಕೇಸ್ ಇಲ್ಲಿ ಪೈ ಅಂತ ಕೊಟ್ಟಿರಲಿಲ್ಲ ಅಂತಂದ್ರೆ, ಆಪ್ಷನ್ಸ್ ಒಳಗೆ ಪೈ ಅಂತ ಕೊಟ್ಟಿರಲಿಲ್ಲ ಅಂದ್ರೆ ಪೈನ ಬೆಲೆ ಏನು ತುಂಬ್ಕೋತೀರಿ? 22/7 ಅಂತ ತುಂಬ್ಕೋಬೇಕು. ಹೌದಾ? ಸೊ ಈಗ ಆಪ್ಷನ್ ಒಳಗೆ ಐತಿ. ಸೊ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ 120 ಪೈ ಮೀಟರ್ ಸ್ಕ್ವೇರ್ ಆಗುತ್ತೆ ಆನ್ಸರ್. ಸೊ ಮೇಕ್ ಅ ನೋಟ್ ಡೌನ್ ಮಾಡ್ಕೊಳ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣಂತ. ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈಸ್, ಸೊ ಸಿಲಿಂಡರ್ ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? ಸೊ ವ್ಯಾಲ್ಯೂಮ್ ಆಫ್ ಅ ಸಿಲಿಂಡರ್, ವ್ಯಾಲ್ಯೂಮ್ ಅಂದರೆ ಘನಫಲ. ಅಂದರೆ ನೋಡ್ರಿ, ಕೆಲವೊಮ್ಮೆ ಏನು ಕೊಳ್ತಾನ ವ್ಯಾಲ್ಯೂಮ್ ಅಂತ ಕೇಳಂಗಿಲ್ಲ. ಕೆಲವೊಮ್ಮೆ ಎಷ್ಟು ನೀರನ್ನು ತುಂಬಿಸಲಾಗಿದೆ, ಎಷ್ಟು ನೀರು ಹಿಡಿತೈತಿ, ಅಥವಾ ಈ ಒಂದು ಸಿಲಿಂಡರ್ನ ಆಕಾರನ ಕರಗಿಸ್ಬೇಕು, ಹಿಂಗೇನಾರ ಕ್ವಶನ್ಸ್ ಬಂದು ಅಂದ್ರೆ ಕರಗಿಸೋದು ಅಥವಾ ನೀರು ಎಷ್ಟು ಹಿಡಿತೈತಿ ಹಿಂಗೇನಾರು ಬಂತಂದ್ರೆ ಅದ್ರ ಗಣಫಲದ ಬಗ್ಗೆ ಮಾತಾಡ್ತಾರ ಅಂತ ನಿಮ್ಗೆ ಐಡಿಯಾ ಬರ್ಬೇಕು. ಅರ್ಥ ಆಗತ್ರಿ? ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ, ದ ವ್ಯಾಲ್ಯೂಮ್ ಆಫ್ ಅ ಸಿಲಿಂಡರ್ ಈಸ್ 3080 ಸೆಂಟಿಮೀಟರ್ ಕ್ಯೂಬ್ ಆ್ಯಂಡ್ ಇಟ್ಸ್ ಹೈಟ್ ಈಸ್ 20 ಸೆಂಟಿಮೀಟರ್. ವಾಟ್ ಈಸ್ ದ ಡಯಾಮೀಟರ್ ಆಫ್ ಇಟ್ಸ್ ಬೇಸ್? ಅಂದ್ರೆ ಪಾದದ ವ್ಯಾಸವನ್ನು ಕೇಳ್ತಾ ಇದ್ದಾರಾ. ಸೊ ಅದನ್ನ ನೋಡ್ರಿ, ಒಂದು ಸಿಲಿಂಡರ್ನ ಘನಫಲ 3080 ಸೆಂಟಿಮೀಟರ್ ಕ್ಯೂಬ್ ಮತ್ತು ಅದರ ಎತ್ತರ 20 ಸೆಂಟಿಮೀಟರ್ ಆದ್ರೆ ತಳದ ವ್ಯಾಸ ಅಥವಾ ಪಾದದ ವ್ಯಾಸವನ್ನು ಕೇಳ್ತಾ ಇದ್ದಾರೆ. ಸೊ ಪಾದದ ವ್ಯಾಸವನ್ನು ಕಂಡುಹಿಡಿಬೇಕು ಅಂತಂದಾಗ ನಮಗೆ ಫಸ್ಟ್ ಸಿಲಿಂಡರ್ನ ಘನಫಲ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತೆ? ಸೊ ಸಿಲಿಂಡರ್ ಘನಫಲ ಸಿಲಿಂಡರ್ನ ಘನಫಲ ಕಂಡುಹಿಡಿಬೇಕಂದ್ರೆ ಸೂತ್ರ πr² ಹೆಚ್ ಅಂತ ಐತಿ. ಸೊ ಸಿಲಿಂಡರ್ನ ಘನಫಲ ಕೊಟ್ಟಿದ್ದಾರೆ ಅವರು. ಎಷ್ಟು ಕೊಟ್ಟಿದಾರ? 3080 ಅಂತ ಕೊಟ್ಟಿದಾರ. ಪೈನ ಬೆಲೆ ಇಲ್ಲಿ ನೋಡ್ರಿ. ಸೊ ಆಪ್ಷನ್ಸ್ ಒಳಗೆ ಪೈ ಅಂತಿಲ್ಲ, ಅದಕ್ಕೆ 22/7 ಈಗ ತೊಗೊಂಡ್ಬಿಡ್ತಾನೆ. 22/7 ಆರ್ ಕೊಟ್ಟಿದ್ದಾರೆ ನಮಗೆ. ಸೊ ಎಲ್ಲರೂ ಆರ್ ಕೊಟ್ಟಿದ್ದಾರೆ ನೋಡ್ರಿ? ಇಲ್ಲ, ಕೊಟ್ಟಿಲ್ಲ. ಸೊ ಅದಕ್ಕೆ r² ಹೆಂಗೈತೆ ಹಂಗೆ ಇರಲಿ. ಹೆಚ್ ಕೊಟ್ಟಿದ್ದಾರೆ ಅವ್ರು. ಎತ್ತರ ಎಷ್ಟು ಕೊಟ್ಟಿದ್ದಾರೆ? 20 ಅಂತ ಕೊಟ್ಟಿದ್ದಾರೆ. ಸೊ ತುಂಬ್ಕೊಂಡ್ವಿ. ಇನ್ನು ಕಡ್ತಾ ಹೊಡಿ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ರಿ, E0 ಕ್ಯಾನ್ಸಲ್. ಫಸ್ಟ್ 11ರಲ್ಲಿ ಹೊಡಿನ. 11 2 22, 11 ಎಷ್ಟಲೇ ಹೋಗ್ತೈತೆ? 11 2 22 ಹೋಗ್ಸುನು. 11 2 ಎಷ್ಟಾಗತ್ತೆ? 22. 11 3 33 ದೊಡ್ಡದಾಗ್ತೈತಿ. 11 2 22 ಎಷ್ಟು ಉಳಿತೈತೆ? ಹಾಗಿದ್ರೆ 8 ಉಳಿತೈತಿ. 88 ಆಯ್ತು. 11 8 88. ಇನ್ನು 2 ಕಡ್ತಾ ಹೊಡಿಲ್ಲ. ಸೊ 2 1 2 14. ಸೊ ನೆಕ್ಸ್ಟ್ ಇಲ್ಲೊಂದು 2 ಐತೆ ನೋಡ್ರಿ. 2 1 2 2 7.
ಹೌದಾ? ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನೈತೆ ಸೂತ್ರ ಹಾಗೆ ಸಾರಿ ಆರ್ ಸ್ಕ್ವೇರ್ ಇಲ್ಲಿ ನೋಡ್ರಿ ಏನೇನು ಉಳಿದೈತೆ ನೋಡ್ರಿ ಇಲ್ಲಿ ಈ ಕಡೆ ಸೈಡ್ ಏನೇನು ಉಳಿದೈತಿ ಇಲ್ಲಿ 1 ಉಳಿದೈತಿ ಇಲ್ಲಿ ಆರ್ ಸ್ಕ್ವೇರ್ ಉಳಿದೈತಿ ಇಲ್ಲಿ 1 ಉಳಿದೈತಿ ಡಿವೈಡೆಡ್ ಬೈ 7 ಹಾಗಿದ್ರೆ ಇಲ್ಲಿ ಆರ್ ಸ್ಕ್ವೇರ್ ಬೈ 7 ಉಳಿದೈತ್ರಿ ಇಲ್ಲಿ. ಸೊ ಇಲ್ಲಿ ಏನು ಉಳಿದೈತ್ರಿ ಇಲ್ಲೊಂದು 7 ಅಷ್ಟೇ ಉಳಿದೈತ್ರಿ ಏನು ಉಳಿದಿಲ್ಲ ಇಲ್ಲಿ 7 ಅಷ್ಟೇ ಉಳಿದೈತಿ. ಹಾಗಿದ್ರೆ ಈ 7 ಈ ಕಡೆ ಹೋದ್ರೆ ಏನಾಗುತ್ತಾ ಸೊ 7 ಇಂಟು 7 ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಹಾಗಿದ್ರೆ 7 49 ಆಗುತ್ತೆ. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 49 ಆತಂದ್ರೆ ಆರ್ ಇಸ್ ಈಕ್ವಲ್ ಟು 7 ಆಗುತ್ತೆ. ಸೊ ಹಾಗಿದ್ರೆ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹಾಗಿದ್ರೆ 7 ಆಗುತ್ತೆ. ಸೊ ಆರ್ ತ್ರಿಜ್ಯ ಏನು ಸಿಕ್ತು ನಮ್ಗೆ 7 ಸೆಂಟಿಮೀಟರ್ ತ್ರಿಜ್ಯ ಸಿಕ್ತು. ನೀವು ಆಪ್ಷನ್ ಒಳಗೆ ಐತಿ ಅಂತ ಪಟ್ ಅಂತ ಅದನ್ನು ಹಾಕಿದ್ರಿಪ್ಪ ಅಂತಂದ್ರೆ ಯು ಆರ್ ಮೇಕ್ ಅ ಮಿಸ್ಟೇಕ್, ನಿಮ್ಮದು ತಪ್ಪಾಗುತ್ತೆ. ಹಾಗಿದ್ರೆ ಅವ್ರು ಏನು ಕೇಳತ್ತಾರ ಅಂತ ಒಂದು ಸ್ವಲ್ಪ ಗಮನ ಇರಬೇಕು. ಸೊ ಅವ್ರು ಏನು ಕೇಳಕತ್ತಾರಪ್ಪ ಅಂದ್ರೆ ಅವರು ವ್ಯಾಸದ ಬಗ್ಗೆ ಮಾತಾಡ್ತಾರ, ಸೊ ತ್ರಿಜ್ಯದ ಬಗ್ಗೆ ಮಾತಾಡತ್ತಿಲ್ಲ. ಸೊ ತ್ರಿಜ್ಯ ಬಂದತಿ 7 ಸೆಂಟಿಮೀಟರ್. ವ್ಯಾಸ ಏನಾಗತ್ತಾಗಿದ್ರೆ ಯಾವಾಗಲೂ ಗೊತ್ತಿರಲಿ ವ್ಯಾಸ ತ್ರಿಜ್ಯದ ಡಬಲ್ ಇರ್ತೈತಿ. ಹೌದಾ? ಸೊ ವ್ಯಾಸ ಏನಾಗಿರ್ತೈತಿ 2 ಪಟ್ಟು ತ್ರಿಜ್ಯಕ್ಕೆ ಸಮ ಇರ್ತೈತಿ. ಹಾಗಿದ್ರೆ 7 ಸೆಂಟಿಮೀಟರ್ ತ್ರಿಜ್ಯ ಆಗಿತ್ತಂದ್ರೆ ವ್ಯಾಸ ಎಷ್ಟಾಗುತ್ತೆ ಹಾಗಿದ್ರೆ 14 ಸೆಂಟಿಮೀಟರ್ ಆಗುತ್ತೆ. ವ್ಯಾಸ ಎಷ್ಟಾಗುತ್ತೆ 14 ಸೆಂಟಿಮೀಟರ್. ಡಿ ಈಸ್ ಈಕ್ವಲ್ ಟು 14 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಮೇಕ್ ಅ ನೋಟ್ ಡೌನ್ ಮಾಡ್ಕೊಳ್ರಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಸೊ ಮುಂದಿನ ಪ್ರಶ್ನೆ ಏನಿದೆ? ಸೊ ನೆಕ್ಸ್ಟ್ ಹೋಗೋಣ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ, ಇಫ್ ಅ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್ ಈಸ್ 440 ಸೆಂಟಿಮೀಟರ್ ಸ್ಕ್ವೇರ್ ಆ್ಯಂಡ್ ಇಟ್ಸ್ ಹೈಟ್ ಈಸ್ 10 ಸೆಂಟಿಮೀಟರ್ ದೆನ್ ವಾಟ್ ಈಸ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೇಳ್ತಿದ್ದಾರೆ. ಸೊ ಕನ್ನಡದಲ್ಲಿ ಒಂದ್ಸಲ ಹೌದನಾ? ಒಂದು ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 440 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಎತ್ತರ 10 ಸೆಂಟಿಮೀಟರ್ ಆದರೆ ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ಸೊ ನಮ್ಗೆ ಏನು ಕೊಡತ್ತಾರ? ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಡತ್ತಾರೆ. ಸೊ ಏನು ಕೊಡತ್ತಾರ ಅದನ್ನ ಬರ್ಕೊಳ್ಳೋಣ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ 2πr h ಇಸ್ ಈಕ್ವಲ್ ಟು ಎಷ್ಟೈತಿ 440 ಅಂತ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಶನ್ ಐತಿ. ಹಾಂ, ಇಲ್ಲಿ ಹೆಚ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 10 ಅಂತ ಕೊಟ್ಟಿದ್ದಾರೆ. ಎತ್ತರ ಎಷ್ಟೈತಿ? 10 ಅಂತ ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. 2 ಇಂಟು 22/7 ಇಂಟು ಆರ್ ಇಂಟು ಹೆಚ್ ಎಷ್ಟೈತ್ರಿ 10 ಈಸ್ ಈಕ್ವಲ್ ಟು 440 ಇಷ್ಟು ಕೊಟ್ಟಿದ್ದಾರ. ಕರ್ತಾ ಹೊಡೇನ್ರೇನು? ಸೊ ನೆಕ್ಸ್ಟ್ ಕ್ಯಾನ್ಸಲೇಷನ್ ಪ್ರೊಸೀಜರ್ ಸ್ಟಾರ್ಟ್ಸ್. ಈ ಝೀರೋ ಕ್ಯಾನ್ಸಲ್. 22 ಒಂದಲೇ 22, 22 ಎರಡಲೇ 44. ಹೌದಾ? ಈ ಎರಡು ಕ್ಯಾನ್ಸಲ್. ಸೊ ಇಲ್ಲೇನು ಉಳಿತೈತೆ? 6 ಡಿವೈಡೆಡ್ ಬೈ 7 ಉಳಿದೈತೆ. 6 ಡಿವೈಡೆಡ್ ಬೈ 7 ಈಸ್ ಈಕ್ವಲ್ ಟು ಇಲ್ಲಿ ಏನು ಉಳಿದೈತಿ? ಇಲ್ಲಿ ಏನಿಲ್ಲ, 1 ಅಷ್ಟೇ ಉಳಿದೈತೆ. ಏನು ಇರಲಿಲ್ಲ ಅಂದ್ರೆ 1 ಇರೋದೈತೆ. ಸೊ ಆರ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹಾಗಿದ್ರೆ? ಸೊ 7 ಸೆಂಟಿಮೀಟರ್ ಆಯ್ತು. ನಮ್ಗೆ ಆರ್ ಕೇಳತ್ತಾರನ್ರಿ ಅವರು? ತ್ರಿಜ್ಯ ಕೇಳತ್ತಾರನ್ರಿ? ತ್ರಿಜ್ಯ ಕೇಳತ್ತಿಲ್ರಿ ಅವ್ರ, ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳತ್ತಾರ. ಸೊ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ? 2πr ಇಂಟು ಬ್ರಾಕೆಟ್ ಹೆಚ್ ಪ್ಲಸ್ ಆರ್. ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು. 2πr ಇಂಟು ಬ್ರಾಕೆಟ್ ಹೆಚ್ ಪ್ಲಸ್ ಆರ್. ಇದು ಟೋಟಲ್ ಸರ್ಫೇಸ್ ಏರಿಯಾ. ಸೊ ಇದನ್ನು ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತ್ರಿ? ಸೂತ್ರ ಐತಲ್ಲ ಇದು. ಹಾಂ, ಇಲ್ಲಿ ಪೈನ ಬೆಲೆ 22/7. ನಮಗೆ ಆರ್ ಎಷ್ಟು ಸಿಕ್ಕೈತಿ? 7 ಸಿಕ್ಕೈತಿ. ಇಂಟು ಬ್ರಾಕೆಟ್ ಹೆಚ್ ಎಷ್ಟೈತಿ ನಮಗೆ? 10 ಪ್ಲಸ್ ಆರ್ ಎಷ್ಟೈತಿ? 7. ಹೌದಾ? ಹಾಂ, ಈಗ ಈ 7 ಹೋತು. ಸೊ 22 ಎರಡಲೇ ಎಷ್ಟಾಗುತ್ತೆ? 44 ಆಗುತ್ತೆ. ಇಂಟು 10 7 ಎಷ್ಟಾಗುತ್ತೆ? ಸೊ 10 ಪ್ಲಸ್ 7 17 ಆಗುತ್ತೆ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿರಿ. 17 4 ಎಷ್ಟಾಗುತ್ತೆ? 68 ಆಗುತ್ತೆ. 6 ಕೈಲ 8 ಇಲ್ಲಿ. ನೆಕ್ಸ್ಟ್ 17 4 68 ಪ್ಲಸ್ 6. 68 ಪ್ಲಸ್ 6 ಎಷ್ಟಾಗುತ್ತೆ? 74 ಆಗುತ್ತೆ. ಸೊ 748 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ನಿಮ್ಮದು ಒಟ್ಟು ಮೇಲ್ಮೈ ವಿಸ್ತೀರ್ಣ 748 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಹಾಗಿದ್ರೆ ನಾವೇನು ಕಂಡುಹಿಡಿದೀವಿ? ಫಸ್ಟ್ 2πrh ಅಂತ ಹಾಕ್ಕೊಂಡು ವಕ್ರ ಮೇಲ್ಮೈ ವಿಸ್ತೀರ್ಣದಿಂದ ತ್ರಿಜ್ಯವನ್ನು ಕಂಡುಹಿಡ್ಕೊಂಡು ಬಂದಂಥ ತ್ರಿಜ್ಯ ಮತ್ತು ಎತ್ತರವನ್ನು ಒಟ್ಟು ಮೇಲ್ಮೈ ವಿಸ್ತೀರ್ಣ, ಇದು ಒಟ್ಟು ಮೇಲ್ಮೈ ವಿಸ್ತೀರ್ಣದ ಸೂತ್ರದಲ್ಲೇ ಹಾಕಿದಾಗ ನಮಗೆ ಬಂದಿರತಕ್ಕಂಥ ಆನ್ಸರು 748 ಸೆಂಟಿಮೀಟರ್ ಸ್ಕ್ವೇರ್. ಸೊ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಹಾಗಿದ್ರೆ ಮೇಕ್ ಅ ನೋಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ್ರಾ?
ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈಸ್, ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಇಲ್ಲ, ಇನ್ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಶಂಕು. ಶಂಕು ಇಟ್ಸ್ ನಥಿಂಗ್ ಬಟ್ ಕೋನ್. ಸೊ ಈ ಆಕೃತಿ ಬಗ್ಗೆ ಮಾತಾಡೋಣ ಅಂತ, ಶಂಕುವಿನ ಬಗ್ಗೆ. ಶಂಕು ಅಂದ ತಕ್ಷಣ ನಿಮ್ಮ ತಲೆಗೆ ಏನು ಬರಬೇಕು? ಬರ್ತ್ಡೇ ಕ್ಯಾಪ್ಸ್. ಸೊ ಬರ್ತ್ಡೇ ಕ್ಯಾಪ್ಸ್ ನೆನಪಾಗಬೇಕು. ಸೊ ಹಾಗಿದ್ರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತದ, ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತದ, ಹಾಗೆ ಗಣಪಲ ಬಂದಾಗ ಅದರ ಸೂತ್ರ ಏನಾಗಿರ್ತೈತಿ, ಹಾಗೆ ಇನ್ನು ಸ್ಲ್ಯಾಂಟ್ ಹೈಟ್ ಇಲ್ಲೊಂದು ಎಕ್ಸ್ಟ್ರಾ ಬರ್ತೈತಿ, ಓರೆ ಎತ್ತರ. ಹಾಗಿದ್ರೆ ಇದು ಓರೆ ಎತ್ತರ ಅಂದ್ರೆ ಏನ್ರಿ ಸರ? ಸೊ ಓರೆ ಎತ್ತರ ಇಲ್ಲಿ ಡಯಾಗ್ರಾಮ್ ನೋಡ್ರಿ, ಇಲ್ಲಿ ಹೇಳ್ತೈತಿ. ಸೊ ಡಯಾಗ್ರಾಮಲ್ಲಿ ಇಲ್ಲಿ ನೋಡ್ರಿ, ಸೊ ಇಲ್ಲಿಂದ ಹಿಡಿದು ಕರೆಕ್ಟ್ ಸೆಂಟರ್ ತನಕ ಇದಕ್ಕೆ ಎತ್ತರ ಅಂತ ಕರೀತಾರೆ. ಏನಂತ ಕರೀತಾರ? ಎತ್ತರ, ಹೆಚ್. ಇದೇನಿದು? ಹೆಚ್ ಇದು. ಹಾಗಿದ್ರೆ ಇಲ್ಲಿಂದ ಹಿಡಿದು, ಸೊ ಇನ್ನೊಂದು ಶೇಪ್ಸ್ ಚೂರು ದೊಡ್ಡ ತಗೊಳ್ಳೋ, 2%, 4% ಇರಲಿ. ಸೊ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇರೋದು ಆರ್ ನೋಡ್ರಿ. ಏನಿದು? ಆರ್. ದಿಸ್ ಈಸ್ ಆರ್, ದಿಸ್ ಈಸ್ ಹೆಚ್ ಆ್ಯಂಡ್ ದಿಸ್ ಈಸ್ ಆರ್. ಕಾಣಿಸ್ತಾ ಇಲ್ಲ ಅಂದರೆ ದಿಸ್ ಈಸ್ ಹೆಚ್, ದಿಸ್ ಈಸ್ ಆರ್. ಹಾಗಿದ್ರೆ ಓರೆ ಎತ್ತರ ಅಂತಂದ್ರೇನು? ಸೊ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್. ಇದು ಡಾಟೆಡ್ ಲೈನ್ ಏನು ಬರ್ತೈತಲ್ಲ, ಇದು ಎಲ್ ಅಂತ ತಗೊಳ್ರಿ, ಓರೆ ಎತ್ತರ ಇದು. ಸೊ ಓರೆ ಎತ್ತರ, ಓರೆ ಎತ್ತರ. ಹಾಗಿದ್ರೆ ನಿಮ್ಗೆ ಒಂದು ಐಡಿಯಾ ಬಂದಿರ್ತೈತಿ, ಸರ್ ಓರೆ ಎತ್ತರ ಹೆಂಗೆ ಬಂತಂದು ನಮ್ಗೆ ಗೊತ್ತಾಗೈತ್ರಿ ಸರ್, ಯಾಕಂದ್ರೆ ಅಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮೇಷನ್ ಆಗೈತಿ. ಎಲ್ಲೇ ನಮ್ಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮೇಷನ್ ಆಗ್ತೈತಿ ಅಲ್ಲಿ ನಾವೇನು ಅಪ್ಲೈ ಮಾಡ್ತೀವಿ ರೀ? ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ತೀವಿ ರೀ ಸರ್. ಹೀಗಾಗಿ ನಮ್ಗೆ ಗೊತ್ತಾಕತ್ರಿ ಅದು ಸೂತ್ರ, ಹೌದಾ? ಹಾಂ, ಗೊತ್ತಾಗಿಲ್ಲದೆ ಇರೋರು ಕೇಳ್ರಿ. ಸೊ ಹಾಗಿದ್ರೆ ಫಸ್ಟ್ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾಯಿಂದನೇ ಸ್ಟಾರ್ಟ್ ಮಾಡೋಣ. ಸೊ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತ್ರಿ ಅಂತಂದ್ರೆ ಪೈ ಆರ್ ಎಲ್. ಪೈ ಆರ್ ಎಲ್. ಇಲ್ಲಿ ಪೈ ಅಂತಂದ್ರೆ ನಿಮ್ಗೆ 22/7 ಅಂತ ಗೊತ್ತೈತಿ, ಆರ್ ಅಂದ್ರೆ ತ್ರಿಜ್ಯ ಅಂತ ಗೊತ್ತೈತಿ, ಎಲ್ ಅಂದ್ರೆ ನಾ ಹೇಳಿನಿ ಓರೆ ಎತ್ತರ. ಏನಿದು? ಓರೆ ಎತ್ತರ, ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಲ್ಯಾಂಟ್ ಹೈಟ್, ಓರೆ ಎತ್ತರ. ಸೊ ಹಾಗಿದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಪೈ ಆರ್ ಎಲ್ ಅಂತ ಐತ್ರಿ. ಸೊ ನೆಕ್ಸ್ಟ್ ಇನ್ನು ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂತಂದ್ರೆ, ಸೊ ನಿಮ್ಗೆ ಐಡಿಯಾ ಸಿಗ್ತೈತಿ. ಈಗ ಈ ಕರ್ವ್ಡ್ ಸರ್ಫೇಸ್ ಏರಿಯಾ, ಆ ಇದನ್ನ ಕೋಣಿಂದ ಕರ್ವ್ಡ್ ಅಂದ್ರೆ ಸುತ್ತಲೂ ಇರ್ತಕ್ಕಂತಹ ಡಿಸ್ಟೆನ್ಸ್ ಪೈ ಆರ್ ಎಲ್ ಆಗೈತ್ರಿ. ಇನ್ನು ಕೆಳಗೊಂದು ಸರ್ಕಲ್ ಇರ್ತೈತ್ರಿ, ಆ ಸರ್ಕಲ್ ಒಂದು ಕೂಡಿಸಿದಾಗ ಅದಕ್ಕೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ ನಾವು, ಹೌದಾ ಇಲ್ಲ? ಕೆಳಗೊಂದು ಸರ್ಕಲ್ನ ಕೂಡಿಸ್ಕೋಬೇಕು. ಈಗ ಪೈ ಆರ್ ಎಲ್ ಜೊತೆಗೆ ಏನು ಕೂಡಿಸ್ಬೇಕು? ಕೆಳಗಡೆ ಇರುವಂತಹ ವೃತ್ತದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತ್ರಿ? ಪೈ ಆರ್ ಸ್ಕ್ವೇರ್. ಈಗ ಪೈ ಆರ್ ಎಲ್ ಜೊತೆಗೆ ಪೈ ಆರ್ ಸ್ಕ್ವೇರ್ನ ಕೂಡಿಸಿದ್ರೆ ಅಂದ್ರೆ ನಿಮ್ಗೆ ಆನ್ಸರ್ ಸಿಗುತ್ತಾ? ಸೊ ಪೈ ಆರ್ ಎಲ್ ಜೊತೆಗೆ ಪೈ ಆರ್ ಸ್ಕ್ವೇರ್ನ ಕೂಡಿಸ್ರಿ. ಇವೆರಡರಾಗೂ ಕಾಮನ್ ಏನೈತಿ? ಪೈ ಆರ್ ಕಾಮನ್ ಐತಿ. ಹಾಗಿದ್ರೆ ಉಳಿದಿದ್ದೇನೆ ಒಳಗ ಎಲ್ ಪ್ಲಸ್ ಆರ್. ಪೈ ಆರ್ ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಆರ್ ಇಸ್ ದಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಸೂತ್ರ ಆಗಿರ್ತದ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಸಾರಿ ನೆಕ್ಸ್ಟ್ ಪ್ರಾಬ್ಲಮ್ ಅಂತ ನೋಡ್ರಿ, ನೆಕ್ಸ್ಟ್ ಫಾರ್ಮುಲಾ ಏನಿದೆ ಅಂತ ನೋಡೋಣವಾ? ಸೊ ನೆಕ್ಸ್ಟ್ ಫಾರ್ಮುಲಾ, ಹಾಗಿದ್ರೆ ನೆಕ್ಸ್ಟ್ ಫಾರ್ಮುಲಾ ಕ್ಷೇತ್ರಫಲ ಅಥವಾ ಘನಫಲ ಕಂಡುಹಿಡಿಬೇಕು ಅಂದ್ರೆ, ಸೊ ಇದು ನೆನಪಿಟ್ಕೋಬೇಕು ಅಂದ್ರೆ ಸಿಲಿಂಡರ್ನ ಘನಫಲ ನಿಮ್ಗೆ ಗೊತ್ತಿರಬೇಕು. ಸಿಲಿಂಡರ್ನ ಘನಫಲ ಕಂಡುಹಿಡಿಬೇಕಂದ್ರೆ ಸೂತ್ರ ಏನು ಹೇಳಿದ್ದೆ ನಾನು ಈಗಲೇ ಕ್ಲಾಸ್ನಲ್ಲಿ? ಸರಿ ಈಗಲೇ ಏನು ಹೇಳಿದ್ದೆ ಇದೇ ವಿಡಿಯೋದಲ್ಲಿ? ಪೈ ಆರ್ ಸ್ಕ್ವೇರ್ ಹೆಚ್ ಅಂತ ಹೇಳಿದ್ದೆ. ಏನು ಹೇಳಿದ್ದೆ? ಪೈ ಆರ್ ಸ್ಕ್ವೇರ್ ಹೆಚ್. ಹಾಗಿದ್ರೆ ಶಂಕುವಿನ ಘನಫಲ ಕಂಡುಹಿಡಿಬೇಕಂದ್ರೆ ಸೂತ್ರ ಪೈ ಆರ್ ಸ್ಕ್ವೇರ್ ಹೆಚ್ ಡಿವೈಡೆಡ್ ಬೈ 3. ಸೊ ಘನಫಲ ಕಂಡುಹಿಡಿಬೇಕಂದ್ರೆ ಅಥವಾ ಕ್ಷೇತ್ರಫಲವನ್ನು ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತ್ರಿ? ಪೈ ಆರ್ ಸ್ಕ್ವೇರ್ ಹೆಚ್ ಡಿವೈಡೆಡ್ ಬೈ 3 ಆಗಿರ್ತದ. ಸೊ ಘನಫಲ ಕಂಡುಹಿಡಿಬೇಕಂದ್ರೆ ಇನ್ನು ನೆಕ್ಸ್ಟ್ ಓರೆ ಎತ್ತರ ಕಂಡುಹಿಡಿಬೇಕು ಅಥವಾ ಸ್ಲ್ಯಾಂಟ್ ಹೈಟ್ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ ಅಂತಂದ್ರೆ, ಸೊ ಅಫ್ಕೋರ್ಸ್ ಸೊ ಸ್ಲ್ಯಾಂಟ್ ಹೈಟ್ ಬೇಕು ಅಂತಂದ್ರೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ತೀರಿ. ಪೈಥಾಗೋರಸ್ ಥಿಯರಮ್ನ ಪ್ರಕಾರ √r ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಆಗುತ್ತೆ. ಸೊ ಎಲ್ ಇಸ್ ಈಕ್ವಲ್ ಟು √r ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್. ಇದನ್ನು ಸ್ಲ್ಯಾಂಟ್ ಹೈಟ್ನ ಎಲ್ ಅಂತ ಗುರ್ತಾ ಮಾಡ್ಕೊಳ್ರಿ. ಸೊ ಏನಂತ ಗುರ್ತಾ ಮಾಡ್ಕೊತೀರಿ? ಎಲ್ ಅಂತ ಗುರ್ತಾ ಮಾಡ್ಕೊಳ್ರಿ. ಸೊ ಇವಿಷ್ಟು ಸೂತ್ರಗಳನ್ನ ಬರೆದಿಟ್ಕೊಳ್ರಿ. ಸೊ ಇದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ನ ನಾವು ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಮೇಕ್ ಅ ನೋಟ್.
ಹಾಗಿದ್ರೆ ಇದ್ರ ಮೇಲೆ ಬರ್ತಕ್ಕಂತಹ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸೊ ವಾಟ್ ಈಸ್ ದ ಫಸ್ಟ್ ಪ್ರಾಬ್ಲಮ್ ಇನ್ ದಿಸ್ ಶಂಕು ಅಥವಾ ಕೋನ್ ಅಂತ ನೋಡೋದಾದ್ರೆ, ಸೊ ಶಂಕು, a right circular cone has a radius 3 centimeter and slant height 5 centimeter, then what is its height ಅಂತ ಕೇಳ್ತಾರೆ. ಓರೆ ಎತ್ತರ ಕೊಟ್ಟಿದಾರ, ನೆಕ್ಸ್ಟ್ ತ್ರಿಜ್ಯವನ್ನ ಕೊಟ್ಟಿದಾರ, ಸೊ ನಮಗೆ ಎತ್ತರವನ್ನ ಕೇಳ್ತಾ ಇದ್ದಾರ. ಸೊ ಓರೆ ಎತ್ತರದ ಸೂತ್ರ ನಿಮ್ಗೆ ಗೊತ್ತಾ ಇದೆ. ಸೊ ಓರೆ ಎತ್ತರ ಕಂಡುಹಿಡಿಬೇಕಂದ್ರೆ ಸೂತ್ರ ಏನಿದೆ? ಸೊ ಒಂದು ಲಂಬ ವೃತ್ತೀಯ ಶಂಕುವಿನ ತ್ರಿಜ್ಯ ಕೊಟ್ಟಿದಾರ 3 ಸೆಂಟಿಮೀಟರ್, ಹಾಗೆ ಓರೆ ಎತ್ತರ ಕೊಟ್ಟಿದಾರ 5 ಸೆಂಟಿಮೀಟರ್. ಸೊ ಎತ್ತರ ಕೇಳ್ತಾರ. ಸೊ ಓರೆ ಎತ್ತರ ಸ್ಲ್ಯಾಂಟ್ ಹೈಟ್ ಎಲ್ ಅಂತಂದ್ರೆ ನಮ್ಗೆ ಗೊತ್ತೈತಿ √r² + h² ಅಂತ, ಹೌದಾ? ಸೊ ಹಾಗಿದ್ರೆ ನಮ್ಗೆ ಓರೆ ಎತ್ತರ ಕೊಟ್ಟಾರ್ರಿ ಸರ್ ಅವ್ರ. ಓರೆ ಎತ್ತರ ಏನಂತ ಕೊಟ್ಟಾರ್ರಿ? 5 ಅಂತ ಕೊಟ್ಟಿದ್ದಾರೆ. ಸೊ 5 = √r ಎಷ್ಟೈತ್ರಿ? 3² ನಮ್ಗೇನು ಗೊತ್ತಿಲ್ಲ ಅದನ್ನ ಹಂಗ ಬಿಡ್ಕೊರಿ. ನಮ್ಗೆ ಹೆಚ್ಚು ಗೊತ್ತಿಲ್ರಿ, ಅದಕ್ಕೆ ಹೆಚ್ಚಿನ ಹಂಗ ಬರ್ಕೊಂಡ್ಬಿಡ್ತೇನೆ ರೀ. ಏನು ಗುದ್ದಾಡಕ್ಕೆ ಹೋಗಂಗಿಲ್ರಿ ಅದ್ರ ಜೊತೆಗೆ. ಈಗ ನೋಡ್ರಿ, ಸ್ಕ್ವೇರ್ ರೂಟ್, ಸೊ ಇದೇನಿಲ್ಲ ಸ್ಕ್ವೇರ್ ರೂಟ್ ಇದ್ದಿದ್ದು ಆ ಕಡೆ ಹೋಯ್ತಪ್ಪ ಅಂದಾಗ ಇದು ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಇದ್ದಿದ್ದು ಆ ಕಡೆ, ರೂಟ್ ಇದ್ದಿದ್ದು ಆ ಕಡೆ ಹೋದ್ರೆ ಏನಾಗುತ್ತಾ? ಸ್ಕ್ವೇರ್ ಆಗುತ್ತೆ. ಇದು 3² + h². ಸೊ 5 ಸ್ಕ್ವೇರ್ ಎಷ್ಟಾಗತ್ತೆ ರೀ? ಹಾಗಿದ್ರೆ 25 ಆಗುತ್ತಾ. 3² ಎಷ್ಟಾಗತ್ತಾ? 9 ಆಗುತ್ತಾ. = h². ಸೊ ಈ +9 ಇದ್ದಿದ್ದು ಆ ಕಡೆ ಹೋಯ್ತಂದ್ರೆ -9 ಆಗುತ್ತಾ. 25ರಾಗ 9 ಕಳೆದ್ರೆ ಎಷ್ಟಾಗತ್ತಾ? 16 ಆಗುತ್ತೆ. 16 ಏನಾಯ್ತು? h². 16 ಏನಾಯ್ತು? h². ಸೊ h² = 16 ಆದರೆ h ಎಷ್ಟಾಗತ್ತೆ ಹಾಗಿದ್ರೆ? therefore h = 4 ಆಗುತ್ತಾ. ಸೊ ಯಾವ ಸಂಖ್ಯೆ? 16 ಅನ್ನೋದು 4ರ ವರ್ಗ ಸಂಖ್ಯೆ. ಸೊ h ಎಷ್ಟಾಗುತ್ತಾ? 4 ಆಗುತ್ತಾ. ಸೊ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಮೇಕ್ ಅ ನೋಟ್. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣಂತ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಒಂಚೂರು ನೀರು ಕುಡಿತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಸೊ ವಾಟ್ ಈಸ್ ದ ನೆಕ್ಸ್ಟ್ ಪ್ರಾಬ್ಲಮ್? ಓಕೆ, ವಾಟ್ ಈಸ್ ದ ವ್ಯಾಲ್ಯೂಮ್ ಆಫ್ ಕೋನ್ ವಿತ್ ಅ ರೇಡಿಯಸ್ 7 ಸೆಂಟಿಮೀಟರ್ ಆ್ಯಂಡ್ ಹೈಟ್ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 12 ಸೆಂಟಿಮೀಟರ್ ಎತ್ತರವಿರುವ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಶಂಕುವಿನ ಘನಫಲ. ಸೊ ಶಂಕುವಿನ ಘನಫಲ ಕಂಡುಹಿಡಿಬೇಕು ಅಂತಂದ್ರೆ ಸೂತ್ರ ಏನೈತಿ? ಶಂಕುವಿನ ಘನಫಲ πr² h/3 ಅಂತ ಐತಿ. πr² h/3. ಪೈ ಅಂದರೆ ಎಷ್ಟಿದೆ? ಹಾಗಿದ್ರೆ ಪೈನ ಬೆಲೆ ನಮ್ಗೆ ಗೊತ್ತೈತಿ 22/7 ಇದೆ. ಇಲ್ಲಿ ಕೆಳಗ 3 ಐತಲ್ಲ, ಅದನ್ನ ಹಿಂಗೆ ಮಲ್ಟಿಪ್ಲೈ ಮಾಡಿ ಬರೆದ್ಬಿಡ್ತೀನಿ. ಕೆಳಗೆ 3 ಇಂಟು r². ಆರ್ ಅಂದ್ರೆ ಎಷ್ಟೈತ್ರಿ? ತ್ರಿಜ್ಯ 7 ಸೆಂಟಿಮೀಟ್ರ್. ತ್ರಿಜ್ಯ ಎಷ್ಟೈತ್ರಿ? 7 ಸೆಂಟಿಮೀಟ್ರ್. ಅದಕ್ಕೆ 7 × 7 ಅಂತ ಬರಿತೇನೆ. ಇನ್ನು ಹೆಚ್ ಅಂದ್ರೆ ಎಷ್ಟೈತ್ರಿ? ಎತ್ತರ 12 ಸೆಂಟಿಮೀಟ್ರ್. ಗಣಫಲ ಕಂಡಿಡಿಯೋಣ ಹಾಕಿದ್ರೆ. ಸೊ ಈ 7 ಕ್ಯಾನ್ಸಲ್. 3 1 3 4 12, ಹೌದಾ? ಸೊ ಇನ್ನು 22 ಇಂಟು ಏನಾಗುತ್ತಿದೆ? 28 ಆಗುತ್ತೆ. 7 4 28. ಸೊ ಮಲ್ಟಿಪ್ಲೈ ಮಾಡಿರಿ. ಸೊ ಏನಾಗುತ್ತೆ ನಿಮಗೆ ಆನ್ಸರ್? 616 ಬರ್ತೈತೆ ನೋಡ್ರಿ. 616 ಸೆಂಟಿಮೀಟರ್ ಕ್ಯೂಬ್, cm³ ಆಗುತ್ತೆ. 616 ಸೆಂಟಿಮೀಟರ್ ಕ್ಯೂಬ್. ಸೊ ಮೇಕ್ ಅ ನೋಟ್. ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣಂತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ನೋಟ್ ಡೌನ್ ಮಾಡ್ಕೊಳ್ರಿ. ಹಾಗಿದ್ರೆ ಮುಂದಿನ ಪ್ರಶ್ನೆ ಏನಿದೆ? ವಾಟ್ ಈಸ್ ದ ನೆಕ್ಸ್ಟ್ ಪ್ರಾಬ್ಲಮ್? ಸೊ ನೆಕ್ಸ್ಟ್ ಪ್ರಾಬ್ಲಮ್, ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಕೋನ್ ಈಸ್ 550 ಸೆಂಟಿಮೀಟರ್ ಸ್ಕ್ವೇರ್. ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಕೋನ್ ಏನೈತಿ? 550 ಸೆಂಟಿಮೀಟರ್ ಸ್ಕ್ವೇರ್. ಆ್ಯಂಡ್ ಸ್ಲ್ಯಾಂಟ್ ಹೈಟ್, ಓರೆ ಎತ್ತರ ಕೊಟ್ಟಿದ್ದಾರೆ 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಓರೆ ಎತ್ತರವನ್ನು. ವಾಟ್ ಈಸ್ ದಿ ಡಯಾಮೀಟರ್? ನೋಡ್ರಿ ಇಂಪಾರ್ಟೆಂಟ್. ಡಯಾಮೀಟರ್ ಆಫ್ ಅ ಬೇಸ್ ಅಂದ್ರೆ ವ್ಯಾಸ ಕೇಳ್ತಾರೆ. ಅದರ ಪಾದದ ವ್ಯಾಸ ಕೇಳ್ತಾ ಇದ್ದಾರೆ. ಪಾದದ ತ್ರಿಜ್ಯ ಕೇಳ್ತಾ ಇಲ್ಲ, ಪಾದದ ವ್ಯಾಸ ಕೇಳ್ತಾ ಇದ್ದಾರ.
ಸೊ ಹಾಗಿದ್ರೆ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ 550 ಸೆಂಟಿಮೀಟರ್ ಸ್ಕ್ವೇರ್ ಹಾಗೂ ಓರೆ ಎತ್ತರ 25 ಸೆಂಟಿಮೀಟರ್, ತಳದ ವ್ಯಾಸ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಹಾಗಿದ್ರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತ್ರಿ? ಪೈ ಆರ್ ಎಲ್. ಪೈ ಆರ್ ಎಲ್ ಇಸ್ ಈಕ್ವಲ್ ಟು 550 ಅಂತ ಕೊಟ್ಟಿದ್ದಾರೆ ಅವರು. ಸೊ ಆರ್ ಅಂದ್ರೂ ಕೊಟ್ಟಾರ ನೋಡ್ರಿ, ಸ್ಲ್ಯಾಂಟ್ ಹೈಟ್ ಕೊಟ್ಟಾರ, ಆರ್ ಕೊಟ್ಟಿಲ್ಲ. ಸೊ ಆರ್ ಕಂಡುಹಿಡಿಯೋಣಂತ. ಸೊ ನೋಡ್ರಿ, ಸ್ಲ್ಯಾಂಟ್ ಹೈಟ್ ಕೊಟ್ಟಾರ, ಎಲ್ ಕೊಟ್ಟಾರ, ಅದನ್ನ ತುಂಬ್ಕೊಳ್ಳೋಣ. ಇದು 22/7. ಪೈ ಅಂದ್ರೆ ಆರ್ ಗೊತ್ತಿಲ್ಲ, ಅದಕ್ಕೆ ಹಂಗೆ ಇರಲಿ. ಎಲ್ ಎಷ್ಟೈತಿ ನೋಡ್ರಿ? ಎಲ್ ಎಷ್ಟೈತಿ? 25 ಐತಿ. ಇಸ್ ಈಕ್ವಲ್ ಟು ಎಷ್ಟೈತಿ? 550. ಕಡ್ತಾ ಹೊಡೆನಾ? 11 2 11 5 11 50. 11 ಹೊಡೆದೆ ನೋಡ್ರಿ. 11 2 22 11 50. ಇನ್ನು 25 ಹೊಡೆದ್ ಬಿಡ್ಲೆ. 25 1 25 2. ಇನ್ನು 2 1 2 2 1 2 ಹೊಡೆದ್ ಬಿಡ್ಲೆ. ಸೊ ಹಾಗಿದ್ರೆ ಡಿವೈಡೆಡ್ ಬೈ 7 ಈ ಕಡೆ ಬಂತಂದ್ರೆ ಏನಾಗುತ್ತೆ? ಇಂಟು 7 ಆಗುತ್ತೆ. ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಸೊ ಆರ್ ಎಷ್ಟಾಯ್ತು? ತ್ರಿಜ್ಯ ಎಷ್ಟು ಸಿಕ್ತು ನಮ್ಗೆ? 7 ಸೆಂಟಿಮೀಟರ್ ಸಿಕ್ತು. ಹಾಗಿದ್ರೆ ವ್ಯಾಸ ಎಷ್ಟಿರ್ತೈತಿ? 14 ಸೆಂಟಿಮೀಟರ್. ಸೊ ಹಾಗಿದ್ರೆ ಆಪ್ಷನ್ ಯಾವುದಾಗುತ್ತಾ? ಡಿ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಸೊ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಮೇಕ್ ಅ ನೋಟ್ ಡೌನ್ ಮಾಡ್ಕೊಳ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣಂತ. ಡಿ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್ ಆಗುತ್ತೆ. ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ವಾಟ್ ಈಸ್ ದ ನೆಕ್ಸ್ಟ್ ಪ್ರಾಬ್ಲಮ್ ಅಂತ ನೋಡೋದಾದ್ರೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್, ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಕೋನ್ ಈಸ್ 704 centimeter square. If the radius of its base is 7 centimeter, what is the slant height? ಸೊ ಹಾಗಿದ್ರೆ ಒಂದು ಶಂಕುವಿನ ಒಟ್ಟು ಮೇಲ್ಮೈ ವಿಸ್ತೀರ್ಣ 704 ಸೆಂಟಿಮೀಟರ್ ಸ್ಕ್ವೇರ್, ಅದರ ತಳದ ತ್ರಿಜ್ಯ 7 ಸೆಂಟಿಮೀಟರ್ ಆದರೆ ಓರೆ ಎತ್ತರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ಏನೇನು ಕೊಟ್ಟಾರ ಅದನ್ನ ಬರ್ಕೊಳ್ರಿ ಫಸ್ಟ್. ಸೊ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಟಿ ಎಸ್ ಎ ಕೊಟ್ಟಾರ. ಟಿ ಎಸ್ ಎ ಎಷ್ಟು ಕೊಟ್ಟಿದ್ದಾರೆ? 704. ಇದೊಂದು ಬರ್ಕೋತೀರಿ. ಇನ್ನೇನೇನು ಕೊಟ್ಟಾರ ಅವರು? ತಳದ ತ್ರಿಜ್ಯ ಆರ್ ಕೊಟ್ಟಾರ. ಆರ್ ಎಷ್ಟೈತಿ? 7 ಸೆಂಟಿಮೀಟರ್. ನಮಗೇನು ಕೇಳ್ತಾರೆ? ಎಲ್ ಕೇಳ್ತಾರೆ. ಎಲ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ ವ್ಯಾಲ್ಯೂಸ್. ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಂದ್ರೆ ಸೂತ್ರ ಪೈ ಆರ್ ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಆರ್. ಹೌದಾ? ಪೈ ಆರ್ ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಎಷ್ಟೈತಿ? 704. ಹೌದಾ? ಪೈ ಅಂದ್ರೆ ಎಷ್ಟೈತಿ? 22/7 ಇಂಟು ಆರ್ ಎಷ್ಟೈತ್ರಿ? 7. ಎಲ್ ಗೊತ್ತಿಲ್ಲ. ಆರ್ ಎಷ್ಟೈತಿ? 7 ಈಸ್ ಈಕ್ವಲ್ ಟು 704. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇನ್ನು ಕಡ್ತಾ ಹೊಡೀರಿ. ಈ 7 ಹೋತು. ಹೌದಾ? ಇನ್ನು 22ರಲ್ಲಿ ಹೊಡಿನಾ? ಫಸ್ಟ್ 22ರಲ್ಲಿ ಹೊಡಿನ ಅಂದ್ರೆ 22ರಲ್ಲಿ ಇಲ್ಲ 11ರಲ್ಲಿ ಹೊಡಿತಾರೆ. 11ರಲ್ಲಿ ಹೊಡ್ರಿ. 11 2 22. 11 6 66. 4 ಉಳಿತು 44 ಆಯ್ತು. 11 4 44. ಇನ್ನು 2ರಲ್ಲಿ ಹೊಡಿ ನೋಡಿ. 2 1 2 2 32. ಹೌದ್ರಿ? ಹಾಗಿದ್ರೆ ಎಲ್ ಪ್ಲಸ್ 7 ಇಸ್ ಇಲ್ಲಿ ಏನು ಉಳಿತು? ಎಲ್ ಪ್ಲಸ್ 7 ಉಳಿತು ಇಸ್ ಈಕ್ವಲ್ ಟು 32. ಸೊ ಎಲ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಹಾಗಿದ್ರೆ 32 ಪ್ಲಸ್ 7 ಇದ್ದು ಈ ಕಡೆ ಬಂದಾಗ ಏನಾಗುತ್ತಾ? -7. ಹಾಗಿದ್ರೆ 32ರಾಗ 7 ತೆಗೆದ್ರೆ ಎಷ್ಟಾಗತ್ತಾ? ಸೊ 25 ಆಗುತ್ತಾ? ಸೊ ಎಲ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಹಾಗಿದ್ರೆ 25 ಸೆಂಟಿಮೀಟರ್. ಅಂದ್ರೆ ಓರೆ ಎತ್ತರ ಎಷ್ಟಾಗಿದ್ರೆ? ಸೊ ಓರೆ ಎತ್ತರ 25 ಸೆಂಟಿಮೀಟರ್. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಮೇಕ್ ಅ ನೋಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಹೋಗೋದಕ್ಕಿಂತ ಮುಂಚೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲ, ಸ್ಪಿಯರ್ ಐತಿ. ಓಕೆ, ಸೊ ಮೇಕ್ ಅ ನೋಟ್. ಹಾಗಿದ್ರೆ ಇವಿಷ್ಟು ಪ್ರಶ್ನೆಗಳು ಶಂಕುವಿನ ಮೇಲೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳು. ಸೊ ಹಾಗಿದ್ರೆ ಶಂಕುವಿನ ಮೇಲೆ ಈ ರೀತಿ ಪ್ರಶ್ನೆಗಳನ್ನ ಕೇಳಿದರೆ ಯಾವ ರೀತಿ ಸಾಲ್ವ್ ಮಾಡಬೇಕು, ಮೆನ್ಸುರೇಷನ್ ಅಂತ ಬಂದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡು, ಇವಿಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಇನ್ನು ಮುಂದಿನ ಆಕೃತಿ ಯಾವುದಿದೆ ಅಂತ ನೋಡೋದಾದ್ರೆ, ಸೊ ವಾಟ್ ಈಸ್ ದ ನೆಕ್ಸ್ಟ್ ಫಿಗರ್ ವಿ ಹ್ಯಾವ್ ಈಸ್ ಸ್ಪಿಯರ್. ಓಕೆ, ಘನಗೋಳಾಕೃತಿ ಅಂತ ಕರಿತೀವಿ. ಸ್ಪಿಯರ್ ಅಂದ್ರೆ ಏನ್ರಿ? ಘನಗೋಳಾಕೃತಿ. ಸೊ ಈ ಘನಗೋಳಾಕೃತಿಯ ಬಗ್ಗೆ ಅಧ್ಯಯನ ಮಾಡೋಣ. ಹಾಗಿದ್ರೆ ಈ ಘನಗೋಳಾಕೃತಿ ಗೋಳ ಅಂತ ಬಂದಾಗ ಸೊ ಇದ್ರದ್ದು ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತದ, ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತದ, ಘನಫಲ ಅಥವಾ ಕ್ಷೇತ್ರಫಲ ಏನಾಗಿರ್ತದೆ ಅಂತ ನೋಡೋದಾದ್ರೆ ಫಸ್ಟಿಗೆ ನೋಡ್ರಿ,
ಒಂದು ಗೋಳ ಅಂತ ಬಂದಾಗ ಇದರದ್ದು ಒಟ್ಟು ಮೇಲ್ಮೈ ವಿಸ್ತೀರ್ಣ ಹಾಗೂ ವಕ್ರ ಮೇಲ್ಮೈ ವಿಸ್ತೀರ್ಣ ಎರಡೂ ಸಮ ಇರ್ತಾವ. ಸೊ ಹಾಗಾಗಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ, ಸೊ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 4πr² ಆಗುತ್ತೆ. ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗುತ್ತೆ ರೀ 4πr². ಹಾಗಿದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ರೀ, ಇದು ಏನಾಗುತ್ತಾ 4πr². ಸೊ ಇವೆರಡೂ ಸರಿಸಮವಾಗಿರ್ತಾವ. ಸೊ ಹಾಗಿದ್ರೆ ಇನ್ನು ಇದ್ರ ಘನಫಲ ಅಥವಾ ಕ್ಷೇತ್ರಫಲ ಏನಾಗಿರ್ತದೆ ಅಂತಂದ್ರೆ 4/3πr³ ಆಗಿರ್ತದೆ. 4/3πr³. ಇವಿಷ್ಟು ಸ್ಪಿಯರ್ ಮೇಲಿರ್ತಕ್ಕಂತಹ ಫಾರ್ಮುಲಾಸ್. ಇವು 3 ಫಾರ್ಮುಲಾಸ್ ಬ್ಯಾಪಟ್ ಹಾಕಿದ್ರಿಪ್ಪ ಅಂತಂದ್ರೆ ಅಥವಾ ಪ್ರಾಕ್ಟೀಸ್ ಮಾಡಿದ್ರಿಪ್ಪ ಅಂತಂದಾಗ ನಿಮ್ಗೆ ಏನಾಗಿರ್ತದೆ ಘನಗೋಳಾಕೃತಿಯ ಅಂದರೆ ಗೋಳಾಕೃತಿಯ ಮೇಲಿನ ಪ್ರಶ್ನೆಗಳನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳುತ್ತೆ. ಸೊ ಹಾಗಿದ್ರೆ ಇದ್ರ ಮೇಲಿನ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡೋಣ್ರಿ. ಸೊ ಹಾಗಿದ್ರೆ ಬನ್ನಿ ಇದ್ರ ಮೇಲಿನ ಪ್ರಾಬ್ಲಮ್ಸ್ಗಳು ಯಾವ್ಯಾವ ರೀತಿ ಕೇಳಿದಾರ ಅಂತ ಡಿಸ್ಕಸ್ ಮಾಡೋಣಂತೆ. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಪ್ರಾಬ್ಲಮ್. ಓಕೆ, ಒಂದ್ಸಲ ಓದ್ರಿ ನೀವೇ. ಫಸ್ಟ್ ಪ್ರಾಬ್ಲಮ್ ಏನಿದೆ, ವಾಟ್ ಈಸ್ ದ ವ್ಯಾಲ್ಯೂಮ್ ಆಫ್ ಸ್ಪಿಯರ್ ವಿತ್ ಅ ರೇಡಿಯಸ್ 10.5 ಸೆಂಟಿಮೀಟರ್ ಅಂತ ಕೇಳ್ತಿದ್ದಾರೆ. ಓಕೆ, ಒಂದು 10.5 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಲದ ಘನಫಲವನ್ನು ಕಂಡುಹಿಡೀರಿ. ಹಾಗಿದ್ರೆ ಗೋಳದ ಘನಫಲವನ್ನು ಕಂಡುಹಿಡಿಬೇಕಂದ್ರೆ ಸೊ ಸೂತ್ರ ಏನೈತಿ, ನಾವು ಈಗ ಡಿಸ್ಕಸ್ ಮಾಡಿದ್ವಿ. ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತ ಬಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಬಂದ್ರೆ ಎರಡೂ ಏನೋ ಸೇಮ್ 4πr². ಘನಫಲ ಅಥವಾ ಕ್ಷೇತ್ರಫಲ ಅಂತಂದ್ರೆ 4/3πr³ ಅದ. ಓಕೆ, ಸೊ ಹಾಗಿದ್ರೆ ಘನಫಲ ಕಂಡುಹಿಡಿಬೇಕು ಅಂತಂದ್ರೆ ಸೂತ್ರ ಏನೈತ್ರಿ, ಘನಫಲ ಕಂಡುಹಿಡಿಬೇಕಂದ್ರೆ 4/3πr³ ಅಂತ ಐತಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 10.5 ಕೊಟ್ಟಿದ್ದಾರೆ. 10.5 ಈ 10.5ನ ಹಿಂಗೂ ಬರಿಬೋದು, 10.1 10 ಅಂತ ಬರಿಬೋದು. 10.5ನ 10 ಅಂತಾನು ಬರಿಬೋದು, ಅಥವಾ ಇದನ್ನ ಹಿಂಗೂ ಬರಿಬೋದು 21/2 ಅಂತ ಬರಿಬೋದು. ಯಾಕಂದ್ರೆ 10 20 + 1 21/2 ಅಂದ್ರೆ 21ರ ಅರ್ಧ ಮಾಡಿದ್ರೆ 21ರಲ್ಲಿ ಅರ್ಧ ಮಾಡಿದ್ರೆ 10 10.5 ಅಥವಾ 10.5 ಅಂತ. ಸೊ ನಾನು ಅದಕ್ಕೆ ಈ 10.5 ಬದಲಿ ತ್ರಿಜ್ಯವನ್ನು 10.5 ಬದಲಿ 21/2 ತಗೋತೇನೆ. ಹಿಂಗೆ ಅದಕ್ಕೆ ತಗೋತೇನೆ ಅಂದ್ರೆ ನಂಗೆ ಕಡ್ತ ಹೊಡ್ಯಕ್ಕೆ ಈಸಿ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನು ತಗೋತೇನೆ. ಹಾಗಿದ್ರೆ ಘನಫಲ ಕಂಡುಹಿಡಿಯೋಣ. ಈಗ 4/3 ಐತಿ, 4/3 ಬರೀರಿ. ಪೈನ ಬೆಲೆ 22/7 ಅಂತ ನಿಮ್ಗೆ ಗೊತ್ತದ, ಅದನ್ನು ಬರೀರಿ. r³ ಅಂತಂದ್ರೆ r ಎಷ್ಟೈತ್ರಿ 21/2 ಅಂತ ನಾವು ತಗೊಂಡಿವಿ. r ಅಂದ್ರೆ ಎಷ್ಟು ತಗೊಂಡಿವಿ 21/2. ಹಿಂಗೆ r³ ಅಂತಂದ್ರೆ 3 ಸಲ ಬರೀಬೇಕಿದ್ರೆ 21/2 21/2 21/2 ಅಂತ. ಹೌದ್ರಿ, ಈಗ ಅರ್ಥ ಹೊಡೀರಿ. ಈಗ 7 1 7 3 21 ಹಂಗ 3 1 3 1 ಇಲ್ಲಿಗೆ ಇದಕ್ಕೆ ಅರ್ಥ ಹೋಯ್ತು. ಇನ್ನು 2 1 2 1 2 2 2 1 2 2 2 1 ಹೋಯ್ತಾ. ಇಲ್ಲಿ 2 2 4 ಈ 4 ಬದಲಿ ಆ 4 ಹೋಯ್ತು. ಇನ್ನೇನು ಉಳಿತು, ಇಲ್ಲೊಂದು 2 ಉಳಿತು ನೋಡ್ರಿ. 2 1 2 11 ಆಯ್ತಾ. ಸೊ ಹಾಗಿದ್ರೆ ಏನು ಮ್ಯಾಲ ನ್ಯೂಮರೇಟರ್ಸ್ ಒಳಗೆ ಏನೇನು ಉಳಿದಾವಲ್ಲ ಅವನಷ್ಟು ನ್ಯೂಮರೇಟರ್ಸ್ ಬರೀರಿ. 11 × 21 × 21 × 21 ಹೌದಾ. ಓಕೆ, 21 × 21 ಅಷ್ಟೇ, 2 ಸಲ ಇಷ್ಟ ಐತಿ. 21 ಹೌದಾ. ಇಲ್ಲೊಂದು 11 ಉಳ್ದೈತಿ, ಇಲ್ಲೊಂದು 21 ಇಲ್ಲೊಂದು 21 ಇಷ್ಟು ಉಳ್ದೈತಿ. ಸೊ ರಿಮೈನಿಂಗ್ ಏನೂ ಉಳಿದಿಲ್ಲ. ಹಾಗಿದ್ರೆ 21 × 21 ಅಂದ್ರೆ 21 ಸ್ಕ್ವೇರ್ ಎಷ್ಟಾಗತ್ತೆ ಅಂತ ಬರ್ತೀವಿ ನಾವು 441. ಇವನ್ನ ಎರಡೂ ಮಲ್ಟಿಪ್ಲೈ ಮಾಡಿರಿ ಆನ್ಸರ್ ಸಿಗುತ್ತೆ ನಿಮಗೆ. 441 × 11 ಮಾಡಿರಿ ಆನ್ಸರ್ ಸಿಗುತ್ತೆ. 11 1 ಎಷ್ಟಾಗತ್ತಾ 11 11 4 44 + 1 45 11 4 44 + 5 ಸಾರಿ 44 + 4 48 4851 ಆಗುತ್ತೆ. 4851 ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಮೇಕ್ ಅ ನೋಟ್ ಡೌನ್ ಮಾಡ್ಕೊಳ್ರಿ. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣಂತ. ಅದಕ್ಕಿಂತ ಮುಂಚೆ ಒಂದ್ಸಲ ಬರ್ಕೊಳ್ರಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ರಿ ಅಥವಾ ಪಾಸ್ ಮಾಡಿ ಇನ್ನೊಂದ್ಸಲ ಯಾವ ರೀತಿ ಬರೆದ್ರು ಸರ್ ಅಂತ ನೋಡ್ರಿ. ಇನ್ನು ಅರ್ಥ ಆಗಿಲ್ಲ ಅಂತಂದ್ರೆ ರಿವೈಸ್ ಮಾಡಿ ಎದಕ್ಕೆ ತಗೊಂಡ್ರು ಅಂತ ನೋಡ್ರಿ. ಓಕೆ, ನೆಕ್ಸ್ಟ್ ಹೋಗೋಣವಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಈಸ್ 616 ಸೆಂಟಿಮೀಟರ್ ಸ್ಕ್ವೇರ್. ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಈಸ್ 616 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಹಾಗೆ ವಾಟ್ ಈಸ್ ಇಟ್ಸ್ ರೇಡಿಯಸ್, ಹಾಗಾದರೆ ಅದರ ತ್ರಿಜ್ಯವನ್ನು ಕೇಳ್ತಿದ್ದಾರೆ. ಸೊ ನೋಡ್ರಿ, ಒಂದು ಗೋಲದ
ಮೇಲ್ಮೈ ವಿಸ್ತೀರ್ಣ, ಗೋಳದಲ್ಲಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ಹಾಗೂ ವಕ್ರ ಮೇಲ್ಮೈ ವಿಸ್ತೀರ್ಣ ಸಮನಾಗಿರೋದ್ರಿಂದ ಅವ್ರು ಜಸ್ಟ್ ಮೇಲ್ಮೈ ವಿಸ್ತೀರ್ಣ ಅಂತ ಕೊಡತ್ತಾರ. ಮೇಲ್ಮೈ ವಿಸ್ತೀರ್ಣವು 616 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಅದರ ತ್ರಿಜ್ಯ ಎಷ್ಟು? ಸೊ ನಮ್ಗೆ ಆರ್ ಕೇಳ್ತಾ ಇದ್ದಾರೆ. ಸೊ ಗೋಳದ ಟಿ ಎಸ್ ಎ ಅಥವಾ ಸಿ ಎಸ್ ಎಸ್ ಎ ಅಂತಲೇ ತಗೋರಿ. ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ? 4πr². ಹೌದಾ? ಟೋಟಲ್ ಸರ್ಫೇಸ್ ಏರಿಯಾ ಆಗಿರಲಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಗಿರಲಿ, ಎರಡಕ್ಕೂ ಏನೈತಿ? 4πr² ಅಂತ ಐತಿ. ಅದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವ್ರು. ಎಷ್ಟಂತ ಕೊಟ್ಟಿದ್ದಾರೆ? 616 ಅಂತ ಕೊಟ್ಟಿದ್ದಾರೆ. ಹಾಂ, 4π ಅಂದರೆ 22/7 ಅಂತ ನಿಮ್ಗೆ ಗೊತ್ತದ. r² ಹೆಂಗೈತೆ ಹಂಗೆ ಇರಲಿ. ಎನಿ ಚೇಂಜಸ್? ಇನ್ನು 4 ಕೊಡ್ತಾವ್ರಿ. 4 1 4, 4 1 4, ಎಷ್ಟು ಉಳಿತು? 2 ಉಳಿತು, 21. 4 5 20, 1 ಉಳಿತು 16 ಆಯ್ತು, 4 4 16. ಇನ್ನು 22 1 22 7 ಹೋಗತ್ತೆ ನೋಡ್ರಿ. 22 1 22 7. ಹಾಂ, ಇಲ್ಲಿ ಕೆಳಗೆ ಏನು ಉಳಿದೈತಿ? /7. ಈ /7 ಇದು ಆ ಕಡೆ ಹೋದ್ರೆ ಏನಾಗುತ್ತೆ? ಇಂಟು 7 ಆಗುತ್ತೆ. ಸೊ r² ಇಲ್ಲೊಂದು 7 ಇಂಟು 7 ಅಂದರೆ ಈ 7 ಹೋಗ್ತತಿ, ಆ ಕಡೆ ಹೋಗ್ತತಿ, ಇಲ್ಲೊಂದು 7 ಉಳಿದೈತಿ. ಸೊ 7 ಇಂಟು 7 ಏನಾಗುತ್ತೆ? 49. ಅಥವಾ r² ಏನಾಗುತ್ತೆ? ಸಾರಿ, r² 7 ಇಂಟು 7 ಆದರೆ r ಏನಾಗುತ್ತೆ? 7 ಆಗುತ್ತೆ. ಸೊ ತ್ರಿಜ್ಯ ಕೇಳತ್ತಾರ ಅವರ. ಸೊ ನಿಮ್ಗೇನು ಕೇಳ್ತಾರ ಅವರ? ತ್ರಿಜ್ಯ ಕೇಳತ್ತಾರ. ಹಾಗಿದ್ರೆ ಆಪ್ಷನ್ ಬಿ is the right answer for this question. So make a note, B is the right answer for this question. ಸೊ ಇವೆಲ್ಲ ಬೇಸಿಕ್ ಲೆವೆಲ್ ಪ್ರಾಬ್ಲಮ್ಸ್. ಇವನ್ನ ಹೆಂಗೆ ಅರ್ಥ ಮಾಡ್ಕೋತೀರಿ, ಇವನ್ನ ಹೆಂಗೆ ಬಿಡ್ಸಕ್ಕೆ ಕಲಿತೀರಲ್ಲ, ಸೊ ಇವನಷ್ಟನ್ನು ಬಿಡ್ಸಕ್ಕೆ ಕಲಿತಾದ್ಮೇಲೆ ನೀವು ಅಡ್ವಾನ್ಸ್ ಲೆವೆಲ್ ಅಥವಾ SSC ಲೆವೆಲ್ಗೆ ಆಗಲಿ, RRB ಲೆವೆಲ್ ಆಗಲಿ, ಎಕ್ಸಾಮ್ ಲೆವೆಲ್ ಪ್ರಾಬ್ಲಮ್ಸ್ನ ಬಿಡ್ಸಕ್ಕೆ ಎಲಿಜಿಬಲ್ ಆಗ್ತೀರಿ. ಓಕೆ, ಇಷ್ಟ ಕೇಳ್ತಾರ. ಆರ್ಮಿ ಜಿ ಡಿಗಂತೂ ಇಷ್ಟ ನೋಡ್ರಿ. ಆರ್ಮಿ ಜಿ ಡಿ ಯಾರು ಪ್ರಿಪೇರ್ ಆಗಕತ್ತಿದ್ರೆ ಅಂದ್ರೆ ಅವ್ರಿಗೆ ಜಸ್ಟ್ ಇಷ್ಟು ಈ ಲೆವೆಲಿಗೆ ಪ್ರಾಬ್ಲಮ್ಸ್ ಬರ್ತಾವೆ. ಡೈರೆಕ್ಟ್ ನೇರ ಪ್ರಶ್ನೆಗಳು. ಸೂತ್ರ ಗೊತ್ತಿತ್ರ ಆನ್ಸರ್ ಮಾಡ್ತೀರಿ, ಸೂತ್ರ ಗೊತ್ತಿಲ್ಲ ಅಂದ್ರೆ ಆನ್ಸರ್ ಮಾಡಕ್ಕೆ ಬರೋದಿಲ್ಲ ಅಷ್ಟೇ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? ಅ ಸ್ಪಿಯರ್ ಹ್ಯಾಸ್ ದ ಸೇಮ್ ರೇಡಿಯಸ್ ಆಸ್ ಸಿಲಿಂಡರ್. ನೋಡ್ರಿ, ಒಂದು ಗೋಳ ಮತ್ತು ಒಂದು ಸಿಲಿಂಡರ್ನ ತ್ರಿಜ್ಯ ಸೇಮ್ ಐತಂತ. ಅಂಥವೆರಡು, ಒಂದು ಗೋಳ ಐತಿ, ಒಂದು ಸಿಲಿಂಡರ್ ಐತಿ, ಅವೆರಡ್ರದ್ದು ತ್ರಿಜ್ಯ ಅಂದರೆ ರೇಡಿಯಸ್ ಸೇಮ್ ಐತಿ. ಅಂಥವೆರಡು ಆಕೃತಿಗಳನ್ನ ತೊಗೊಂಡಾರ. ಹಾಗೆ ಆ ಸಿಲಿಂಡರ್ನ ಎತ್ತರ 14 ಐತಂತ. ಆ ಸಿಲಿಂಡರ್ನ ಎಷ್ಟೈತಿ? ಎತ್ತರ 14 ಐತಂತ. ಇಫ್ ದ ವ್ಯಾಲ್ಯೂಮ್ ಆಫ್ ಅ ಸ್ಪಿಯರ್ ಈಸ್ ಈಕ್ವಲ್ಸ್ ಟು ವ್ಯಾಲ್ಯೂಮ್ ಆಫ್ ಅ ಸಿಲಿಂಡರ್. ಹಾಗಿದ್ರೆ ಇದನ್ನ ಗೋಳದ ಗಣಪಲ ಮತ್ತು ಸಿಲಿಂಡರ್ನ ಗಣಪಲ ಎರಡೂ ಸೇಮ್ ಇದ್ದುಪ್ಪ ಅಂತಂದ್ರೆ ದೆನ್ ವಾಟ್ ಈಸ್ ದ ರೇಡಿಯಸ್, ವಾಟ್ ಈಸ್ ದ ತ್ರಿಜ್ಯ? ರೇಡಿಯಸ್ ಕೇಳ್ತಾರೆ. ಒಂದು ಗೋಳದ ತ್ರಿಜ್ಯವು 14 ಸೆಂಟಿಮೀಟರ್ ಎತ್ತರವಿರುವ ಸಿಲಿಂಡರ್. ನೋಡ್ರಿ, ಒಂದು ಗೋಳದ ತ್ರಿಜ್ಯವು 14 ಸೆಂಟಿಮೀಟರ್ ಎತ್ತರವಿರುವ ಸಿಲಿಂಡರ್ನ ತ್ರಿಜ್ಯಕ್ಕೆ ಸಮನಾಗಿದೆ ಅಂತ ಕೊಟ್ಟಿದ್ದಾರೆ. ಗೋಳದ ಗಣಪಲವು ಸಿಲಿಂಡರ್ನ ಗಣಪಲಕ್ಕೆ ಸಮನಾಗಿದ್ದರೆ, ಸೊ ಅದನ್ನ ಬರ್ಕೊಳ್ಳೋಣ. ನಮಗೇನು ಕೊಟ್ಟಾರ ಕಂಡೀಷನ್ನ? ಗೋಳದ ಗಣಪಲ ಸಿಲಿಂಡರ್ನ ಗಣಪಲ ಸೇಮ್. ಬರ್ಕೊಳ್ಳೋಣ ಅದನ್ನ. ಸೊ ಗೋಳದ ಗಣಪಲ ಇಸ್ ಈಕ್ವಲ್ ಟು ಸಿಲಿಂಡರ್ನ ಗಣಪಲ. ಹೌದಾ? ಗೋಳದ ಗಣಪಲ ಕಂಡುಹಿಡಿಬೇಕಂದ್ರೆ ಸೂತ್ರ 4/3πr³. ಸಿಲಿಂಡರ್ನ ಗಣಪಲ ಕಂಡುಹಿಡಿಬೇಕಂದ್ರೆ πr²h. ಹೌದಾ? ಇಲ್ಲಿ ಹೆಚ್ ಚೇಂಜ್ ಆಕತಿ, ತ್ರಿಜ್ಯ ಸೇಮ್ ಐತಿ. ಸೊ ತ್ರಿಜ್ಯ ಸೇಮ್ ಇರೋ ಕಾರಣಕ್ಕೆ ನಾನು ಕಡ್ತ ಹೊಡಿಬೋದು ತ್ರಿಜ್ಯವನ್ನು. ಓಕೆ, ಇನ್ನು ಇದನ್ನ ಹೆಚ್ಚನ್ನು ತುಂಬ್ಕೊಂಡು ಆಮೇಲೆ ಕಡ್ತ ಹೊಡಿಯೋಕೆ ಸ್ಟಾರ್ಟ್ ಮಾಡ್ಬಿಡೋಣ. 4/3 ರೀ. ಇದು ಪೈ ಇರಲಿ. ಇಲ್ಲಿ ಇದನ್ನ r³ ನೋಡ್ರಿ, r³ ಹಂಗೆ ಇರ್ತೇಳ್ರಿ, ನಾ ಹೇಳ್ತೇನೆ ಆಮೇಲೆ. ಇದು ಪೈ ಹಂಗೈತೆ ಹಂಗೆ ಇರಲಿ, r² ಹೆಂಗೈತೆ ಹಂಗೆ ಇರಲಿ. ಹೆಚ್ ಅಂದ್ರೆ ಎಷ್ಟು ಕೊಟ್ಟಾರ ಅವರು? ಹೆಚ್ ಅಂದ್ರೆ ಎಷ್ಟು ಕೊಟ್ಟಿದ್ರಲ್ಲ? 14 ಅಂತ ಕೊಟ್ಟಾರ. ಇದನ್ನು ತುಂಬ್ಕೊಂಡಿವಿ ನಾವು. ಹೌದಾ? ಇದಿಷ್ಟು ನಾವೇನು ತುಂಬ್ಕೊಂಡಿವಿ? ಹೆಚ್ ಜಾಗದಾಗ 14 ತುಂಬ್ಕೊಂಡಿವಿ, ಉಳ್ಕಾದೆಲ್ಲ ಸೇಮ್ ಇಟ್ಕೊಂಡಿವಿ. ಈಗ ಇಲ್ಲಿ ಪೈ ಗೆಟ್ ಕ್ಯಾನ್ಸಲ್. ಫಸ್ಟ್ ಪೈ ಗೆಟ್ ಕ್ಯಾನ್ಸಲ್. ಸೊ ಹಾಗಿದ್ರೆ ಮುಂದಿನ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡಿರಿ, ಕ್ಲಾಸ್ ನಡೀತೈತಿ ಆಮೇಲೆ ಬರ್ರಿ. ಓಕೆ, ಹಾಗಿದ್ರೆ ನೋಡ್ರಿ ಮುಂದಿನ ಸ್ಟೆಪ್ಸ್ ನೋಡ್ಕೊತ ಹೋಗ್ರಿ. ಪೈ ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಈಗ r², ಈ r² ಇಲ್ಲಿ r³ ಐತಿ. ಏನಿದು? r³ ಐತಿ. ಇಲ್ಲ r² ಒಳಗೆ ಇಲ್ಲಿ r² ತೆಗೆದಿವಿ ಅಂದ್ರೆ ಏನು ಉಳಿತೈತೆ? ಅಲ್ಲಿ ಬರೀ r ಉಳಿತೈತಿ. ಹೌದಾ? ಇಲ್ಲಿ ನೋಡ್ರಿ, ಫಸ್ಟ್ ಪೈ ಗೆಟ್ ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಿ r² ಐತಿ, ಇಲ್ಲಿ r³ ಐತಿ. ಸೊ ಇಲ್ಲಿ r² ಕ್ಯಾನ್ಸಲ್, ಒಂದು r ಅಷ್ಟೇ ಉಳಿತೈತಿ. ಹೌದಾ? ಹಾಂ, ಇನ್ನು ನೆಕ್ಸ್ಟ್ ನೋಡ್ರಿ,
ಇನ್ನೇನೇನು ಕಟ್ತಾ ಹೋಗ್ತೈತಿ, ಎರಡು ಎರಡ್ಲೇ ಎರಡು ಏಳೆ ಹೊಡಿಬೋದಾ. ಸೊ ಹಾಗಿದ್ರೆ ಏನು ಉಳಿತೈತಿ ನೋಡ್ರಿ. ಸೊ ಏನು ಉಳಿತು, ಇಲ್ಲಿ 2/3 ಐತಿ, 2/3 ಉಳಿತು, ಇಲ್ಲೊಂದು 6 ಉಳಿದೈತಿ. ಸೊ 6 ಅಲ್ಲೇ ಇರಲಿ, ಈ 2/3 ಈ ಕಡೆ ಬಂದ್ರೆ ಏನಾಗತ್ತೆ, 7 × 3/2 ಆಗುತ್ತೆ. 7 × 3/2 ಅಂದ್ರೆ ಈ 2/3 ಇದ್ದಿದ್ದ ಈ ಕಡೆ ಬಂತಂದ್ರೆ ಏನಾಗುತ್ತೆ, 3/2 ಆಗುತ್ತೆ. ಈ 7 ಹೆಂಗೈತೆ ಹಂಗೆ ಇರಲಿ, ಹೌದಾ. ಇನ್ನು r ಇಸ್ ಈಕ್ವಲ್ ಟು, ಸೊ r ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 7 ಮೂರಲೇ ಎಷ್ಟಾಗುತ್ತೆ, 21/2. r ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹಾಗಿದ್ರೆ 10.5 ಆಗುತ್ತೆ. ಸೊ 21/2 ಅಂತಂದ್ರೆ 10.5 ಅಂತ ಹೇಳಿದ್ವಿ, ಕಡ್ತಾ ಹೊಡೆದ್ರೆ ಇಷ್ಟು ಬರ್ತೈತೆ 10.5. ಸೊ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ನೋಟ್ ಡೌನ್ ಮಾಡ್ಕೊಳ್ರಿ. ಸೊ ಕ್ಯಾನ್ಸಲೇಷನ್ ಇದ್ರಾಗ ಏನು ಪ್ರಾಬ್ಲಮ್ ಇಲ್ಲ, ಡೈರೆಕ್ಟ್ ಐತಿ. ಸೊ ನಾವೇನು ಇಲ್ಲಿ r² ಮತ್ತು ಇಲ್ಲಿ r³ ಒಳಗೆ ಇಲ್ಲಿ r² ಕ್ಯಾನ್ಸಲ್ ಮಾಡಿ ಇಲ್ಲೊಂದು 6 ಉಳಿಸ್ಕೋತೀವಿ. ಇಲ್ಲಿ 2/3 ಇದ್ದಿದ್ದು ಆ ಕಡೆ ಬಂದಾಗ 3/2 ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರಿತೀವಿ. ಸೊ 21/2 ಬರ್ತೈತೆ ಆನ್ಸರ್. 21 ಅರ್ಧ ಎಷ್ಟು ಅಂತಂದ್ರೆ 10.5 ಅಂತ ಹೇಳ್ತೀರಿ. ಸೊ 10.5 ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ ಹಾಗಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್, ಮುಂದಿನ ಪ್ರಶ್ನೆಗೆ ಹೋಗೋಣವಾ. ಹಾಗಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡೋದಾದ್ರೆ, ಸ್ಪಿಯರ್ ಘನಫಲ. ಸೊ ನೋಡ್ರಿ, ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಈಸ್ 154 ಸೆಂಟಿಮೀಟರ್ ಸ್ಕ್ವೇರ್. ದೆನ್ ವಾಟ್ ಈಸ್ ಇಟ್ಸ್ ಡಯಾಮೀಟರ್ ಅಂತ ಕೇಳ್ತಾರೆ. ಹಾಗಿದ್ರೆ ವ್ಯಾಸವನ್ನ ಕಂಡುಹಿಡೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಕನ್ನಡದಲ್ಲಿ ಒಂದ್ಸಲ ಹೋದ್ರಿ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 154 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದರೆ ಅದರ ವ್ಯಾಸ ಎಷ್ಟಾಗಿರ್ತದೆ ಅಂತ ಕೇಳ್ತಿದ್ದಾರೆ. ಭಾಳ ಸಿಂಪಲ್ ಆದಂತಹ ಪ್ರಶ್ನೆ. ಸೊ ಅಲ್ಲಿ ಏನು ಕೊಟ್ಟಿದ್ದಾರ, ಏನು ಕೇಳ್ತಿದ್ದಾರ, ಇಷ್ಟು ನಿಮ್ಗೆ ಐಡಿಯಾ ಸಿಕ್ತಪ್ಪ ಅಂತಂದ್ರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಹಾಗಿದ್ದಾರೆ ನೋಡ್ರಿ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 154. ಹಂಗಿದ್ರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತಿ, 4πr² = 154 ಅಂತ ಕೊಟ್ಟಿದ್ದಾರೆ ಅವರು. 4πr² = 154. ಇಷ್ಟು ಡಾಟಾ ಅವ್ರು ಕೊಟ್ಟಾರ. ಇದ್ರ ಮುಖಾಂತರವಾಗಿ ನಾವೇನು ಕಂಡುಹಿಡಬೇಕು, ವ್ಯಾಸ ಕಂಡುಹಿಡಬೇಕು. ವ್ಯಾಸ ಕಂಡುಹಿಡಬೇಕು ಅಂತಂದ್ರೆ ನಮಗೆ ನೋಡ್ರಿ ಕ್ಯಾಲ್ಕುಲೇಷನ್ ನೋಡ್ರಿ, 4 × π ಅಂದ್ರೆ ಎಷ್ಟೈತಿ, 22/7 ಅಂತ ಐತಿ. r² ಹೆಂಗೈತೆ, r² ಹೆಂಗೈತೆ ಹಂಗೆ ಇರಲಿ, 154 ಮಾಡಿದ್ರಿ. ಇನ್ನು ನಮಗೆ ಮ್ಯಾಲ ಇದ್ದಿದ್ದೆಲ್ಲ ಕೆಳಗೆ ಬರ್ತಾವ, ಕೆಳಗಿದ್ದೆಲ್ಲ ಮ್ಯಾಲೆ ಹೋಗ್ತದೆ, ಹೌದಾ. r² = 154. ಕೆಳಗೇನೈತಿ 7 ಐತಿ, ಅದಕ್ಕೆ ಅದು ಮ್ಯಾಲೆ ಬರ್ತೈತಿ ಈ ಕಡೆ ಬಂದಾಗ. ಇನ್ನು ಮ್ಯಾಲಿನದ ವ್ಯಾಲ್ಯೂಸ್ ಅವೆಲ್ಲ ಕೆಳಗೆ ಹೋಗ್ತಾವೆ, ಹೌದಾ. ಸೊ ಈ ರೀತಿ ಬರ್ಕೊಂಡ್ರಿ. ಆಮೇಲೆ ಇನ್ನು ಕಡ್ತಾ ಹೊಡೆಯೋದು. ಕಡ್ತಾ ಹೊಡೆಯೋಕ್ಕಂತೂ ಭಾಳ ಈಸಿ ಐತಿ. 22 1 22, 22 7 154. ಹಾಗಿದ್ರೆ r² = ಏನಾಗ್ತ ಹೇಗಿದ್ರೆ 7 × 7/4, ಅಥವಾ r² = ಎಷ್ಟಾಗುತ್ತೆ 49/4. ದೆನ್ r = ಏನಾಗುತ್ತೆ √49/4. ಸೊ ವಿಚ್ ಈಸ್ ಈಕ್ವಲ್ ಟು ನೋಡ್ರಿ, √49 ವ್ಯಾಲ್ಯೂ ಎಷ್ಟಾಗುತ್ತೆ, √49 ವ್ಯಾಲ್ಯೂ 7 ಆಗುತ್ತೆ. √4 ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ. ಸೊ r = ಏನಾಗುತ್ತೆ 3.5 ಅಥವಾ 7/2 ಆತು. ತ್ರಿಜ್ಯ ಎಷ್ಟಾಯ್ತು 7/2 ಆತು. ಸೊ 7/2 ವ್ಯಾಸ ಬೇಕಾಗಿತ್ತಂದ್ರೆ, ವ್ಯಾಸ 3.5 ಡಬಲ್ ಬೇಕಂತಂದ್ರೆ, ವ್ಯಾಸ ಬೇಕಾಗಿತ್ತಂತಂದ್ರೆ ಈಗ ವ್ಯಾಸಕ್ಕೆ ಆ ಥರ ಹೌದಿಲ್ಲ, ಡಿ ಏನಾಗುತ್ತೆ ಹಾಗಿದ್ರೆ 7 ಸೆಂಟಿಮೀಟರ್, ಹೌದಾ. ಡಿ ಯಾವಾಗಲೂ ತ್ರಿಜ್ಯದ ಅಂದ್ರೆ ತ್ರಿಜ್ಯದ 2 ಪಟ್ಟು ವ್ಯಾಸ ಇರ್ತದೆ. ಅದಕ್ಕೆ 3.5 ಡಬಲ್ ಮಾಡಿದ್ರೆ 7 ಆಗುತ್ತೆ, ಹೌದಾ. ಸೊ ಡಿ = ಏನಾಗುತ್ತೆ ಹಾಗಿದ್ರೆ 7 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೋಟ್ ಡೌನ್ ಮಾಡ್ಕೊಳ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನೋಟ್ ಡೌನ್ ಮಾಡ್ಕೊಳ್ರಿ. ಹಾಗಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋದಾದ್ರೆ, ವಾಟ್ ಈಸ್ ದ ನೆಕ್ಸ್ಟ್ ಪ್ರಾಬ್ಲಮ್ ಅಂತ ನೋಡೋದಾದ್ರೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್, ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ಆಕೃತಿ ಇದೆ. ನೆಕ್ಸ್ಟ್ ಆಕೃತಿ ಏನಿದೆ, ಹೆಮಿಸ್ಪಿಯರ್ ಅಥವಾ
ಅರ್ಧಗೋಳ. ಸೊ ಅರ್ಧಗೋಳ ಕಂಡುಹಿಡಿಬೇಕು. ಸೊ ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತೈತಿ, ವಕ್ರ ಮೇಲ್ಮೈ ವಿಸ್ತೀರ್ಣ ಆಗಿರ್ತೈತಿ, ಹಾಗೆ ಘನಫಲ ಏನಾಗಿರ್ತೈತಿ. ಈ ಸೂತ್ರಗಳನ್ನ ಬರ್ಕೊಳ್ಳೋಣ ಫಸ್ಟ್. ಈ ಸೂತ್ರಗಳನ್ನ ಬರ್ಕೊಂಡು ಆದ ತಕ್ಷಣ ಇದ್ರ ಮೇಲಿನ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಹಾ, ಈಗ ಅರ್ಧಗೋಳ. ಸೊ ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತೈತೆ ಅಂತಂದ್ರೆ ಫಾರ್ಮುಲಾ ಬರ್ಕೊಳ್ರಿ, 3πr². ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತೈತಿ, 3πr². ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರ 2πr² ಆಗಿರ್ತದ. ಸೊ ಹಾಗಿದ್ರೆ ಘನಫಲ ಅಥವಾ ಕ್ಷೇತ್ರಫಲ ಅಂತ ಕಂಡುಹಿಡಿಬೇಕಾದ್ರೆ 2/3πr³ ಆಗಿರ್ತದೆ. ಸೊ ಇವಿಷ್ಟು ಈ ಮೂರು ಸೂತ್ರಗಳು ಅರ್ಧಗೋಳ ಅಥವಾ ಹೆಮಿಸ್ಪಿಯರಿಗೆ ಸಂಬಂಧಪಟ್ಟಂತಹ ಸೂತ್ರಗಳಾಗಿರ್ತವೆ. ಸೊ ನೋಟ್ ಡೌನ್ ಮಾಡ್ಕೊಳ್ರಿ. ಇದ್ರ ಮೇಲಿನ ಪ್ರಾಬ್ಲಮ್ಸ್ಗಳನ್ನ ನಾವು ಬಿಡಿಸ್ಕೋತಾ ಹೋಗೋಣ ಅಂತೀನಿ. ಓಕೆ, ಸೊ ಮೊದಲನೇ ಪ್ರಾಬ್ಲಮ್ ಏನಿದೆ ನೋಡೋಣ. ವಾಟ್ ಈಸ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಸಾಲಿಡ್ ಹೆಮಿಸ್ಪಿಯರ್ ವಿತ್ ರೇಡಿಯಸ್ 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ತ್ರಿಜ್ಯ 7 ಸೆಂಟಿಮೀಟರ್ ಇರುವ ಘನ ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು? ಸೊ ಹಾಗಿದ್ರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ನೋಡ್ರಿ, ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಏನೈತೆ ನಮಗ? ಸೊ ಒಂದು ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದ್ರೆ, ಸೊ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕನ್ನಡದಲ್ಲಿ TSA ಅಂತ ಕರಿತೀವಿ, ಟೋಟಲ್ ಸರ್ಫೇಸ್ ಏರಿಯಾ ಅಥವಾ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ 3πr². ಏನೈತೆ ಅಂತ ಹೇಳ್ರಿ, 3πr². ಸೊ 3πr² ಕಂಡುಹಿಡಿಬೇಕು ನಾವು. ಅಲ್ಲಿ r ಎಷ್ಟು ಕೊಡತ್ತಾರ ಅವರು? 7 ಕೊಡತ್ತಾರ. r 7 ಸೆಂಟಿಮೀಟರ್ ಅಂತ ಕೊಡತ್ತಾರ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ ಅಷ್ಟೇ. ಸೊ 3 × 22/7 ಇಂಟು r ಎಷ್ಟೈತ್ರಿ? 7 × 7 ಐತ್ರಿ. ಸೊ ಈ 7 ಕ್ಯಾನ್ಸಲ್ ಆಗುತ್ತಾ, ಹೌದಾ? ನೆಕ್ಸ್ಟ್ 22 ಮೂರ್ಲೆ ಎಷ್ಟಾಗುತ್ತಾ? 66 × 7 ಮಾಡ್ತೀರಿ, ಅವಾಗ ನಿಮಗೆ ಆನ್ಸರ್ ಸಿಗುತ್ತೆ. ಸೊ 6 7 ಎಷ್ಟಾಗುತ್ತಾ? 42. 6 7 ಎಷ್ಟಾಗುತ್ತಾ? 42 + 4 46, 462 ಆಗುತ್ತೆ. ಸೊ 462 ಸೆಂಟಿಮೀಟರ್ ಸ್ಕ್ವೇರ್, 462 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತಾ. ಸೊ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಮೇಕ್ ಅ ನೋಟ್. ಸೊ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಯಾವುದಾದ್ರೂ ಇದನ್ನು ಅರ್ಥ ಆಗಿಲ್ಲ ಅಂತಂದರೆ ನಾನು ಅಲ್ಲಿ ನಿಮಗೆ ಆನ್ಸರ್ ನೀಡ್ತೇನೆ. ಓಕೆ, TSA = 3πr² ಅಂತ ಹಾಕಿ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ 462 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗುತ್ತೆ. ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಹಾಗಿದ್ರೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋದಾದ್ರೆ, ಸೊ ನೋಟ್ ಡೌನ್ ಮಾಡ್ಕೊಳ್ರಿ. ಅ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಹೆಮಿಸ್ಪಿಯರ್ ಈಸ್ 98 π ಸೆಂಟಿಮೀಟರ್ ಸ್ಕ್ವೇರ್ ಅಂಡ್ ವಾಟ್ ಈಸ್ ಇಟ್ಸ್ ರೇಡಿಯಸ್ ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ ತ್ರಿಜ್ಯ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವು 98 π ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ತ್ರಿಜ್ಯ ಎಷ್ಟಾಗಿರ್ತದ? ಸೊ ವೆರಿ ಸಿಂಪಲ್. ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಂದ್ರೆ ಸೂತ್ರ ನಮ್ಗೆ ಗೊತ್ತೈತಿ, ಏನು? 2πr² ಅಂತ. ಸರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ರೀ 2πr² ಅಂತ ಐತ್ರಿ. ಸರ್ 2πr² ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅವರು? 98 π ಅಂತ ಕೊಟ್ಟಿದ್ದಾರೆ. 98 π ಅಂತ ಅವ್ರು ಕೊಟ್ಟಿದ್ದಾರೆ. ಹಾಗಿದ್ರೆ ತ್ರಿಜ್ಯವನ್ನ ಕಂಡುಹಿಡಿಬೇಕು, ಆರ್ನ ಬೆಲೆ ಕಂಡುಹಿಡಿಬೇಕು. ಹಾಗಿದ್ರೆ ಸರ್ ನೋಡ್ರಿ, ಕಡ್ತಾ ಹೊಡ್ಕೊತ ಹೋಗೋಣ. ಸೊ ನೋಡ್ರಿ, ಫಸ್ಟ್ ಈ ಪೈ ಕ್ಯಾನ್ಸಲ್. ಇನ್ನು 2 1 2 2 4 8 1 ಉಳಿತು 18 ಆಯ್ತು. 2 9 18. ಸೊ r² ಎಷ್ಟಾಗತ್ತೆ ರೀ? ಹಾಗಿದ್ರೆ 49 ಆಗುತ್ತಾ? ಸೊ r² 49 ಆದ್ರೆ r ಎಷ್ಟಾಗತ್ತೆ ರೀ? 7 ಆಗುತ್ತೆ. ತ್ರಿಜ್ಯ ಎಷ್ಟಾತ್ ಹಾಗಿದ್ರೆ? ಸೊ ನಮ್ಮ ತ್ರಿಜ್ಯನ ಕೇಳ್ತಾರ ಅವ್ರು. ಸೊ ತ್ರಿಜ್ಯನ ಕೇಳ್ತಾರ ಅಂದ್ರೆ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಸಿ ನೋಟ್ ಡೌನ್ ಮಾಡ್ಕೊಳ್ರಿ. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ r 7 ಸೆಂಟಿಮೀಟರ್ ಆಗುತ್ತೆ. ಓಕೆ, ನೋಟ್ ಡೌನ್ ಮಾಡ್ಕೊಳ್ರಿ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ r 7 ಸೆಂಟಿಮೀಟರ್ ಆಗುತ್ತೆ ನೋಡ್ರಿ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣವಾ? ನೆಕ್ಸ್ಟ್ ಪ್ರಾಬ್ಲಮ್.
A hemisphere has volume of 19,404 centimeter cube. ವಾಟ್ ಈಸ್ ಇಟ್ಸ್ ಡಯಾಮೀಟರ್ ಅಂತ ಕೇಳ್ತಾ ಇದ್ದಾನೆ. ಸೊ ಒಂದು ಅರ್ಧಗೋಳದ ಘನಫಲವನ್ನು ಕೊಟ್ಟಿದ್ದಾರೆ 19,404 ಸೆಂಟಿಮೀಟರ್ ಕ್ಯೂಬ್ ಅಂತ. ಹಾಗಿದ್ರೆ ವ್ಯಾಸವೆಷ್ಟು ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಬೇಕಂದ್ರೆ ಸೂತ್ರ, ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಬೇಕಂದ್ರೆ 2/3 ಪೈ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 19,404 ಅಂತ ಕೊಟ್ಟಿದ್ದಾರೆ. ಹೌದಾ, ಇಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ಇದ್ರ ಮುಖಾಂತರವಾಗಿ ನಾವು ಆರ್ನ ಕಂಡುಹಿಡ್ಕೋಬೇಕು. ಆರ್ ಕಂಡುಹಿಡ್ಕೊಂಡು ಆಮೇಲೆ ಏನು ಮಾಡಬೇಕು, ಅದರ ವ್ಯಾಸ ಕಂಡುಹಿಡಿಬೇಕು. ತ್ರಿಜ್ಯ ಕಂಡುಹಿಡ್ಕೊಂಡು ಆ ವ್ಯಾಸ ಕಂಡುಹಿಡಿಬೇಕು. ಸೊ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಆರ್ ಕ್ಯೂಬ್ ಹೆಂಗೈತೆ ಹಂಗೆ ಇರಲಿ. ಈ 2/3 ಪೈ ಐತಲ್ಲ, ಇದು ಪೈ ಅಂದ್ರೆ ನೋಡ್ರಿ ಫಸ್ಟಿಗೆ ಎಲ್ಲ ಬರ್ಕೊಂಡ್ಬಿಡ್ತೀನಿ ಬೇಕಾದ್ರೆ. 2/3 ಇಂಟು 22/7 ಇಂಟು ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 19,404 ಇಷ್ಟು ಕೊಟ್ಟಿದ್ದಾರೆ ಅವರು. ಸೊ ನಮ್ಗೆ ಆರ್ ಕ್ಯೂಬ್ ಬೇಕಂತಂದ್ರೆ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಏನಾಗುತ್ತೆ, 19,404 ಅಂದ್ರೆ 19,404 ಇಂಟು ಕೆಳಗಿರ್ತಕ್ಕಂಥ ವ್ಯಾಲ್ಯೂಸ್ನೆಲ್ಲ ಮ್ಯಾಲೆ ಬರ್ಕೊಡ್ರಿ. 7 ಇಂಟು 3 ಡಿವೈಡ್ ಬೈ ಮ್ಯಾಲೆ ಇರ್ತಕ್ಕಂಥ ನಂಬರ್ಸ್ನೆಲ್ಲ ಕೆಳಗೆ ಬರ್ಕೊಡ್ರಿ. 2 ಇಂಟು 22 ಹೌದಾ, ಆರ್ ಕ್ಯೂಬ್. ಸೊ ನೆಕ್ಸ್ಟ್ ಕಡ್ತಾ ಹೊಡೆಯನಂತೆ. ಸೊ ಕಡ್ತಾ ಹೊಡೆನ 11ರಲ್ಲಿ ಹೊಡಿಲಿ ಬೇಕಾರೆ. 11 2ಲೇ 11 1ಲೇ 11 8 ಉಳಿತು 84 ಆಯ್ತು. 11 7 77 84ರಾಗ 77 ತೆಗೆದ್ರೆ 7 ಉಳಿತು 70 ಆಯ್ತು. 11 6ಲೇ 66 4 ಉಳಿತು 44 11 4ಲೇ 44 ಹೌದಾ. ನೆಕ್ಸ್ಟ್ 2ಲೇ ಕಡ್ತಾ ಹೊಡಿತೀರಿ. ಸೊ 2ರಲ್ಲಿ 17 ಏನಂತ ಇಲ್ಲೊಂದು ಸಲ ಬರ್ಕೊಂಡ್ಬಿಟ್ಟಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ತೈತೆ. ಅಂದ್ರೆ 1764 ಅಲ್ಲಿ ಕಡ್ತಾ ಹೊಡ್ಯಾಕ ಜಾಗ ಇಲ್ಲ. ಸೊ ಆ ಕಾರಣಕ್ಕೆ ನಾನು ಇಲ್ಲಿ ಬರ್ಕೊಳ್ತೇನೆ. 7 ಇಂಟು 3 ಡಿವೈಡೆಡ್ ಬೈ 2 ಇಂಟು 2 ಇಷ್ಟು ಉಳಿದೈತಿ ಈಗ. ಹೌದಾ, ಈ ಕಡ್ತಾ ಹೊಡೀರಿ. 2 1ಲೇ 2 2 8ಲೇ 16 2 8ಲೇ 16 1 ಉಳಿತು 16 ಆಯ್ತು. 2 8ಲೇ 16 2 1ಲೇ. ಸೊ 2 1ಲೇ 2 4ಲೇ. ಸೊ ಇದು ಎಷ್ಟಾಯ್ತು ನೋಡ್ರಿ, 2 8ಲೇ 16 2 8ಲೇ 16 2 2ಲೇ ಇದು. ಹಾಂ 4 4 1 ಆಗ್ತದೆ. ಹೌದಾ. ಹಾಂ ಸೊ ಇನ್ನು 441. ಸೊ 441 ಇಂಟು 7 ಇಂಟು 3 ಎಷ್ಟಾಗುತ್ತೆ, 21 ಆಗುತ್ತೆ. 7 3ಲೇ 21. ಸೊ 441 ಇಂಟು 21. ಸೊ ಇದು ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಇದೆ. ಹೌದಾ. ಸೊ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು, ಸೊ ದೇರ್ ಫಾರ್ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ನಾನು ಇದನ್ನೇ 441 ಏನಂತ ಬರಿಬೋದು, 21 ಇಂಟು 21 ಇಂಟು 21 ಅಂತ ಬರಿಬೋದಾ. ಅಂದ್ರೆ 441ನ 21 ಸ್ಕ್ವೇರ್ ಅದ. 441 ಅಂದ್ರೆ ಏನ್ರಿ, 21 ಸ್ಕ್ವೇರ್ ಆಗಿರ್ತದೆ. ಸೊ 21 ಇಂಟು 21 ಅಂತ ಬರಿತೀನಿ. ಇನ್ನೊಂದು 21 ಹಂಗೆ ಇರಲಿ. ಹಾಗಿದ್ರೆ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 21 ಇಂಟು 21 ಇಂಟು 21 ಆದ್ರೆ ಆರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ರೀ. ಹಾಗಿದ್ರೆ ಆರ್ ಇಸ್ ಈಕ್ವಲ್ ಟು 21 ಆಗುತ್ತೆ. ಸೊ ಆರ್ 21 ಆದರೆ ಡಿ ಎಷ್ಟಾಗುತ್ತೆ, 42 ಆಗುತ್ತೆ. ಸೊ ಡಿ ಇಸ್ ಈಕ್ವಲ್ ಟು ಏನಾಗ್ತದೆ ಹಾಗಿದ್ರೆ 42 is the right answer for this question. Option D is the right answer for this question. So make a note. Note down ಮಾಡ್ಕೊಳ್ರಿ. D is equal to 42 ಆಗುತ್ತೆ. ಓಕೆ, D is equal to 42. D is equal to 42. ಹಾಗಿದ್ರೆ ಲಾಸ್ಟ್ ಕ್ವಶನ್, ಈ ಒಂದು ಚಾಪ್ಟರ್ದ ಲಾಸ್ಟ್ ಕ್ವಶನ್ ಏನಿದೆ ನೋಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಓಕೆ, ಇಫ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಹೆಮಿಸ್ಪಿಯರ್ ಈಸ್ 108 ಪೈ ಸೆಂಟಿಮೀಟರ್ ಸ್ಕ್ವೇರ್, ದೆನ್ ವಾಟ್ ಈಸ್ ಇಟ್ಸ್ ರೇಡಿಯಸ್ ಅಂತ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಒಂದು ಅರ್ಧಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ 108 ಪೈ ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ತ್ರಿಜ್ಯ ಎಷ್ಟು ಅಂತ ಕೇಳ್ತಾರೆ. ಹಾಗಿದ್ರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಗೊತ್ತೈತೆ ನಿಮಗೆ, 108 ಪೈ. ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟೈತಿ ಅಂತ ಅಂದ್ರೆ ಏನಂತ ಗೊತ್ತೈತೆ ನಿಮ್ಗೆ, ಟೋಟಲ್ ಸರ್ಫೇಸ್ ಏರಿಯಾ 3 ಪೈ ಆರ್ ಸ್ಕ್ವೇರ್ ಅಂತ ಗೊತ್ತೈತೆ. ಇಸ್ ಈಕ್ವಲ್ ಟು 108 ಪೈ ಅಂತ ಕೊಟ್ಟಿದ್ದಾರೆ ಅವ್ರು. ಇಷ್ಟು ಕೊಟ್ಟಿದ್ದಾರೆ, ತ್ರಿಜ್ಯ ಕಂಡುಹಿಡಿಬೇಕು. ಸೊ ಕಟ್ತಾ ಹೊಡೀರಿ ಅಷ್ಟ. ಈ ಪೈ ಕ್ಯಾನ್ಸಲ್, 3 1ಲೇ 3 3 3ಲೇ 9 1 19 3 6ಲೇ 18. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಆದ್ರೆ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ ರೀ, 6 ಆಗುತ್ತೆ ರೀ. ಆರ್ ಇಸ್ ಈಕ್ವಲ್ ಟು 6. So option C is the right answer for this question. So option C is the right answer for this question. ನೋಟ್ ಡೌನ್ ಮಾಡ್ಕೊಳ್ರಿ. ಇವಿಷ್ಟು ಇಲ್ಲಿ ತನಕ ಏನೇನು ಡಿಸ್ಕಸ್ ಮಾಡಿದೀವಪ್ಪ ಅಂತಂದ್ರೆ, ಕ್ಯೂಬ್, ಕ್ಯೂಬಾಯ್ಡ್, ಸ್ಪಿಯರ್, ಹೆಮಿಸ್ಪಿಯರ್, ಕೋನ್, ಸಿಲಿಂಡರ್, ಇವಿಷ್ಟು ಆಕೃತಿ, ಇವು 3 ಡೈಮೆನ್ಷನಲ್ ಆಕೃತಿಯೊಳಗೆ ಬರ್ತಕ್ಕಂತಹ
ಮುಖ್ಯ ಆಕೃತಿಗಳಾಗಿರ್ತಾವ. ಸೊ ಇವಿಷ್ಟು ನಾವು ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ನೂ ಬರ್ತಾವೆ, ಪ್ರಿಸಮ್ ಅಂತ ಬರ್ತೈತಿ, ನೆಕ್ಸ್ಟ್ ಪ್ರಿಸ್ಮಿಡ್, ಇದು ನೆಕ್ಸ್ಟ್ ಇದು ಬರ್ತೈತಿ ಏನು ಹ್ಯಾಲೋ ಸಿಲಿಂಡರ್ ಅಂತ ಬರ್ತೈತಿ, ಇಲ್ಲ ಫೆಸ್ಟ್ರಮ್ ಆಫ್ ಕೋನ್ ಅಂತ ಬರ್ತೈತಿ. ಅವನ್ನ ಮುಂದಿನ ತರಗತಿಗಳಲ್ಲಿ ಯಾವಾಗಾದ್ರೂ ಅವಕಾಶ ಸಿಕ್ಸ್ರ ಅಂದರೆ ರೇರಾಗಿ ಕೇಳ್ತಾರೆ ಅವು ಪ್ರಶ್ನೆಗಳನ್ನ. ಓಕೆ, ಮತ್ತು ಅದ್ರ ಫಾರ್ಮುಲಾಸನು ಲೆಂದಿ ಇರ್ತಾವೆ. ಸೊ ಇನ್ ಕೇಸ್ ಹಂಗೇನಾದ್ರು ಮಾಡಿಕೊಡೋದೇ ಆದರೆ ಮಾಡಿಕೊಡೋಣ ಅಂತ. ಸೊ ಹಾಗಿದ್ರೆ ಇಲ್ಲಿ ತನಕ ಹೆಮಿಸ್ಪಿಯರ್ ತನಕ ನೀವು ಪರ್ಫೆಕ್ಟ್ ಆಗಿದ್ದೇ ಆದಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರ್ತದೆ ನೋಡ್ರಿ, ನೋಟ್ ಡೌನ್ ಮಾಡ್ಕೊಳ್ರಿ. ಒಂದು ಕ್ವಶನ್ 3 ಡೈಮೆನ್ಷನಲ್ ಫಿಗರ್ಸ್ ಮೇಲೆ ಒಂದು ಕ್ವಶನ್, 2 ಡೈಮೆನ್ಷನಲ್ ಫಿಗರ್ಸ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಸೊ ಆ ಕಾರಣಕ್ಕೆ ನೋಟ್ ಡೌನ್ ಮಾಡ್ಕೊಳ್ರಿ. ಸೊ ಮುಂದಿನ ವಿಡಿಯೋ ಕ್ಲಾಸಸ್ಗಳಲ್ಲಿ ನಾವು ನಿಮಗೆ ಭೇಟಿ ಆಗೋಣ. ಧನ್ಯವಾದಗಳು.